ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA SS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 87ನೇ ಸಂಚಿಕೆಗೆ ಸ್ವಾಗತ. ಇಂದು ನಮ್ಮ ವಿಷಯ TDS ಆ್ಯಂಡ್ TCS ಪ್ರೊವಿಷನ್ಸ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ನಮ್ಮೊಂದಿಗಿದ್ದಾರೆ 3 ಶ್ರೇಷ್ಠ ಚಾರ್ಟರ್ಡ್ ಅಕೌಂಟೆಂಟ್ ಪಂಡಿತರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಪ್ರಪ್ರಥಮವಾಗಿ ನಮ್ಮ CA ಗುರುರಾಜ ಆಚಾರ್ಯ, ನಿಮ್ಮೆಲ್ಲರಿಗೂ ಪರಿಚಿತರು. ಅದೇ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ, ಹುಟ್ಟಿದ್ದು ಉಡುಪಿಯು, ಬೆಳೆದದ್ದು ಬಳ್ಳಾರಿಯು, ಜಲಕ್ರೀಡೆ ಆಡ್ತಾ ಇರುವುದೀಗ ಬೆಂಗಳೂರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅವರ ಬಗ್ಗೆ ಹೇಳೋದಾದರೆ ರ್ಯಾಂಕ್ ರೈನ್ ಸೆಟ್ CA ಗುರುರಾಜ ಆಚಾರ್ಯ. ಮತ್ತು ಅವರು ಅನೇಕ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಪರಿವಾರದವರಿಗೆ ತಮ್ಮ ಅಪಾರ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅವರು ಅನೇಕ ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಡೈರೆಕ್ಟರ್ ಕೂಡ ಆಗಿದ್ರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದೇ ರೀತಿ ಅನೇಕ ವಿಷಯಗಳಲ್ಲಿ ಅವರು ವೆಬಿನಾರ್ಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಪಾಂಡಿತ್ಯವನ್ನು ನಮ್ಮ ಕುಡ್ಲ ಶೋ ಅಲ್ಲಿ 4 ಬಾರಿ ಉಣಬಡಿಸಿದ್ದಾರೆ. ಇವರು ನಿಮಗೆಲ್ಲರಿಗೂ ಪರಿಚಿತರು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ರೈಸಿ ಗುರುರಾಜಸ್ಯ ನಮೋ ನಮಃ ಸರ್. ಕೃಷ್ಣಾರ್ಪಣಮಸ್ತು. ಅದೇ ರೀತಿ ಇಂದು ನಮ್ಮೊಂದಿಗಿದ್ದಾರೆ CA B ಚಂದ್ರಕಾಂತ್ ರಾವ್. ಚಂದ್ರಕಾಂತ್ ರಾವ್ರವರು ಕಳೆದ 34 ವರ್ಷಗಳಿಂದ ನಮ್ಮ ಮಂಗಳೂರು ನಗರದ ಪ್ರಖ್ಯಾತ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವರು ತಮ್ಮ ಎಳವ ಪ್ರಾಯದಲ್ಲಿಯೇ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಅದು 7th ಸ್ಟ್ಯಾಂಡರ್ಡಲ್ಲಿ ಕೂಡ ಅವರು ಪಬ್ಲಿಕಲ್ಲಿ ರ್ಯಾಂಕ್ ಬಂದು, ಮುಂಚೆ ಪಬ್ಲಿಕ್ ಎಕ್ಸಾಮ್ ಇತ್ತು 7th ಸ್ಟ್ಯಾಂಡರ್ಡಲ್ಲಿ, ಆಮೇಲೆ ಹೈಸ್ಕೂಲಲ್ಲಿ ಇರ್ಬೋದು ಅನೇಕ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಂದ್ರಕಾಂತ್ ರಾವ್ ಅವರು ಎಳೆವೆಯಿಂದಲೇ ತಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸಿಕೊಂಡು ತದನಂತರ 34 ವರ್ಷಗಳ ಅಪಾರ ಅನುಭವ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ ರಾವ್ ಆ್ಯಂಡ್ ಬಾಸ್ರಿ, ಅದು ಕೂಡ ಸಿನ್ಸ್ 1991 ಅದರಲ್ಲಿ ಅವರು ಸೀನಿಯರ್ ಪಾರ್ಟ್ನರ್ ಆಗಿ ಅನೇಕ ವಿಷಯಗಳಲ್ಲಿ ಆಡಿಟಿಂಗ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಕಾರ್ಪೊರೇಟ್ ಲಾ ಇರ್ಬೋದು, ಕೋಆಪರೇಟಿವ್ ಸೆಕ್ಟರಲ್ಲಿ ಇರ್ಬೋದು, NGOs ಹಾಗೂ ಅನೇಕ ಸಂಘ ಸಂಸ್ಥೆಗಳಿಗೆ ಹಾಗೂ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಫೈನಾನ್ಷಿಯಲಿ ಅಡ್ವೈಸರಿ ಸರ್ವಿಸಸ್ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಗರಿಮೆಯಾಗಿ ಅವರು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮಂಗಳೂರು ಶಾಖೆಯ ಪಾಸ್ಟ್ ಚೇರ್ಮನ್ ಅಂತ ಹೇಳಲಿಕ್ಕೆ ಕೂಡ ಒಂದು ಹೆಗ್ಗಳಿಕೆ ಆಗ್ತದೆ. ಅದಲ್ಲದೆ ನಮ್ಮ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅದರ ಡೈರೆಕ್ಟರ್ ಆಗಿ, ಅದರ ಹಾನರರಿ ಸೆಕ್ರೆಟರಿ ಆಗಿ ಹಾಗೂ ಟ್ರೆಜರರ್ ಆಗಿ ಕಾರ್ಯನಿರ್ವಹಿಸಿದ ಅಪಾರ ಅನುಭವ ಇದೆ ನಮ್ಮ B ಚಂದ್ರಕಾಂತ್ ರಾವ್ ಅವರಿಗೆ. ಸೊ ಇವರು KCCIಯ ಜರ್ನಲ್ ಬರ್ತದೆ, ಅದರಲ್ಲಿ ಕಂಟಿನ್ಯೂಸ್ಲಿ ಅನೇಕ ಆರ್ಟಿಕಲ್ ಕೂಡ ಕೊಡ್ತಾ ಇದ್ದಾರೆ. ಇದು ನಿಮ್ಮ TCS TDS ಬಗ್ಗೆ ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅದೇ ಅಲ್ಲದೆ ಹಿ ಈಸ್ ಎ ಚೇರ್ಮನ್ ಆಫ್ ಟ್ಯಾಕ್ಸೇಷನ್ ಕಮಿಟಿ ಆಫ್ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆ್ಯಂಡ್ ಕೋಆಪ್ಟೆಡ್ ಮೆಂಬರ್ ಆಫ್ ಫಿಸ್ಕಲ್ ಲಾಸ್ ಕಮಿಟಿ ಆಫ್ FKCCI ಆಗಿ ಕಾರ್ಯನಿರ್ವಹಿಸಿದ ಅಪಾರ ಅನುಭವ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನೂ ಇರೋ ಬಗ್ಗೆ ಹೇಳೋದಾದರೆ ಈ ಒಂದು ನಮ್ಮ 1.5 ಗಂಟೆ ಅದಕ್ಕೆ ನಾವು ಸಮಯವನ್ನು ಮೀಸಲಿಡಬೇಕಾಗ್ತದೆ. ಇನ್ ಸಿಂಪಲ್ ಏನು ಹೇಳಿದ್ರೆ, ಚಂದ್ರಸ್ಯ ಕಾಂತಿರಿವ ಕಾಂತಿ ಯಸ್ಯ ಸಹ, ಅಂದರೆ ಚಂದ್ರನಂತೆ ಕಾಂತಿ ಉಳ್ಳ ಚಂದ್ರಕಾಂತ್ ರವರು ಇಂದು ನಮ್ಮೊಂದಿಗಿದ್ದಾರೆ. CA B ಚಂದ್ರಕಾಂತ್ ರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ CA ಶ್ರೀರಾಮ್ V ರಾವ್, ಯಂಗ್ ಸ್ಟಾರ್ ಅಂತ ಹೇಳ್ತೇವೆ ನಾವು, ಯಂಗ್ಸ್ಟರ್ ಹೇಳುವುದಿಲ್ಲ, ಯಂಗ್ ಸ್ಟಾರ್. ಇವರು ನಿತಿನ್ ಜೆ ಶೆಟ್ಟಿ ಆ್ಯಂಡ್ ಕಂಪನಿ ಇದರಲ್ಲಿ ಪಾರ್ಟ್ನರ್ ಆಗಿ ಕಳೆದ 7 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಇವರ CA ಪದವಿಯ ನಂತರ ಅವರು ಸರ್ಟಿಫಿಕೇಟ್ ಕೋರ್ಸ್ ಆನ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್, ಸರ್ಟಿಫಿಕೇಟ್ ಕೋರ್ಸ್ ಆನ್ ಕಾನ್ಕರೆಂಟ್ ಆಡಿಟ್ ಆಫ್ ಬ್ಯಾಂಕ್ಸ್,
ಸರ್ಟಿಫಿಕೇಟ್ ಕೋರ್ಸ್ ಆನ್ ಫೊರೆನ್ಸಿಕ್ ಆಡಿಟ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್, ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಆಡಿಟ್ ಅಂದರೆ ದೀಸಾ ಇದನ್ನು ಕ್ವಾಲಿಫೈ ಮಾಡಿದ್ದಾರೆ. ಹಾಗೂ ಈ ಸ್ಪೆಷಲೈಸ್ಡ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಎಸ್ಪೆಷಲಿ ಇನ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತಾ ಉಂಟು. ಈ ಮೂರು CA ಶ್ರೀರಾಮರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೂವರು ಪಂಡಿತರು ಇಂದು ನಮ್ಮೊಂದಿಗೆ TCS ಹಾಗೂ TDS ಅಂತ ವಿಷಯವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇವರ ಒಂದು ಕಾಂಬಿನೇಷನ್ ಹೇಗಂದ್ರೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಅಂತೇಳಿ, ಅಂದರೆ ಹೊಸ ಚಿಗುರು ಮತ್ತು ಹಳೆ ಬೇರು ಎಲ್ಲೂ ಒಟ್ಟಾಗಿ ನಮಗೆ ಮರವನ್ನು ಸೊಬಗಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಯಾವುದೇ ಸಂದೇಹಗಳಿದ್ದರೆ 08244119090ಗೆ ಕರೆ ಮಾಡಿ ನಿಮ್ಮ ಸಂದೇಹವನ್ನು ಪರಿಹರಿಸಿಕೊಳ್ಳಬಹುದು. ಮತ್ತು ನಿಮ್ಮ ಯಾವುದೇ ಒಂದು ಕ್ವಶನ್ ಅಥವಾ ಪ್ರಶ್ನೆ ಇದ್ದರೆ ಸಂಕ್ಷಿಪ್ತವಾಗಿರಲಿ ಮತ್ತು ನಿಮಗೆ ಸಂಬಂಧಪಟ್ಟದೇ ಇರಲಿ, ಯಾಕಂದರೆ ಇವತ್ತು ಬಹಳ ಮುಖ್ಯ ವಿಷಯ. ಆದ್ದರಿಂದ ಲೆಟ್ ಅಸ್ ಗೋ ಇನ್ ಎ ಸೀರಿಯಸ್ ವೇ. ಎಟ್ ದ ಸೇಮ್ ಟೈಮ್ ವಿ ವಿಲ್ ಮಿಕ್ಸ್ ಸಮ್ ಹ್ಯೂಮರ್ ಆಲ್ಸೋ. ಈಗ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ಅಕ್ಟೋಬರ್ 2 ನಮ್ಮೆಲ್ಲರಿಗೂ ನಿಮಗೆ ಗೊತ್ತಿದ್ದ ವಿಷಯ. ಈಗ ನಿನ್ನೆ ಅಲ್ಲ ಮೊನ್ನೆ ನಮ್ಮ ಮಹಾತ್ಮ ಗಾಂಧೀಜಿಯವರ 152ನೇ ಜನ್ಮ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ನಮ್ಮ CA ಇನ್ಸ್ಟಿಟ್ಯೂಟ್ನವರು ಕೂಡ ಆಚರಿಸಿದ್ದೇವೆ. ಅದೇ ರೀತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಒಂದು ಸ್ಲೋಗನ್ ಮೂಲಕ ಒಂದು ಪಾಪ್ಯುಲರ್ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 116ನೇ ಜನ್ಮದಿನ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಆಗ್ತದೆ. ವೀಕ್ಷಕರೇ, ನಮ್ಮ ಬಾಪೂಜಿಯವರ 152ನೇ ಜನ್ಮದಿನದ ಪ್ರಯುಕ್ತ ನಾವು ಅವರಿಗೂ ವಂದಿಸುತ್ತಾ, ಅವರು ಸತ್ಯ ಧರ್ಮ ಅಹಿಂಸೆಯ ಮೂಲಕ ಯಾವುದೇ ಸಾಧನೆಯನ್ನು, ಎಂಥ ಒಂದು ದೊಡ್ಡ ಸಾಧನೆಯನ್ನು ಕೂಡ ಮಾಡಬಹುದು. ಅಂದರೆ ಎಲ್ಲ ವರ್ಗಗಳ ಜನರನ್ನು ಒಟ್ಟುಗೂಡಿಸಿ ಅವರು ಒಂದು ಸತ್ಯಾಗ್ರಹ ಇರ್ಬೋದು, ಹಾಗೂ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಟ್ಟ ಕೀರ್ತಿ ಮಹಾತ್ಮ ಗಾಂಧಿಯವರಿಗೆ ಸಲ್ತದೆ ಅಂತ ಹೇಳ್ತಾ ಅವರಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೂಡ ಜೈ ಜವಾನ್ ಜೈ ಕಿಸಾನ್, ಹಾಗೂ ಈ ವೈಟ್ ರೆವಲ್ಯೂಷನ್ ಮತ್ತು ಗ್ರೀನ್ ರೆವಲ್ಯೂಷನ್ ಮೂಲಕ ನಮ್ಮ ದೇಶಕ್ಕೆ ಒಂದು ಅಭಿಮಾನ ಹಾಗೂ ಒಂದು ಆತ್ಮಸ್ಥೈರ್ಯ ತಂದುಕೊಟ್ಟ ಪ್ರಧಾನಿ ಅಂತ ಹೇಳ್ತಾ ಅವರಿಬ್ಬರನ್ನು ಸ್ಮರಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಪ್ರಪ್ರಥಮವಾಗಿ CA ಗುರುರಾಜಾಚಾರ್ಯ ಸರ್, ಈಗ TDS ಆ್ಯಂಡ್ TCS ಪ್ರೊವಿಷನ್ಸ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಈಗ TDS ಮತ್ತು TCS ಬಗ್ಗೆ ಒಂದು ಬ್ರೀಫ್ ಆಗಿ, ಅದು ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಅದರ ಬಗ್ಗೆ ಒಂದು ಬ್ರೀಫ್ ಹೇಳಿದರೆ ತುಂಬ ಸಂತೋಷ. 3 ಸ್ಟೇಟ್ ಸ್ಟುಡಿಯೋಸ್ ಅಲ್ಲಿ ಇರುವಂತಹ ರಾಮಚಂದ್ರ ನಾಯಕರಿಗೆ ನಮಸ್ಕಾರ. ನೀವು ಶುರು ಮಾಡಿದ್ದು ಒಂದೇ ಹೆಸರಲ್ಲಿ ಆಯ್ತು, ನನಗೆ ಬಾರಿ ಸುಲಭ ಆಯ್ತು, ರಾಮಚಂದ್ರ ನಾಯಕರು ಅಂತ ಹೇಳಿ ಶುರು ಮಾಡಿದ್ರು. ನೀವು ರಾಮನ ಸ್ತೋತ್ರದಿಂದನೇ ಶುರು ಮಾಡಿದ್ರಿ. ಮಹಾತ್ಮ ಗಾಂಧಿ ಅವರಿಗೆ ತುಂಬಾ ಖುಷಿಯಾಗಿರುವಂತಹ ಒಂದು ಹಾಡದು, ನಮಗೂ ಎಲ್ಲ ತುಂಬಾ ಖುಷಿ ಕೊಟ್ಟಿರುವಂತಹ ಹಾಡು. ಇವತ್ತಿನ ದಿನ ನಮ್ಮ ಮಹಾತ್ಮ ಗಾಂಧಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನಾನು ಇನ್ಕಮ್ ಟ್ಯಾಕ್ಸ್ ಲೆಕ್ಕಕ್ಕೆ ನಾನು ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ಸ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ. ನಮ್ಮ ಈ ಪ್ರಪಂಚ ಅಥವಾ ಭೂಲೋಕ ಇರ್ಬೋದು, ಪ್ರತಿಯೊಂದು ಮನುಷ್ಯನ ಬೇಕುಗಳಿಗೆ, ದಟ್ ಮೀನ್ಸ್ ನೀಡ್ಸ್ ಕೊಡುವಂತಹ ಶಕ್ತಿ ಇದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ನಾವು ನೋಡಿದ್ರೆ ಅವನ ಗ್ರೀಡ್ಗೆ ಕೊಡುವಂತಹ ಶಕ್ತಿ ಅರ್ಥಗೂ ಇಲ್ಲ ಅಂತ ಹೇಳಿದ್ರು. ಅದನ್ನ ನಾನು ನನ್ನ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ನಮ್ಮ ಕ್ಲೈಂಟ್ಸ್ಗೂ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಹೇಳ್ತಾ ಇರ್ತೀನಿ, ತೃಪ್ತಿ ಎಲ್ಲಕ್ಕಿಂತ ಮುಖ್ಯ. ಅದಕ್ಕೆ ಬೇಕು ಬೇಕು ಎಂದವನೇ ಬಡವ, ಸಾಕು ಸಾಕು ಎಂದವನೇ ಸಾಹುಕಾರ ಅಂತ ಹೇಳಿ. ಸೊ ಅದೊಂದು ವಿಷಯ ಹೇಳ್ತಾ, ನೀವು ಕೇಳಿರುವಂತಹ ಪ್ರಶ್ನೆ TDS ಮತ್ತೆ TCS. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್, ಮತ್ತೆ TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್. ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಹೇಳಿದ್ರೆ ಯಾರ್ಯಾರು ಪೇಮೆಂಟ್ ಮಾಡಬೇಕು ಅವರು ಪೇಮೆಂಟ್ ಮಾಡೋ ಮುಂಚೆ ಒಂದ್ಸತಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಚೆಕ್ ಮಾಡಬೇಕು. ನಾನು 1 ಲಕ್ಷ ಯಾರಿಗಾದ್ರೂ ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಇದ್ದ ಪಕ್ಷದಲ್ಲಿ ಪ್ರೊಫೆಷನಲ್ ಚಾರ್ಜಸ್ ಅಂತ ಹೇಳಿ ನಾನು ಒಂದು ಎಕ್ಸಾಂಪಲ್ ತಗೋತೇನೆ. ಅದರಲ್ಲಿ 10% ಡಿಡಕ್ಟ್ ಮಾಡಿ 90,000 ಮಾತ್ರ ಆ ಪ್ರೊಫೆಷನಲ್ಗೆ ಕೊಡಬೇಕು. ಆ 10,000 ರೂಪಾಯಿ ಆ ಪ್ರೊಫೆಷನಲ್ ಪ್ರತಿಯೊಂದು ಮನುಷ್ಯನು ಇನ್ಕಮ್ ಟ್ಯಾಕ್ಸ್ ಲೆಕ್ಕಕ್ಕೆ ಹೆಸರಲ್ಲ. ನಾವು ರಾಮಚಂದ್ರ ನಾಯಕ್ ಅಂತ ಹೇಳಿ ಹೆಸರು ಹೇಳಿದ್ವಿ, ಇನ್ಕಮ್ ಟ್ಯಾಕ್ಸ್ ಲೆಕ್ಕಕ್ಕೆ ಯಾರು ಹೆಸರಲ್ಲ, ಎಲ್ಲರೂ ಒಂದು ನಂಬರ್. ಆ ನಂಬರ್ನ ನಾವು ಪ್ಯಾನ್ ನಂಬರ್ ಅಂತ ಹೇಳ್ತೇವೆ. ಸೊ ಅವನು ಡಿಡಕ್ಟ್ ಮಾಡಿರೋ ಒಂದು ನಂಬರ್ ಟ್ಯಾನ್. ಅವನು ಟ್ಯಾನ್ ನಂಬರ್ ಇಂದ ನನ್ನ ನಂಬರ್, ನನಗೆ ಅವನು 1 ಲಕ್ಷ ಕೊಡುವುದಿದ್ರೆ ನನ್ನ ಪ್ಯಾನ್ ಅಕೌಂಟಿಗೆ 10,000 ರೂಪಾಯಿ ಅವನು ಕಟ್ಬೇಕು.
ಸೊ ಈ ಒಂದು ವ್ಯವಸ್ಥೆಗೆ ನಾವು TDS ಅಂತ ಹೇಳ್ತಾರೆ. ಕೊಡುವಾಗ ಯಾರಿಗೆ ಕೊಡಬೇಕೋ ಆ ಕೆಲವೊಂದು ಪ್ರಾವಿಷನ್ಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಹೇಳ್ತಾರೆ. ಕಾಂಟ್ರಾಕ್ಟರ್ಸ್ ಗೆ ಕೊಡುವಾಗ, ಪ್ರೊಫೆಷನಲ್ಸ್ ಗೆ ಕೊಡುವಾಗ, ಇಂಟ್ರೆಸ್ಟ್ ಕೊಡುವಾಗ, ಡಿವಿಡೆಂಡ್ಸ್ ಕೊಡುವಾಗ, ಅದೇ ತರ ಅಂದ್ರೆ ಯಾವುದೇ ಆದಾಯವನ್ನು ನಾವು ಕೊಡುವವರೇ ಯಾರಿಗೆ ಕೊಡ್ತೇವೆ ಅದರಲ್ಲಿ ಮೂಲದಲ್ಲಿಯೇ ಅದನ್ನು ಕಡಿತ ಮಾಡುವ ವ್ಯವಸ್ಥೆಗೆ TDS ಅಥವಾ TCS ಹೇಳ್ತೇವೆ ಅಲ್ವಾ ಸರ್? ಅದನ್ನ ನಾವು ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಅಂತ ಕೂಡ ಹೇಳ್ತೇವೆ. ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ ಇದರಲ್ಲಿ ವಿತ್ ಹೋಲ್ಡ್ ಮಾಡಿ ನಾವು ಟ್ಯಾಕ್ಸ್ ಕಟ್ಟೋದು. ಇದರಿಂದ ಕೊಡುವಾಗ ನಾವು ಕಟ್ಟುವಂತಹ ಟ್ಯಾಕ್ಸ್ ಗೆ TDS ಅಂತ ಹೇಳ್ತೇವೆ. ಈಗ TCS ಅಂದ್ರೆ ಏನು ಅಂತ ನಾನು ಹೇಳ್ಬಿಡ್ತೇನೆ. TCS ಅಂತ ಹೇಳಿದ್ರೆ ಯಾವಾಗಾದ್ರೂ ನಾನು ಯಾರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೇನೆ. ಇವಾಗ ಇಷ್ಟವರೆಗೆ ಏನಿತ್ತು, ಒಂದು ಕಾರ್, ನಾನೊಂದು ಬೆನ್ಸ್ ಕಾರ್ ತಗೊಂಡಾಗ 10 ಲಕ್ಷಕ್ಕಿಂತ ಹೆಚ್ಚು ಪಟ್ಟ ಕಾರ್ ಇದ್ದಾಗ, ಅಥವಾ ನಾನು ಸ್ಕ್ರಾಪ್ ಯಾರಿಗಾದ್ರೂ ಸೇಲ್ ಮಾಡ್ತಾ ಇರುವಾಗ, ನನಗೆ ದುಡ್ಡು ಬರುವಾಗ, ಯಾಕೆ ಅಂತ ಹೇಳಿದ್ರೆ ಈ ತಗೊಂಡವರು ವೆದರ್ ದೇ ಆರ್ ಬೈಯಿಂಗ್ ಇಟ್ ಔಟ್ ಆಫ್ ಅಕೌಂಟೆಡ್ ಮನಿ ಅಂತ ಹೇಳಿ ತಿಳಿಸ್ಲಿಕ್ಕೆ, ತಗೊಳ್ಳುವಾಗ ಒಂದು ಆಬ್ಲಿಗೇಷನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅವ್ರು ಹೇಳಿದ್ದಾರೆ, ನೀವು ಲೆಟಸ್ 10 ಲಕ್ಷದ ಒಂದು ಕಾರ್ ಮಾರಿದರೆ ಅಂತ ಹೇಳಿದ್ರೆ ಅವನಿಗೆ 10,000 ಅಂದ್ರೆ ಅದರಲ್ಲಿ ಒಂದು 1% ಅದೊಂದು ಡಿಡಕ್ಟ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡ್ಬಿಟ್ಟು 10 ಲಕ್ಷದ 10,000 ರೂಪಾಯಿ ಕಲೆಕ್ಟ್ ಮಾಡಿ 10 ಲಕ್ಷ ಅವನ್ ಸೆಲ್ಲರ್ಸ್ ಅಕೌಂಟ್ ಹೋಗುತ್ತೆ. ಇನ್ನ 10,000 ರೂಪಾಯಿ ಯಾರು ಕಾರ್ ಪರ್ಚೇಸ್ ಮಾಡಿರ್ತಾನೋ ಅವನ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಗೆ ಜಮಾ ಆಗುತ್ತೆ, ಅವನ ಪ್ಯಾನ್ ಅಕೌಂಟ್ ಗೆ ಜಮಾ ಆಗುತ್ತೆ. ಒಂದು ವಿಷಯ ಹೇಳ್ಬೇಕು, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟುದು ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ನಾನು ಎಷ್ಟು ಅಂತ ಹೇಳಿ ಅರೈವ್ ಮಾಡಿದ್ಮೇಲೆ ನಾನು ಕೆಲವು ಅಡ್ವಾನ್ಸ್ ಟ್ಯಾಕ್ಸ್ ಆಗಿ ಕಟ್ಟಬೇಕು, ಕೆಲವು TDS TCS ಪ್ರಾವಿಷನ್ ಇಂದ, ಅಂದ್ರೆ ನಾನು ಈಗ ಕೊಡುವಾಗ ನಾನು ಏನು ಡಿಡಕ್ಟ್ ಮಾಡಿರ್ತೇನೆ ಅದು TDS ಇರ್ಬೋದು, ಕಲೆಕ್ಟ್ ಮಾಡುವಾಗ ಏನ್ ಕಲೆಕ್ಟ್ ಮಾಡಿರ್ತೇನೆ ಅದು TCS ಇರ್ಬೋದು. ಈ TDS TCS ಎರಡೂ ನನ್ನ ಅಕೌಂಟಿಗೆ ಹೋಗಿ ನಾನು ಒಂದು 15 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ವ್ಯವಸ್ಥೆ ಬಂದ್ರೆ, ನನ್ನ ಅಕೌಂಟ್ ನಲ್ಲಿ 50,000 ರೂಪಾಯಿ TDS ಆಗಿದ್ದ ಪಕ್ಷದಲ್ಲಿ ನಾನು 14.5 ಲಕ್ಷ ಕಟ್ಟಿದ್ರೆ ಸಾಕು. 14.5 ಲಕ್ಷ ಕಟ್ಟಿದ್ರೆ ಸಾಕು. ಆ 14.5 ಲಕ್ಷ ನಾನು ಅಡ್ವಾನ್ಸ್ ಟ್ಯಾಕ್ಸ್ ಮೂಲಕ ಕಟ್ಟಬೇಕು. ಸೊ ಇದು TDS ಯಾಕೆ ಅಂತ ಹೇಳಿ ಒಂದು ವಿಷಯ ಹೇಳಬೇಕು. TDS TCS ಇವಾಗ ನನಗೆ ನನ್ನ ಇನ್ಕಮ್ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ, ನಾನು ಚೆಕ್ ಬರೆಯುವಾಗ ಕೈ ನಡುಗುತ್ತೆ, ಅಥವಾ ಚೆಕ್ ಬರೆಯುವಾಗ ಒಂದು 3 ಲಕ್ಷ ಕಟ್ಟಬೇಕು ಅಂತ ಹೇಳಿ ಅನ್ಕೊಂಡವನು, 3 ಲಕ್ಷ ಕಟ್ಟಬೇಕು ಅಂತ ಅನ್ಕೊಂಡವನು ಕಡೆ 2 ಲಕ್ಷ ಅಂತ ಹೇಳಿ ಮಾಡ್ಬಿಡ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಆಮೇಲೆ ಕಟ್ಟುವ ಅಂತ ಹೇಳಿ ಒಂದು ಮನಸ್ಥಿತಿ ಬರುವಂತಹ ಸಾಧ್ಯತೆ ಇದೆ. ಅದೇ ನಾನು TDS ಮಾಡುವಾಗ ಎಷ್ಟೋ ಜನ ನಮ್ಗೆ ಕೇಳ್ತಾರೆ, 10% ಮಾಡ್ಬೇಕಾ 2% ಮಾಡ್ಬೇಕಾ ಅಂತ ಹೇಳಿ. ಅಂದ್ರೆ ಯಾವ್ದಾದ್ರು ಕೆಲವೊಂದು ಕಾಂಟ್ರಾಕ್ಟ್ಸ್ 2% ಮಾಡ್ಬೇಕು ಅಂತಿದೆ, ಅದೇ ಪ್ರೊಫೆಷನಲ್ಸ್ ಗೆ 10% ಮಾಡ್ಬೇಕು ಅಂತಿದೆ. ನಾವು ಹೇಳೋದು ನಿಂದಲ್ಲ ದುಡ್ಡು, ನೀನ್ ಇನ್ನೊಬ್ರಿಗೋಸ್ಕರ ಕಟ್ಟುದು. ಸೊ ವೆನ್ ಇನ್ ಡೌಟ್, ಕಟ್ಬೇಕಾ ಬೇಡ ಅಂತ ಹೇಳಿ ಡೌಟ್ ಬಂದ್ರೆ ಕಟ್ಟಿ ಅಂತ ಹೇಳೋದು. ಕಮ್ಮಿ ಕಟ್ಟಬೇಕಾ ಹೆಚ್ಚು ಕಟ್ಟಬೇಕಾ ಅಂತ ಹೇಳಿ ಡೌಟ್ ಬಂದ್ರೆ ಹೆಚ್ಚು ಕಟ್ಟಿ ಅಂತ ಹೇಳೋದು. ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಿಂದಲ್ಲ ದುಡ್ಡು, ಅದು ಇನ್ನೊಬ್ಬರದ್ದು ದುಡ್ಡು. ಆದ್ರಿಂದ ನೀನ್ ಧೈರ್ಯದಿಂದ ಹೆಚ್ಚು ಮುರಿದುಕೊಂಡು ಕಟ್ಟು. ಯಾಕೆ ಅವನಿಗೆ ಕಟ್ಟಬೇಕಾ, ಯಾರು ನೀವು ಡಿಡಕ್ಟ್ ಮಾಡಿದಿರೋ ಅವ್ರು ಕಟ್ಟೋದೇ ಬೇಕಿರ್ಲಿಲ್ಲ ಅಂತ ಪರಿಸ್ಥಿತಿ ಬಂದ್ರೆ ಅವ್ರಿಗೆ ಅಮೌಂಟ್ ರಿಫಂಡ್ ತಗೊಳ್ಬಹುದು. ಸೊ ಇನ್ ಶಾರ್ಟ್, TDS TCS ಯಾಕೆ ಪ್ರಾವಿಷನ್ ಮಾಡಿದ್ದಾರೆ, 2 ಇಂಪಾರ್ಟೆಂಟ್ ರೀಸನ್ ಇಂದ ಗವರ್ಮೆಂಟ್ ಮಾಡಿದೆ. ಒಂದು, ಯಾರು ಮುರ್ಕೊಂಡು ಕಟ್ತಾನೋ ಅವನಿಗೆ ನೋವಿರಲ್ಲ. ಇನ್ನೊಬ್ಬರದ್ದು ನಂದೇ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ತುಂಬಾ ದುಃಖದಿಂದ ಕಟ್ತೇನೆ. ಅದೇ TDS ಮಾಡುವಾಗ ಯಾರಿಗೂ ದುಃಖ ಇರಲ್ಲ. ನಾನು 1 ಲಕ್ಷ ಕಟ್ಬೇಕು, 1 ಲಕ್ಷ ನಾನು ಟೋಟಲ್ ಫೀಸ್ ಕಟ್ಬೇಕು ಪ್ರೊಫೆಷನಲ್ಗೆ. ಆ 1 ಲಕ್ಷದಲ್ಲಿ 90,000 ನಾನು ಕೊಟ್ಬಿಟ್ಟು 10,000 ರೂಪಾಯಿ ಅವನ ಅಕೌಂಟ್ ನಲ್ಲಿ ಜಮಾ ಮಾಡ್ತೇನೆ. ಸೊ ಅವ್ನು ಕಟ್ಟೋನಿಗೆ ಹೇಗಾದ್ರೂ 1 ಲಕ್ಷ ಕಟ್ಟಬೇಕು. ಅವನಿಗೆ 1 ಲಕ್ಷ ಅವನಿಗೆ ಕೊಟ್ಟರೆ ಸರಿ, ಅಥವಾ 10,000 ರೂಪಾಯಿ ಡಿಪಾರ್ಟ್ಮೆಂಟ್ ಕೊಟ್ಟರೆ ಸರಿ. ಸೊ ಅವನು ಕರೆಕ್ಟ್ ಆಗಿ ಮಾಡ್ತಾನೆ. ಎರಡನೇದು ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ 2 ಇಂಪಾರ್ಟೆಂಟ್ ರೀಸನ್ಸ್. ಒಂದು, ಅವನಿಗೆ ಸಮಯಕ್ಕೆ ತಕ್ಕಂತೆ ದುಡ್ಡು ಬರುತ್ತೆ. ಮನಿನ ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತ ಪ್ರಾವಿಷನ್. ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಸರ್, ನಮಸ್ಕಾರ ಸರ್. ನಾನು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿ. ರಾಮರಾಯರು, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಹೇಳಿ. ಆಯ್ತು ಸರ್. ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಅಂದ್ರೆ, ನಾನು ರೀಸೆಂಟ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪೇಪರ್ ಓದಿದೆ, ನೋ ನೀಡ್ ಫಾರ್ ಇ-ಪೇ ಗೇಟ್ವೇ ಟು ಡಿಡಕ್ಟ್ ಟ್ಯಾಕ್ಸ್ ಇಫ್ e-tailer does it. Is it means double taxation? Next question is, because of corona recently concession were given to business people. Interest on deposits is interest on deposits is very low for public, and dividend on bank shares is not paid this year. Similarly, whether any concession is shown to senior citizens during corona. Next question is, recently I read in media that in Netherlands people are paying tax happily.
because medical health care facilities are taken care with the government. All infrastructure facilities like good roads, transport arrangements were undertaken by government. But in India, Kannadadalli ಗಾದೆ ಉಂಟಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, TDS on interest on bank term deposits, TDS on HRA capital gains, dividend on company shares at 10%, and dividend on mutual fund if dividend exceeds rupees 5,000, dividend on tax, TDS on TCS and foreign remittance and foreign travelers and whatnot. In spite of collecting huge direct tax and GST etc., government is not in a position to live up to the expectation of majority of people. Why? Next question. In the absence of PAN card, interest on bank deposits is deducted at 20%. Threshold limit on interest on bank deposits of rupees 40,000 and 50,000, and in case of submission of form number 15G and H, these rules were in force when Mr. P. Chidambaram was the finance minister. I feel that the threshold limit should be substantially increased. Now, some of the depositors are keeping deposits in the names of wife and children and in different banks, and also in case of and in chit funds and other securities to get more interest. Unnecessary workload for bank staff and income tax officials. That is regard all these procedures, the form number 15G, H, etc. It kills the savings habit of the people. So I feel the threshold limit should be substantially increased, or the TDS on bank deposit should be cancelled. Thank you, sir. Okay. ರಾಮರಾಯರವರು ನಮ್ಮ ಒಂದು ಈ TCS TDSನ ಸಮಗ್ರ ಮಾಹಿತಿಯನ್ನು ನಾವು ನೀಡುವ ಮುಂಚೆ ಒಂದು ನಟ್ಶೆಲ್ಲಲ್ಲಿ ಹೇಳಿದ್ದಾರೆ. ರಾಮರಾಯರಿಗೆ ಅದಕ್ಕೆ ಒಂದು ಧನ್ಯವಾದ. ಈಗ ಅವರ ಒಂದು ಎಲ್ಲ ಒಂದು ಪ್ರಶ್ನೆಗಳನ್ನು 1 by 1 ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಮಾಡ್ಬೋದು. ಆ ಪೇಮೆಂಟ್ ಗೇಟ್ವೇ ಬಗ್ಗೆ ಡಬಲ್ ಟ್ಯಾಕ್ಸ್ ಆಗ್ತದೆ ಅಂತ ಹೇಳಿದರು ಚಂದ್ರಕಾಂತ್ ರಾಯರವರೇ. ಅದನ್ನು ಒಂದು ಗೇಟ್ವೇ ಅವರು ಡಿಡಕ್ಟ್ ಮಾಡಿದರೆ, ಇ ಕಾಮರ್ಸ್ನವರು ಡಿಡಕ್ಟ್ ಮಾಡಿದರೆ ಗೇಟ್ವೇ ಅವರು ಪುನಃ ಡಿಡಕ್ಟ್ ಮಾಡುವ ಅಗತ್ಯ ಇಲ್ಲ ಅಲ್ಲ? ಅದರ ಬಗ್ಗೆ ಒಂದು ಹೇಳಿ. ಪ್ರಾಸ್ತಾವಿಕವಾಗಿ ಒಂದು ಮಾತಾಡಬೇಕು. ನಾವಿರೋದು ಈ ಒಂದು ಉತ್ತಮ ನಮ್ಮ ಕುಡ್ಲ ಕಾರ್ಯಕ್ರಮದಲ್ಲಿ. ಈ ನಮ್ಮ ಕುಡ್ಲ ಕಾರ್ಯಕ್ರಮ ಇರುವುದೇ ನಮ್ಮ ಕುಡ್ಲದಲ್ಲಿರುವ ಎಲ್ಲ ಇವತ್ತಿನ ಈ ಪ್ರೋಗ್ರಾಮ್ ಇರೋದು ಬಿಸ್ನೆಸ್ ಮ್ಯಾನಿನ ಶಕ್ತಿಗೋಸ್ಕರ, ಅವರಿಗೆ ಟಾನಿಕ್ ಕೊಡು ಅಂತ ಹೇಳಿ. ಈ ಒಂದು ಕೆಲಸ ನಮ್ಮ ಸಮಾಜದ ಬೆನ್ನೆಲುಬು ನಮ್ಮ ಬಿಸ್ನೆಸ್ ಪೀಪಲ್, ಅವರಿಗೆ ಶಕ್ತಿ ಕೊಡುವುದು ನಮ್ಮ ಈ ಪ್ರೊಫೆಷನಲ್ಸ್ ಆಗಿ ನಾವು ಸೇರಿಕೊಂಡು ಮಾಡ್ತಾ ಇದ್ದೇವೆ. ಈಗ ಅದಕ್ಕೆ ಪೂರಕವಾಗಿ ಈ ನಮ್ಮ ರಾಮರಾಜ್ಯದ ನಾವು ಆರಂಭ ಮಾಡಿದ್ರಿ, ಒಳ್ಳೆ ಒಂದು ರಾಮರಾಜ್ಯದ ಬಗ್ಗೆ ಒಂದು ಗಾಂಧಿ ಸ್ಮೃತಿಯಿಂದ. ಈ ರಾಮರಾಜ್ಯಕ್ಕೆ ಒಂದು ಉತ್ತಮ ವಾಯ್ಸ್ ಆಗಿ ರಾಮರಾಯರು ಅವರ ಪ್ರಶ್ನೆ ಕೇಳಿದರು. ಅವರ ಪ್ರಶ್ನೆಗಳು ಕಾಮನ್ ಮ್ಯಾನ್ನ ವಾಯ್ಸಿನ ಆ ರೂಪದಲ್ಲಿ ಬಂತು. 5-6 ಪ್ರಶ್ನೆಗಳಿತ್ತು. ಅದನ್ನು ಖಂಡಿತವಾಗಿ ನಾವು ಒಂದೊಂದಾಗಿ ಆನ್ಸರ್ ಮಾಡಿದ, ಅದೇ ನಮ್ಮ ಇವತ್ತಿನ ಡ್ಯೂಟಿ. ಒಂದು ಫಸ್ಟ್ ಅವರ ಪ್ರಶ್ನೆ ಇದ್ದದ್ದು ಟೆಕ್ನಿಕಲ್ ಕ್ವಶನ್. ಈ TCS ಹೊಸದಾಗಿ ಬಂದ ಟ್ಯಾಕ್ಸ್ ಕಲೆಕ್ಷನ್, ಈಗ ನಮ್ಮ ಗುರುರಾಜಾಚಾರ್ಯರು ಮೊದಲು ಹೇಳಿದರು, ಟ್ಯಾಕ್ಸ್ ಡಿಡಕ್ಷನ್ ಕೊಡೋ ಹೊತ್ತಿಗೆ ಕಲೆಕ್ಟ್ ಮಾಡುವಂಥದ್ದು, ಟ್ಯಾಕ್ಸ್ ಕಲೆಕ್ಷನ್ ಎಂಬುದು ಸಂಗ್ರಹ ಮಾಡುವಾಗ ಕಲೆಕ್ಟ್ ಮಾಡುವಂಥದ್ದು. ಈಗ ಈ ಸಂಗ್ರಹ ಮಾಡುವಾಗ ಈ ಇ ಕಾಮರ್ಸ್ನವರು ಒಳಗೆ ಬಂದರು. ದೊಡ್ಡ ಪ್ರಮಾಣದಲ್ಲಿ ಅವರು ವಹಿವಾಟನ್ನು ಅಂತರ್ಜಾಲದ ಮೂಲಕ ನಡೆಸ್ತಾ ಇರುವಾಗ ಅದನ್ನು ಟ್ರ್ಯಾಕ್ ಮಾಡುವಂಥ ಒಂದು ಕೆಲಸ ಶುರು ಮಾಡಿತ್ತು ಗೌರ್ಮೆಂಟ್. ಅದು ಆ ಒಂದು ಸೆಗ್ಮೆಂಟನ್ನು ಸಹ ಟ್ಯಾಕ್ಸಿಗೆ ತರಬೇಕು ಅಂತ. ಆವಾಗ ಬಂದದ್ದು ಈ ಅಗ್ರಿಗೇಟರ್ಸ್ ಅಥವಾ ಈ ರೀತಿಯಲ್ಲಿ ಗೇಟ್ವೇಗಳು ಅಥವಾ ನಮ್ಮ ಇ ಕಾಮರ್ಸ್ ಆಪರೇಟರ್ಸನ್ನು ಸಹ ಸಂಗ್ರಹ ಮಾಡಿ ಕೊಡಿ ನಮಗೆ ಸ್ವಲ್ಪ ಟ್ಯಾಕ್ಸ್ ಅಂತ ಹೇಳುವಂಥ ಒಂದು ದಾರಿಗೆ ಹೋದರು. ಆ ಹೊತ್ತಿಗೆ ಇವಾಗ ಈ ಕನ್ಫ್ಯೂಷನ್ ತೆಗಿಲಿಕ್ಕೋಸ್ಕರ 2-3 ದಿನಗಳ ಹಿಂದೆ ನೋಟಿಫಿಕೇಶನ್ ಬಂದಿದೆ. ಈ ನೋಟಿಫಿಕೇಶನಲ್ಲಿ ಕ್ಲಾರಿಟಿ ತಂದರೂ ಡಬಲ್ ಟ್ಯಾಕ್ಸೇಷನ್ ಬೇಡ. ಅಲ್ಲಿ ಒಂದು ಕಡೆಯಲ್ಲಿ ಈ ಗೇಟ್ವೇ ಅವರು ಕಲೆಕ್ಟ್ ಮಾಡೋದು, ಮತ್ತೊಮ್ಮೆ ಇ ಕಾಮರ್ಸ್ನವ್ರು ಕಲೆಕ್ಟ್ ಮಾಡೋದು, ಇದು ಬೇಡ. ಎಲ್ಲಿ ಕಲೆಕ್ಟ್ ಫಸ್ಟ್ ಆಗ್ತದೋ ಅಲ್ಲಿಗೆ ಸ್ಟಾಪ್ ಮಾಡಿ, ಈ ಗೇಟ್ವೇ ಅವರಿಗೆ ಬೇಡ ಅಂತ ಹೇಳಿ ಮತ್ತೆ ಕ್ಲಾರಿಫಿಕೇಶನ್ ಬಂದಿದೆ. ಬಹಳ ಒಂದು ಉತ್ತಮ. ರಾಮರಾಯರಿಗೆ ಇದರ ಬಗ್ಗೆ ಕ್ಲಾರಿಟಿ ಬಂತಂತ ಅರ್ಥ. ಈಗ ಕೊರೋನಾದ ಸಂದರ್ಭದಲ್ಲಿ ಸೀನಿಯರ್ ಸಿಟಿಸನ್ನಿಗೆ ಏನು ಕನ್ಸೆಷನ್ ಅಂತ ಹೇಳಿದರು. ಅಂದರೆ ಅವರು ಸೀನಿಯರ್ ಸಿಟಿಸನ್ನಿಗೆ ಟ್ಯಾಕ್ಸ್ ಕನ್ಸೆಷನ್ ತುಂಬ ಏನು ಹೇಳ್ತಾರೆ, ಒಂದು ನದಿಯ ಪ್ರವಾಹ ಹರಿದಾಗಿ ಕೊಟ್ಟಿದ್ದಾರೆ 2 ವರ್ಷದ ಮುಂಚೆ. ಎಲ್ಲ ಸೀನಿಯರ್ ಸಿಟಿಸನ್ ಬೊನಾನ್ಸಾ, ಹೇಪ್ ಡೇಸ್ ಫಾರ್ ಗ್ರೇ ಡೇಸ್ ಅಂತೇಳಿ ನಾವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಸೊ ಸೀನಿಯರ್ ಸಿಟಿಸನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಏನೆಲ್ಲ ಬೆನಿಫಿಟ್ ಕೊರೋನಾ ಸಂದರ್ಭ ಕೊಟ್ಟಿದ್ದಾರೆ ಶ್ರೀರಾಮ್ ರಾಯರೇ ಹೇಳಿ. ಈಗ ಕೊರೋನಾ ಸಂದರ್ಭದಲ್ಲಿ ತುಂಬ ಜನರಿಗೆ ಈ ಫಂಡ್ ಮ್ಯಾನೇಜ್ ಮಾಡೋದು, ಟ್ಯಾಕ್ಸ್ ಕಟ್ಟೋದು ಎಲ್ಲ ಇಶ್ಯೂಸ್ ಆಗಿದೆ, ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಕೆಲವೆಲ್ಲ ಪ್ರೊವಿಷನ್ಸ್ ಇದೆ. ಈಗ
ಇವತ್ತಿನ ಕಾರ್ಯಕ್ರಮ TDS TCS ಬಗ್ಗೆ, ಸೊ ಆದ ಕಾರಣ ನಾನು ಬೇರೆ ಎಲ್ಲ ಡೈವರ್ಟ್ ಮಾಡಿಕೊಂಡು ಹೋಗುದಿಲ್ಲ. TDS TCS ನಲ್ಲಿ ಏನೆಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಟ್ಯಾಕ್ಸ್ ಕಟ್ಟುದ TDS ಅಥವಾ TCS ಎರಡನ್ನು ಕಟ್ಟುವ ಸಮಯವನ್ನು ಅವರು ಎಕ್ಸ್ಟೆಂಡ್ ಮಾಡಲಿಲ್ಲ, ಬಟ್ ಸ್ವಲ್ಪ ಇಂಟ್ರೆಸ್ಟ್ ಕಡಿತ ಮಾಡಿದ್ದಾರೆ. ಸೊ ಈ ಇಂಟ್ರೆಸ್ಟ್ ಒಂದು ವೇಳೆ ಡಿಲೇ ಆದರೆ ಇಂಟ್ರೆಸ್ಟ್ ಅನ್ನು ಕಡಿತಗೊಳಿಸಿದ್ದಾರೆ. ಮೊದಲು 1.5% ಇತ್ತು, ಈಗ 0.75% ಮಾಡಿದ್ದಾರೆ. ಸೊ ಇದು ಒಂದು. ಎರಡನೇದು, ನಿಮ್ಮ 13 ಮೇ 2020ರಿಂದ 31 ಮೇ 2021ರವರೆಗೆ ಯಾವುದೇ TDS ಕಡಿತ ಆಗಲಿ ಅಥವಾ ಯಾವುದೇ TCS ಕಲೆಕ್ಷನ್ ಆಗಲಿ ಅದು ರೆಸಿಡೆಂಟ್ನ ಮೇಲೆ ಮಾಡಿದರೆ, ಆ ರೆಸಿಡೆಂಟ್ ಸೀನಿಯರ್ ಸಿಟಿಸನ್ ಆಗಿರ್ಬೋದು ಅಥವಾ ನಾನ್ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ರೆಸಿಡೆಂಟ್ನ ಮೇಲೆ ಏನಾದರೂ TDS ಕಲೆಕ್ಟ್ ಮಾಡಿದರೆ ಅಥವಾ TCS ಕಲೆಕ್ಟ್ ಮಾಡಿದರೆ, TDS ಡಿಡಕ್ಟ್ ಮಾಡಿದರೆ, ಇನ್ಫ್ಯಾಕ್ಟ್ ಈ TDS ರೇಟನ್ನು 25% ಅಂದರೆ 25% ಕಡಿತಗೊಳಿಸಿದ್ದಾರೆ. ಅಂದರೆ ಮೊದಲು ಈಗ ಗುರುರಾಜಾಚಾರ್ಯ ಸರ್ ಹೇಳಿದಾಗೆ 194J ಅಂದರೆ ನಮ್ಮ ಪ್ರೊಫೆಷನಲ್ಗಳಿಗೆ 10% ಇತ್ತು, ಅದನ್ನು 7.5% ಮಾಡಿದ್ದಾರೆ. ಇಂಟ್ರೆಸ್ಟ್ನ ಮೇಲೆ TDS ಕಡಿತ 10% ಇತ್ತು, ಈಗ ಕೂಡ 7.5%. ಹೌದು, ಮಾರ್ಚ್ 21ರವರೆಗೆ ಯಾವುದೇ ಇಂಟ್ರೆಸ್ಟ್ ಪೇಮೆಂಟ್ ಆಗಲಿ ಅಥವಾ ಯಾವುದೇ ಆದಾಯವನ್ನು ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಾಗ TDS ಕಡಿತ ಏನಿದೆ ಅಂದ್ರೆ 25% ಡಿಸ್ಕೌಂಟ್ ಫಾರ್ TDS ಈಗ ಮಾಡಿದ್ದಾರೆ. ಇನ್ ಸಿಂಪಲ್ ವರ್ಡ್ಸ್, ಹೌದು, ಇನ್ ಸಿಂಪಲ್ ವರ್ಡ್ಸ್ 25% ಎಕ್ಸೆಪ್ಟ್ ಸ್ಯಾಲರಿ ಅವರಿಗೆ ಇಲ್ಲ. ಸ್ಯಾಲರಿ ಅವರಿಗೆ ಡಿಡಕ್ಟ್ ಮಾಡಿ ಕಮ್ಮಿ ಮಾಡಿದ್ರೆ ಕಡೆಗೆ ಅವರಿಗೆ ಬಡ್ಡಿ ಸಮೇತ ಕಟ್ಟಲಿಕ್ಕೆ ಬರ್ತದೆ. ಹೌದು ಅಲ್ವಾ? ಹಾಗೆ. ಓಕೆ, ಇದು ಒಂದು ಮೇಜರ್ ರಿಫಾರ್ಮ್ ಆಗಿದೆ. ಇವನ್ ರೆಂಟ್ ಇರಬಹುದು, ಇಂಟ್ರೆಸ್ಟ್ ಇರಬಹುದು, ಬೇರೆ ಯಾವುದು ಪೇಮೆಂಟ್ ಎಲ್ಲದಕ್ಕೂ TCS TDS ನಲ್ಲಿ ಯಾವುದೆಲ್ಲ ಅಪ್ಲಿಕೇಬಲ್ ರೇಟ್ ಉಂಟು, ನಮ್ಮ ಅಪ್ಲಿಕೇಬಲ್ ರೇಟ್ ಕೂಡ ಚಾರ್ಟ್ ಅಲ್ಲಿ ಹಾಕ್ತೇವೆ ನಾವು, ಅದರಲ್ಲಿ 25% ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಓಕೆ, ಬಹಳ ಒಂದು ಸಂತೋಷ. ಈಗ ಕ್ವಶನ್ ಸರ್, ಈಗ TDS ಗುರುರಾಜಾಚಾರ್ಯ ಸರ್, TDS ಯಾವಾಗ ಡಿಡಕ್ಟ್ ಮಾಡಬೇಕು ಮತ್ತೆ ಅದನ್ನು ಯಾವಾಗ ರೆಮಿಟ್ ಮಾಡಬೇಕು, ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬೋದಾ, ಮತ್ತೆ ಯಾರೆಲ್ಲ ಮಾಡಬೇಕು? ಇದು ಎರಡು ವಿಷಯ ಶ್ರೀರಾಮ್ ರಾವ್ ಹೇಳಿದ್ದು ವಿಷಯ ಹೇಳಬೇಕು. ಈ ಇಂಟ್ರೆಸ್ಟ್ ಏನ್ ಕಮ್ಮಿ ಮಾಡಿದ್ದಾರೆ TDS ಕಟ್ಟಲಿಲ್ಲ ಅಥವಾ ಡಿಲೇ ಮಾಡಿದ್ರೆ ಅಂತ ಹೇಳಿ, ಅದು ಕೆಲವು ದಿನಗಳಿಗೆ ಮಾತ್ರ, 20th ಮಾರ್ಚ್ ಟು 29th ಜೂನ್ ವರೆಗೆ ಮಾತ್ರ ಇದ್ದಿದ್ದು. ಈಗ ಯಾರಾದ್ರೂ TDS ಡಿಲೇ ಮಾಡಿದ ಪಕ್ಷದಲ್ಲಿ ಅವರು ರೆಗ್ಯುಲರ್ ರೇಟ್ ಅಲ್ಲೇ 12% ಅಥವಾ 18% ರೇಟ್ ಅಲ್ಲೇ ಮಾಡ್ಬೇಕಾಗುತ್ತೆ, ಅದೊಂದು ವಿಷಯ. ಎರಡನೇದು, ಈ 75% ಅಂದ್ರೆ ನಾನು ಮುಂಚೆನ ಒಂದು ಎಕ್ಸಾಂಪಲ್ ಕೊಟ್ಟೆ, ಪ್ರೊಫೆಷನಲ್ಸ್ ಗೆ 10% TDS ಮಾಡಬೇಕು. ಅದೇ ತರ ಇಂಟ್ರೆಸ್ಟ್ ಮೇಲೆ 10% TDS ಮಾಡಬೇಕು. ಕಾಂಟ್ರಾಕ್ಟರ್ಸ್ ಗೆ 2% TDS ಮಾಡಬೇಕು. ನಾವು ಕಾಂಟ್ರಾಕ್ಟರ್ಸ್ ಗೆ ಏನಾದ್ರು ಪೇಮೆಂಟ್ ಕೊಟ್ರೆ 2% ಮಾಡಬೇಕು. ಅದೇ ಆ ಕಾಂಟ್ರಾಕ್ಟರ್ ಇಂಡಿವಿಜುವಲ್ ಅಥವಾ HUF ಆದ ಪಕ್ಷದಲ್ಲಿ 1% TDS ಮಾಡಿದ್ರೆ ಸಾಕು. ಕಮಿಷನ್ ಮಾಡುವಾಗ ನನಗೆ 5% ಕಮಿಷನ್, ಯಾರಿಗಾದ್ರೂ ಕಮಿಷನ್ ಕೊಟ್ರೆ 5% TDS ಮಾಡಬೇಕು. ರೆಂಟ್ ಮೇಲೆ ನಾನು 10% TDS ಮಾಡಬೇಕು. ಅದೇ ರೆಂಟ್ ಆನ್ ಮೂವಬಲ್ ಪ್ರಾಪರ್ಟಿ, ಎಕ್ವಿಪ್ಮೆಂಟ್ಸ್ ಮೇಲೆ ರೆಂಟ್ ತಗೊಂಡ್ರೆ 2% TDS ಮಾಡಬೇಕು. ಪ್ರೊಫೆಷನಲ್ಸ್ ಗೆ ನಾನು ಅವಾಗಲೇ ಹೇಳಿದಾಗೆ 10% TDS ಮಾಡಬೇಕು. ಈ ತರ ರೇಟ್ಸ್ ಹೇಳಿದ್ದಾರೆ. ಈ ತರ ರೇಟ್ಸ್ ಹೇಳಿ ದೆನ್ ಈ 14th ಮೇ 2020 ಫೈನಾನ್ಸ್ ಮಿನಿಸ್ಟರ್ ಆತ್ಮನಿರ್ಭರ್ ಸ್ಕೀಮ್ ನಲ್ಲಿ 14th ಮೇ ಇಂದ 31st ಮಾರ್ಚ್ 2021 ಸಾಧಾರಣ 9 ತಿಂಗಳದ್ದು TDS ಏನ್ ಮಾಡಿದ್ದಾರೆ. ನಾನು ಈಗೇನೇನ್ ರೇಟ್ಸ್ ಹೇಳಿದೆ, 10% ಬದಲಿಗೆ 7.5% ಮಾಡಿದ್ರೆ ಸಾಕು. ಅದೇ 2% ಇರುವಾಗ 1.5% ಮಾಡಿದ್ರೆ ಸಾಕು. ಒಟ್ಟಾರೆ ಟ್ಯಾಕ್ಸ್ ಕಟ್ಟೋರು, ನಾವು ಒಂದು ತಿಳ್ಕೋಬೇಕು, ಯಾರಾದ್ರೂ ಟ್ಯಾಕ್ಸ್ ಕಟ್ಟೋರಿದ್ರೆ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಅವ್ರಿಗೆ ಟ್ಯಾಕ್ಸ್ ಕಟ್ಬೇಕಾದಷ್ಟೇ ಕಟ್ಬೇಕು. ಬಟ್ ನಾನು ಅವಾಗಲೇ ಎಕ್ಸಾಂಪಲ್ ಹೇಳ್ದಲ್ಲ, ನನಗೆ 1 ಲಕ್ಷ ನನಗೆ ಯಾರಾದ್ರೂ ನನ್ನ ಕ್ಲೈಂಟ್ಸ್ ಫೀಸ್ ಕಟ್ಬೇಕಿದ್ರೆ ಮುಂಚೆ 90,000 ಕೊಟ್ಟು 10,000 ರೂಪಾಯಿ ನನ್ನ ಪ್ಯಾನ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ರು. ಬಟ್ ಈಗ ಅವ್ರು ಏನ್ ಮಾಡ್ತಾರೆ, 92,500 ರೂಪಾಯಿ ನನ್ನ ಕೈ ಕೊಡ್ತಾರೆ. 7,500 ರೂಪಾಯಿ ಮಾತ್ರ ಅವ್ರ ಇನ್ಕಮ್ ಟ್ಯಾಕ್ಸ್ ಅಕೌಂಟಿಗೆ ಕಟ್ತಾರೆ. ಹಾಗಾಗಿ ನನ್ನ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಏನ್ ಬಂತು, ನನ್ಗೆ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ 8 ಲಕ್ಷ ಕಟ್ಬೇಕು ಅಂತ ಹೇಳಿ ಬಂದ್ರೆ, ನನಗೆ ಆ ಡಿಫರೆನ್ಷಿಯಲ್ ಏನಿತ್ತು, ಮುಂಚೆ ಹೆಚ್ಚಾಗಿ TDS ಆಗಿ ನನಗೆ ಬೆನಿಫಿಟ್ ಸಿಗ್ತಾ ಇತ್ತು, ಅಂದ್ರೆ ಡಿಡಕ್ಟ್ ಮಾಡಬಹುದಿತ್ತು. ಈಗ ನನಗೆ ಅಷ್ಟು ಅಡ್ವಾನ್ಸ್ ಟ್ಯಾಕ್ಸ್ ಹೆಚ್ಚು ಕಟ್ಟಬೇಕಾಗುತ್ತೆ. ಅದೊಂದು ವಿಷಯ ತಿಳ್ಕೋಬೇಕು. ಈ ಕನ್ಸೆಷನ್ ಏನ್ ಹೇಳಿದ್ವಿ, 75% ಆಫ್ ದ ಒರಿಜಿನಲ್ ರೇಟ್, ಅದು ನಾಯಕರು ನೀವ್ ಹೇಳಿದ್ರಿ ಸ್ಯಾಲರಿಡ್ ಪರ್ಸನ್ಸ್ ಗೆ ಕಟ್ಟೋದು ಬೇಡ ಅಂತ ಹೇಳಿ. ಇನ್ನೊಂದು 2-3 ಅದೇ ತರ ಅಪ್ಲಿಕಬಲ್ ಆಗಲ್ಲ. ಒಂದು ನಾನ್ ರೆಸಿಡೆಂಟ್ ಪೇಮೆಂಟ್ಸ್, ಒಂದು ಎಲ್ಲರೂ ವೀಕ್ಷಕರು ತಿಳ್ಕೋಬೇಕು, ಈ ಎಲ್ಲ ರೇಟ್ಸ್ ನಾವೇನ್ ಹೇಳ್ತಾ ಇದೀವಿ, ಇಟ್ ಇಸ್ ಅಪ್ಲಿಕಬಲ್ ಫಾರ್ ರೆಸಿಡೆಂಟ್ಸ್. ನಾನ್ ರೆಸಿಡೆಂಟ್ಸ್ ಗೆ ಏನಾದ್ರೂ ನಾನು ಪೇಮೆಂಟ್ ಮಾಡಿದ ಪಕ್ಷದಲ್ಲಿ ಕಂಪ್ಲೀಟ್ ಟ್ಯಾಕ್ಸ್ ರೇಟ್, ಅವ್ನ್ ಎಷ್ಟು ಟ್ಯಾಕ್ಸ್ ಅಂತ ಹೇಳಿ ಬರುತ್ತೋ, ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿರುವಂತ ನಾನು ಬರುತ್ತೋ ಇಲ್ಲೋ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಬಂದ ಪಕ್ಷದಲ್ಲಿ
ಪೂರ್ತಿ ಪ್ರಮಾಣ ಕಂಪ್ಲೀಟ್ ಅಮೌಂಟ್ ಆಫ್ ಟ್ಯಾಕ್ಸ್ ನಾನು ಡಿಡಕ್ಟ್ ಮಾಡಿ ಕಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಲೆಟ್ ಅಸ್ ಸೇ ಐ ಆಮ್ ಪೇಯಿಂಗ್ ಟು ಸಮ್ ಜಾರ್ಜ್ ಬುಷ್ ಆಫ್ USA ಸಮ್ ಪ್ರೊಫೆಷನಲ್ ಪೇಮೆಂಟ್ ಅಂಡ್ ಇಟ್ ಇಸ್ ಸಪೋಸ್ ಟು ಬಿ ಟ್ಯಾಕ್ಸ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಅವ್ನು ಆಮೇಲೆ ಜಾರ್ಜ್ ಬುಷ್ ಸಿಗೋದೇ ಇಲ್ಲ ಇಂಡಿಯಾದಲ್ಲಿ. ಸೊ ಆದ್ರಿಂದ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ ದ ಟ್ಯಾಕ್ಸ್ ಇಸ್ ಆನ್ ದಿ ಪರ್ಸನ್ ಹೂ ಡಿಡಕ್ಟ್ಸ್. ನಾವು ಕೇಳಿರ್ಬೋದು ದೊಡ್ಡ ವೊಡಾಫೋನ್ ಕೇಸ್ ಏನ್ ನಡೀತಾ ಇದೆ ಈಗ 12,000 ಕೋಟಿದು, ದಟ್ ಇಸ್ ನಾಟ್ ಅ ಇನ್ಕಮ್ ಟ್ಯಾಕ್ಸ್ ಕೇಸ್, ಇಟ್ ಇಸ್ ಅ ಕೇಸ್ ಆನ್ ಅಕೌಂಟ್ ಆಫ್ ನಾಟ್ ಮೇಕಿಂಗ್ ದ TDS. ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಸೇಲ್ ಮಾಡುವಾಗ ಅದ್ರದ್ದು ಶೇರ್ಸ್ ಟ್ಯಾಕ್ಸ್ ಕಟ್ಟಬೇಕಾ ಬೇಡ, TDS ಮಾಡ್ಬೇಕಾ ಬೇಡ ಅಂತ ಹೇಳಿ ಇನ್ಕಮ್ ಯಾರಿಗಿತ್ತು ಅವನ ಮೇಲೆ ಹಿಡ್ತಾನೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಯಾರು TDS ಮಾಡಬೇಕಿತ್ತೋ ಅವನ್ನ ಹಿಡ್ಕೊಳ್ತಾರೆ. ಎಸ್ಪೆಷಲಿ ವೆನ್ ಪೇಮೆಂಟ್ ಇಸ್ ಡನ್ ಟು ನಾನ್ ರೆಸಿಡೆಂಟ್ ಇಂಡಿಯನ್ಸ್. ಇಂಥ ಟಿವಿ ಪ್ರೋಗ್ರಾಮ್ ನಲ್ಲಿ ನಾವು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ವಿಷಯ ಹೆಚ್ಚು ಮಾತಾಡಬಾರ್ದು. ಯಾಕಂದ್ರೆ ಯಾರಾದ್ರೂ ಪೇಮೆಂಟ್ ನಾನ್ ರೆಸಿಡೆಂಟ್ಸ್ ಮಾಡಿದ್ರೆ ಅವರು ಅವರ ಚಾರ್ಟರ್ಡ್ ಅಕೌಂಟೆಂಟ್ ನ ಕನ್ಸಲ್ಟ್ ಮಾಡಿಯೇ ಅವರು ಪೇಮೆಂಟ್ ಮಾಡಬೇಕು. ಅಲ್ಲ ಸರ್, ಈಗ ನಾನ್ ರೆಸಿಡೆಂಟ್ ಪೇಮೆಂಟ್ ಮಾಡುವಾಗ 15CA ಮತ್ತೆ 15CB ಫಾರ್ಮ್ ತಕೊಂಡೇ ರೆಮಿಟೆನ್ಸ್ ಮಾಡ್ಬೇಕಾಗ್ತದಲ್ಲ. ದೇರ್ ಇಸ್ ಎ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇಸ್ ದ್ಯಾಟ್. ಆವಾಗ 15CA ಮಾಡಿ 15CB ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫಿಕೇಟ್ ಬರುವಾಗ ಅಲ್ಲಿ ಅಪ್ಲಿಕೇಬಲ್ ಆದ್ರೆ ಡಿಡಕ್ಟ್ ಆದ್ರೆ ಮಾತ್ರ ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ, ಇಲ್ದಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಎರಡು ವಿಷಯ ಹೇಳಬೇಕಿದ್ರಲ್ಲಿ. ಒಂದು ನಾವು ಏನ್ ಹೇಳಿದ್ವಿ, ಈಗ ಸ್ಯಾಲರಿ ಅವರಿಗೆ ಕನ್ಸೆಷನ್ ಇಲ್ಲ ಕೊರೋನಾ ರೀಸನ್ ಇಂದ. ಈ ನಾನ್ ರೆಸಿಡೆಂಟ್ ಪೇಮೆಂಟ್ ಅವ್ರಿಗೂ ಕನ್ಸೆಷನ್ ಇಲ್ಲ. ಬಟ್ ಎವ್ರಿ ಪೇಮೆಂಟ್ ಟು ನಾನ್ ರೆಸಿಡೆಂಟ್ ನೀಡ್ ನಾಟ್ ಗೋ ಥ್ರೂ 15CA 15CB. ನಾನೊಂದು ಉದಾಹರಣೆ ಕೊಡ್ತೇನೆ. ನಾನು ಕೆಲವೊಂದು ಲ್ಯಾಂಡ್, ಜಾರ್ಜ್ ಬುಷ್ ಹ್ಯಾಡ್ ಅ ಲ್ಯಾಂಡ್ ಇನ್ ಮಂಗಳೂರು ಅಂಡ್ ಹಿ ಇಸ್ ಸೆಲ್ಲಿಂಗ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್ ಟು ಮೀ. ದೆನ್ ನಾನು ಅವನಿಗೆ ಇಲ್ಲೇ ಚೆಕ್ ಕೊಟ್ಬಿಡ್ತೇನೆ. ಅವನು ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್ ನಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಅವನು ಸರ್ ಪ್ರಾಪರ್ಟಿ ಡೀಲಿಗೆ ಬೇರೆ ಉಂಟಲ್ಲ, ಅದರಲ್ಲಿ ಪ್ರಕಾರ TDS ಮಾಡ್ಲೇಬೇಕಲ್ಲ ಸರ್? ಅದೇ ನಾನು ಹೇಳ್ತೇನೆ, TDS ನಾನ್ ರೆಸಿಡೆಂಟ್ಗೆ ಸಾಕು ಇಲ್ಲ. ನಾನ್ ರೆಸಿಡೆಂಟ್ ಆದ್ರೆ 20% TDS ಮಾಡ್ಬೇಕಲ್ಲ ಸರ್? 20% ಅಂತ ಹೇಳಲ್ಲ. ಅದೇನ್ ಹೇಳ್ತಾರೆ, if I am buying a land from Nayak, then I have to deduct at 1% and pay you 99%. However, if I am buying from George Bush, who is a non-resident, George Bush ಅಂತ ಹೇಳಿದ್ರೆ ನಮಗೆ ಯಾವಾಗ್ಲೂ ಗೊತ್ತಾಗ್ಬಿಡುತ್ತೆ ಅವ್ನು ನಾನ್ ರೆಸಿಡೆಂಟ್ ಅಂತ ಹೇಳಿ ಒಂದು ಐಡಿಯಾ ಬರ್ಬೋದು. ಅದೇ ಲೆಟ್ ಅಸ್ ಸೇ ಇಟ್ ಮೇ ಬಿ an ordinary some Shriram also, if Shriram also could have been a non-resident. ನಮಗೆ ಬಾರಿ ತೊಂದರೆ ಆಗೋದು ಯಾವಾಗಂದ್ರೆ ಅದಕ್ಕೆ ನಾವು ಸರ್ಟಿಫಿಕೇಟ್ ತಗೋಬೇಕು ಅವನಿಂದ, ವೆದರ್ he is a resident or a non-resident ಅಂತ ಹೇಳಿ ಅವನ ಹತ್ರ ಒಂದು ಪ್ರೂಫ್ ತಗೊಂಡು ಆಮೇಲೆ if he is a non-resident, ಯಾರೋ ಮಂಜುನಾಥ್ ಅಂತ ಇರ್ತಾನೆ, ಅವ್ನು ದುಬೈಯಲ್ಲಿ ಇರ್ತಾನೆ, ಅವನ್ಗೆ 182 ದಿನ ಅವ್ನು ದುಬೈಯಲ್ಲಿ ಇದ್ದ ಪಕ್ಷದಲ್ಲಿ he becomes a non-resident. ಅವನು ಮಂಜುನಾಥಿಗೆ ನಾನು ಪೇಮೆಂಟ್ ಮಾಡುವ ಪಕ್ಷದಲ್ಲಿ ಅವನು ನಾನ್ ರೆಸಿಡೆಂಟ್ ಆದ್ರೆ ನನಗೆ ಫುಲ್ ಟ್ಯಾಕ್ಸ್, ನಾನು 1 ಕೋಟಿ ಕೊಟ್ರೆ ನಿಮಗೆ 1 ಕೋಟಿ ಲ್ಯಾಂಡ್ ನಾನು ಪರ್ಚೇಸ್ ಮಾಡಿದ್ರೆ 99 ಲಕ್ಷ ನಿಮ್ ಕೈ ಕೊಡ್ತೀನಿ, 1 ಲಕ್ಷ ನಿಮ್ಮ ಅಕೌಂಟ್ಗೆ ನಾನು ಪರ್ಮನೆಂಟ್ ಅಕೌಂಟ್ ನಂಬರ್ಗೆ ಜಮಾ ಮಾಡ್ತೇನೆ. ಅದೇ ನಾನು ಮಂಜುನಾಥ್ ನಾನ್ ರೆಸಿಡೆಂಟ್ ಅಕೌಂಟಿಗೆ ಮಾಡಿದ ಪಕ್ಷದಲ್ಲಿ ಅವನಿಗೆ ನಾನು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಆ 1 ಕೋಟಿಯಲ್ಲಿ, ಅವನು ಲೆಟಸ್ 12 ಲಕ್ಷ ಕಟ್ಟಬೇಕು ಅಂತ ಹೇಳಿ ಆಗುತ್ತೆ. ಬಿಕಾಸ್ 1 ಕೋಟಿ ಮೈನಸ್ ಅವನು ಕಾಸ್ಟ್, ಇಂಡೆಕ್ಸ್ಡ್ ಕಾಸ್ಟ್ ಎಲ್ಲ ಮಾಡ್ಕೊಂಡು ನಾನು ಟೋಟಲಿ 12 ಲಕ್ಷ ಕಟ್ಟಬೇಕಾದ್ರೆ I have to deduct 12 lakhs and pay it into his account. Correct. Unless he gets me a certificate for lower deduction. Correct. So non-residents ಮತ್ತೆ salaried ಅವರಿಗೆ ಕನ್ಸೆಷನಲ್ ರೇಟ್ ಕೊಟ್ಟಿಲ್ಲ ಅಂತ ಹೇಳಿ. ನಾನ್ ರೆಸಿಡೆಂಟ್ ಬಗ್ಗೆ ನಾವು ಆಲ್ರೆಡಿ ಒಂದು ಇನ್ಕಮ್ ಟ್ಯಾಕ್ಸ್ ಇದು ಕಾರ್ಯಕ್ರಮ ಮಾಡಿದ್ದೇವೆ, ನೀವು ಕೂಡ ಅದನ್ನು ಬ್ರೀಫ್ ಮಾಡಿದ್ದೀರಿ, ತುಂಬಾ ಸಂತೋಷ. ಈಗ ಚಂದ್ರಕಾಂತ್ ರಾಯರೇ, ಯಾರು TDS ಮಾಡಬೇಕಾಗ್ತದೆ ಅಥವಾ TCS ಮಾಡಬೇಕಾಗ್ತದೆ, ಯಾರಿಗೆ TCS ಮಾಡೋದ್ರಿಂದ ವಿನಾಯಿತಿ ಇದೆ, ಅದರ ಬಗ್ಗೆ ಒಂದು ಹೇಳ್ಬೋದಾ ಸಂಕ್ಷಿಪ್ತವಾಗಿ? TCS ಇವತ್ತಿನ ಫ್ಲೇವರ್ ಆಫ್ ದ ಸೀಸನ್ ಆದ್ರಿಂದ ಮೊದಲು TCS ವಿಷಯ ಮಾತಾಡೋಣ. TCS ಹೇಳುವಾಗ ಪ್ರೈಮರ್ಲಿ ಹೊಸದಾಗಿ ಬಂದದ್ದು ಸೆಲ್ಲರ್ ಆಫ್ ಗುಡ್ಸ್, ಆ ಕ್ಯಾಟಗರಿಯಲ್ಲಿ ಒಂದು ವೀಕ್ಷಕರ ಕರೆ ಉಂಟು, ಮಾತಾಡೋಣ. ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡುದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡುದು. ರಾಮಕೃಷ್ಣ ರಾಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ಧನ್ಯವಾದಗಳು. ನನ್ನ ಪ್ರಶ್ನೆ, ಈಗ ಸಾಮಾನ್ಯ ಸೀನಿಯರ್ ಸಿಟಿಸನ್ಸ್ ಅವರ ಅರ್ನಿಂಗ್ಸ್ ಅಲ್ಲಿ ಇದು ಡೆಪಾಸಿಟ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ, ಪೋಸ್ಟ್ ಆಫೀಸ್ ಎಲ್ಲ ಮಾಡ್ತಾರೆ. ಈಗ ಬ್ಯಾಂಕ್ ಅಲ್ಲಿ ಎಷ್ಟು ಇದು ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಬಂದ್ರೆ TDS ಬರ್ತದೆ, ಮತ್ತೆ ಅದೇ ರೀತಿ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಎಷ್ಟು ಇಂಟ್ರೆಸ್ಟ್ ಬಂದ್ರೆ TDS ಬರ್ತದೆ ಅಂತ. ಮತ್ತೆ ಇನ್ನೊಂದು 15H ಫಾರ್ಮ್ ಯಾರು ಕೊಡಬೇಕು, ಮತ್ತೆ 15G ಫಾರ್ಮ್ ಅದು ಯಾರು ಕೊಡಬೇಕು ಅಂತ. ಬಹಳ ಉತ್ತಮ ಪ್ರಶ್ನೆ ಶ್ರೀರಾಮ್ ರಾಯರು, ನೀವು ಹೇಳಿ ಇದ್ರ ಬಗ್ಗೆ. ಸೀನಿಯರ್ ಸಿಟಿಸನ್ ಎಷ್ಟು ಇಂಟ್ರೆಸ್ಟ್ ಬಂದ್ರೆ TDS ಅಂತ. ಇದು ಸೀನಿಯರ್ ಸಿಟಿಸನ್ಗೆ ಬ್ಯಾಂಕ್ ಅಥವಾ ಇದು ಡಿಡಕ್ಟರ್ನ ಪಾಯಿಂಟ್ ಆಫ್ ವ್ಯೂ, ಅಂದ್ರೆ ಬ್ಯಾಂಕ್ ಆಗಲಿ, ಕೋಆಪರೇಟಿವ್ ಸೊಸೈಟಿ ಆಗಲಿ ಅಥವಾ ಪೋಸ್ಟ್ ಆಫೀಸ್ ಆಗಲಿ ನೋಡೋದಾದ್ರೆ ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ನಲ್ಲಿ
ಓಕೆ, ಆರ್ ಆ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಆಫೀಸ್ ನಲ್ಲಿ ಬ್ಯಾಂಕ್ ಅಂದ್ರೆ ಎಂಟೈರ್ ಬ್ರಾಂಚಸ್ ಟುಗೆದರ್ ಅವರ ಇಂಟ್ರೆಸ್ಟ್ 1 ವರ್ಷಕ್ಕೆ ಈ ಫಿಕ್ಸ್ಡ್ ಡೆಪಾಸಿಟ್ ಅದರಲ್ಲಿ 1 ವರ್ಷಕ್ಕೆ 50,000ಕ್ಕಿಂತ ಜಾಸ್ತಿ ಆದ್ರೆ ಆಗ ಬ್ಯಾಂಕ್ನವರು TDS ಮಾಡ್ತಾರೆ. ಓಕೆ, TDS ರೇಟ್ ಬಂದು ಈ 31 ಮಾರ್ಚ್ ವರೆಗೆ 7.5%, ಇಲ್ಲದ್ರೆ ನಾರ್ಮಲ್ ಆಗಿ 10%. ಆದ್ರೆ ಅವರಿಗೆ 15 ಹೆಚ್ಚು ಕೊಡಬಹುದು. ನಮ್ಮ ಗುರುರಾಜಾಚಾರ್ಯ ಸರ್ ಹೇಳಿದ್ದಾರೆ, ಪ್ರಾಯ ಹೆಚ್ಚಿದ್ದವರು ಹೆಚ್ಚು 15 ಹೆಚ್ಚು, ಇಲ್ಲದಿದ್ರೆ 15G ಅಂತೇಳಿ ಅಲ್ವಾ? ಕರೆಕ್ಟ್. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಫಾರ್ಮ್ 15G ಫಾರ್ಮ್ 15H ಅಂತ ಬರ್ತದೆ. ಈಗ ಕೆಲವು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಥವಾ ಕೆಲವು ಇಂಡಿವಿಜುವಲ್ಸ್ ಇರ್ತಾರೆ, ಅವರ ಇನ್ಕಮ್ ಬೇಸಿಕ್ ಸ್ಲ್ಯಾಬ್ ಅಂದ್ರೆ 2.5 ಲಕ್ಷ ಆಗ್ಲಿ ಅಥವಾ 3 ಲಕ್ಷ ಫಾರ್ ಸೀನಿಯರ್ ಸಿಟಿಸನ್ ಅಥವಾ ಸೂಪರ್ ಸೀನಿಯರ್ ಸಿಟಿಸನ್ ಅಂದ್ರೆ 5 ಲಕ್ಷ, ಅದನ್ನು ಕ್ರಾಸ್ ಆಗುದಿಲ್ಲ, ಅದರ ಒಳಗೆ ಇರ್ತದೆ. ಇದು ಯಾವುದು ರಿಬೇಟ್ ಎಲ್ಲ ಕೂಡಿಸಿ ಎಂಟೈರ್ ಇನ್ಕಮ್ 5 ಲಕ್ಷದ ಒಳಗಿದ್ರು ಸಹ 15 ಹೆಚ್ಚು ಫಾರ್ಮ್ ಕೊಡಬಹುದು. ಅದರಲ್ಲಿ ಇನ್ಕಮ್ ಅವರು ಕ್ಯಾಲ್ಕುಲೇಟ್ ಮಾಡುವಾಗ ಅವರು ಕೆಲವು ಪೋಸ್ಟ್ ಆಫೀಸ್ ನಲ್ಲಿ ಕೊಟ್ಟು FD ಇಟ್ಟಿರ್ಬೋದು ಅಥವಾ ಡೆಪಾಸಿಟ್ ಇರ್ಬೋದು ಅಥವಾ ಒಂದು ಬ್ಯಾಂಕ್ ನಲ್ಲಿ ಅಥವಾ 2-3 ಬ್ಯಾಂಕ್ ನಲ್ಲಿ ಇಟ್ಟಿರ್ಬೋದು. ಎಲ್ಲಾ ಇಂಟ್ರೆಸ್ಟ್ ಗಳನ್ನು ಒಟ್ಟು ಮಾಡ್ಬೇಕಾಗ್ತದೆ. ಇಂಟ್ರೆಸ್ಟ್ ಮಾತ್ರ ಅಲ್ಲ, ಅದೇ ರೀತಿ ಬೇರೆ ಇನ್ಕಮ್ ಅವ್ರದ್ದು ಏನಿದೆ, ಅವರು ಒಂದು ವೇಳೆ ಪೆನ್ಷನ್ ಸಿಗ್ತಾ ಇರ್ಬೋದು, ಅದನ್ನು ಆಡ್ ಮಾಡ್ಬೇಕಾಗ್ತದೆ. ಈ ಎಲ್ಲಾ ಅಮೌಂಟ್ ಗಳನ್ನು ಕೂಡಿ ಅದರ ನಂತರ ನಿಮ್ಮ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ 2.5 ಲಕ್ಷ ಆರ್ 3 ಲಕ್ಷ ಫಾರ್ ಸೀನಿಯರ್ ಸಿಟಿಸನ್ ಆರ್ ಸೂಪರ್ ಸೀನಿಯರ್ ಸಿಟಿಸನ್ ಅಂದ್ರೆ 80 ವರ್ಷದ ಮೇಲ್ಪಟ್ಟವರು 5 ಲಕ್ಷ. ಇದರ ಒಳಗಡೆ ಈಗ ರಿಬೇಟ್ ಸೇರಿಸಿ 5 ಲಕ್ಷದೊಳಗೆ ಇನ್ಕಮ್ ಇದ್ರೂ ಕೊಡಬಹುದು. ರಿಬೇಟ್ ಸೇರಿಸಿ ಅಂದ್ರೆ ಸರ್ ಅಲ್ಲಿ ಏನಾಗ್ತದೆ, ನಿಮ್ಗೆ ನಮ್ಮ ಬ್ಯಾಂಕ್ನವರಿಗೆ ಅಥವಾ ಯಾವುದೇ ಪೋಸ್ಟ್ ಆಫೀಸ್ನವರಿಗೆ ಫಾರ್ಮ್ 15G 15Hಗೆ ರಿಬೇಟ್ ಅನ್ನು ತಗೊಳ್ಬೇಕಾದ ಯಾವುದೇ ಇದಿಲ್ಲ. ಹೌದು. ಸೊ ಆದ ಕಾರಣ ರಿಕ್ವೈರ್ಮೆಂಟ್ ಇಲ್ಲ. ಸೊ ಅವರು ಟ್ಯಾಕ್ಸೇಬಲ್ ಇನ್ಕಮ್ ನೋಡಿ. ಹೌದು. ಸೊ ನಾರ್ಮಲಿ ನಿಮ್ಮ ಇನ್ಕಮ್ 3 ಲಕ್ಷಕ್ಕಿಂತ ಒಳಗಡೆ ಇದ್ರೆ ಒಂದು ನಿಮ್ಮ ಟೋಟಲ್ ಒಂದರಲ್ಲಿ ನೀವು ಆಗ ಫಾರ್ಮ್ 15H ಕೊಡ್ಬೇಕಾಗ್ತದೆ. ಫಾರ್ಮ್ 15H ನೀವು ಒಂದು ಸರ್ತಿ ಅಂದ್ರೆ 1 ವರ್ಷದ ಬಿಗಿನಿಂಗ್ ಏಪ್ರಿಲ್ 30 ಒಳಗೆ ಕೊಟ್ರೆ ನಾರ್ಮಲ್ ಆಗಿ ಬ್ಯಾಂಕ್ನವರು ಅದನ್ನು ಗಣನೆಗೆ ತಕೊಂಡು ನಿಮ್ಗೆ TDS ಇಡೀ ವರ್ಷದಲ್ಲಿ ಡಿಡಕ್ಟ್ ಮಾಡೋದಿಲ್ಲ, ಪ್ರೊವೈಡೆಡ್ ನಿಮ್ಮ ಟೋಟಲ್ ಇನ್ಕಮ್ ಅವರ ಬ್ಯಾಂಕಿಂದ 3 ಲಕ್ಷ ಅಥವಾ 5 ಲಕ್ಷ ಆಸ್ ಇಟ್ ಮೇ ಬಿ ಕ್ರಾಸ್ ಆಗದಿದ್ರೆ. ಗುರುರಾಜಾಚಾರ್ಯ ಸರ್, ನಿಮ್ದು 15H ಮತ್ತೆ 15G ಒಂದು ಉಂಟಲ್ಲ, ನಾನೊಂದು ಸ್ಲೈಡ್ ನಿಮಗೆ ಕಳಿಸಿದೆ, ಅದರಲ್ಲಿ ನಾನು ಡಿಫರೆನ್ಸ್ ಕೊಟ್ಟಿದ್ದೆ 15G ಮತ್ತೆ 15H ಅಲ್ಲಿ. 15G ಅಲ್ಲಿ ಗುರುರಾಜ್ ಅಂದ್ರೆ ನಾನು 15G ಅಂದ್ರೆ 15 ಗುರುರಾಜ್, ಇನ್ನು ನನಗೆ 60 ವರ್ಷ ಆಗ್ಲಿಲ್ಲ, ಸೊ ಐ ಕ್ಯಾನ್ ಗಿವ್ ಇನ್ 15G. ಸೀನಿಯರ್ ಸಿಟಿಸನ್ಸ್ ನೀವು ಹೇಳಿದಾಗ 15H ಯಾರ್ದು ವಯಸ್ಸು ಹೆಚ್ಚಾಗಿ ರಾಮಕೃಷ್ಣ ರಾಯರು 15H ಅಲ್ಲಿ ಕೊಡಬೇಕು. ಅದೇ ಒಂದು ಇಂಪಾರ್ಟೆಂಟ್ ಡಿಫರೆನ್ಸ್ ಏನ್ ಥರ್ಡ್ ಪಾಯಿಂಟ್ ನಲ್ಲಿ ನಾನು ತಂದಿದ್ದೀನಿ. ಟೋಟಲ್ ಇನ್ಕಮ್ ಸ್ಪೆಸಿಫೈಡ್ ಇನ್ ದ ಫಾಲೋಯಿಂಗ್ ಟೇಬಲ್, ಆ ಟೇಬಲ್ ಕೊಡಲಿಲ್ಲ ನಾನು, ಇಸ್ ಲೆಸ್ ದನ್ ದ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್. ನೀವೇನು 2.5 ಲಕ್ಷ ಹೇಳಿದ್ರೆ 2.5 ಲಕ್ಷ ಒಳಗಡೆ ಇದ್ದ ಪಕ್ಷದಲ್ಲಿ 15G ಕೊಡಬಹುದು ನನ್ನ ಟೋಟಲ್ ಇನ್ಕಮ್. ಅದೇ 15G ಬರುವಾಗ 15H ಬರುವಾಗ ಹಿ ಕ್ಯಾನ್ ಲುಕ್ ಇನ್ ಟು ದ ಸೀನಿಯರ್ ಸಿಟಿಸನ್ಸ್. ಅವನು ಇವನ್ ದ ರಿಬೇಟ್ ಏನ್ ಹೇಳ್ತೀವಿ ನಾವು, ಆ ರಿಬೇಟ್ ನು ತಗೊಂಡು ಅವನಿಗೆ ಟ್ಯಾಕ್ಸೇ ಕಟ್ಟದೆ ಇರುವಂತ ಪರಿಸ್ಥಿತಿ ಬಂದಾಗ ಹಿ ಕ್ಯಾನ್ ಗಿವ್ 15H. ಅದಕ್ಕೆ ನಾನು ಅದು ಟ್ಯಾಕ್ಸ್ ಅಂಡ್ ಟೋಟಲ್ ರಿಬೇಟ್ ಮಾತ್ರ ಅಲ್ಲ, ATC ಚಾಪ್ಟರ್ 6 ಡಿಡಕ್ಷನ್ ಕೂಡ ತಗೊಳ್ಬಹುದು ಅಲ್ಲ ಸರ್? ಡೆಫಿನೆಟ್ಲಿ ಟೋಟಲ್ ಇನ್ಕಮ್ ನಾನು ತಗೊಳ್ಬಹುದು, ಐ ಮೀನ್ 15G ಅವರು ತಗೊಳ್ಬಹುದು. ಬಟ್ ಅದು ಟೋಟಲ್ ಇನ್ಕಮ್ ಲೆಸ್ ದನ್ ಮೂಮೆಂಟ್ ಇಟ್ ಕ್ರಾಸಸ್ 2.5 lakhs, ಐ ಕೆನಾಟ್ ಗಿವ್ 15G. ಬಟ್ ಅಪ್ ಟು 5 lakhs ಇನ್ಕಮ್ 15H ಕೊಡಬಹುದು ಅಂತ ಹೇಳಿ ಡಿಫರೆನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, ಅವರು ಬ್ಯಾಂಕ್ ಹೇಳುವಾಗ ರಾಮಕೃಷ್ಣ ಅವರು ಕೇಳಿದ್ರು, ಬ್ಯಾಂಕ್ ಅಲ್ಲಿ ರಾಮಕೃಷ್ಣ ಅವರ ಹೆಸರು ರಾಮಕೃಷ್ಣ ಅಲ್ಲ, ಹಿ ಇಸ್ ಅಗೇನ್ ಅ ನಂಬರ್. ಬ್ಯಾಂಕ್ ಅಲ್ಲಿ ನಂಬರ್ ಏನಂದ್ರೆ ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳಿ, CIF ನಂಬರ್. ಸೊ ಬ್ಯಾಂಕ್ಸ್ ವಿಲ್ ಅಗ್ರಿಗೇಟ್ ಆಲ್ ದಿ ಡೆಪಾಸಿಟ್ಸ್, ಎಲ್ಲಾ ಡೆಪಾಸಿಟ್ಸ್ ನ ಅವ್ರು ಟೋಟಲ್ ಮಾಡ್ಬಿಟ್ಟು, ಅವ್ರು ರಾಮರಾಯರು ಒಂದ್ ಕೆಲಸ ಅಥವಾ ರಾಮಕೃಷ್ಣ ರಾಯರು ಒಂದ್ ಹೇಳ್ಬೋದು, ನಾನು ಪಡೀಲ್ ನಲ್ಲಿ ಒಂದಿಡ್ತೇನೆ, ಮತ್ತೆ ಇನ್ನೊಂದು ಸಂತೆಕಟ್ಟೆಯಲ್ಲಿ ಒಂದಿಡ್ತೇನೆ, ಅಥವಾ ಇನ್ನೊಂದು ಬ್ರಾಂಚ್ ಅಲ್ಲಿ ನಾನು ಬಿಡಿಸಿ ಇಡ್ತೀನಿ. ಅವ್ರ ಹೆಸರು ರಾಮಕೃಷ್ಣ ಅಂತಿರಲ್ಲ, ಇಟ್ ವಿಲ್ ಬಿ ಒನ್ ನಂಬರ್. ಸೊ ಒಂದು ನಂಬರ್ ಆಗಿ ಅವ್ರು ಗಣಪಡಿಸಿ 40,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಅವರಿಗೆ 50,000, ಸೀನಿಯರ್ ಸಿಟಿಸನ್ಸ್ ಗೆ 50,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಕೊಟ್ರೆ TDS ಮಾಡಬೇಕಾಗುತ್ತೆ. ಅದೇ ನಮಗೆ ಜೂನಿಯರ್ ಸಿಟಿಸನ್ಸ್ಗೆ ಅಥವಾ ಆಲ್ ಸಿಟಿಸನ್ಸ್ಗೆ ಅದರ್ ದನ್ ಸೀನಿಯರ್ ಸಿಟಿಸನ್ಸ್ 40,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟರೆ TDS ಮಾಡಬೇಕಾಗುತ್ತೆ. ಇದು ಓನ್ಲಿ ಫಾರ್ ಬ್ಯಾಂಕ್ಸ್ ಅಂಡ್ ಪೋಸ್ಟ್ ಆಫೀಸ್. ಅದೇ ಯಾವ್ದಾದ್ರು ನಾರ್ಮಲ್ ಬಿಸ್ನೆಸ್ ಇದ್ದ ಪಕ್ಷದಲ್ಲಿ ಅವರು ಒಂದು ಲೋನ್ ಯಾರ ಹತ್ರನ ತಗೊಂಡ್ರೆ ಅವ್ರು ಇಂಟ್ರೆಸ್ಟ್ ಕೊಟ್ಟ ಪಕ್ಷದಲ್ಲಿ 5,000 ರೂಪಾಯಿ ಹೆಚ್ಚು ಪಟ್ಟಾದ ಮೇಲೆ ದೇ ಹ್ಯಾವ್ ಟು ಡೂ TDS. ಇದು ಡಿಬೆಂಚರ್ಸ್ ಮತ್ತೆ ಬಾಂಡ್ ಅಲ್ಲೆಲ್ಲ ಹಾಕಿದ್ರೆ
ಅದನ್ನು 5,000 rupees. ಎಲ್ಲ interest only for banks and post office. 40,000 rupees for everybody. 50,000 rupees is for senior citizen is the cutoff. For everybody else, it is 5,000 rupees is the basic the cutoff limit. Beyond that, they have to deduct at 10% or 7.5% for this intervening ಪೀರಿಯಡ್. ಇನ್ನೊಂದು ರಾಮರಾಯರು, ಒಂದು ಪ್ರೊಡಕ್ಟಿವ್ ರಾಮರಾಯರು ಒಂದು ಕ್ವಶನ್ ನಾನು ಆನ್ಸರ್ ಮಾಡ್ಬಿಡ್ತೇನೆ. ಅವ್ರಿಗೆ ನನಗೆ ಬಾರಿ ಇಷ್ಟ ಅವರು ಅಂದ್ರೆ ಪ್ರೊಡಕ್ಟಿವ್ ರಾಮರಾವ್ ಅಂತ ಹೇಳ್ತೇನೆ. ಅವ್ರು ಹೇಳಿದ್ರು ಪ್ಯಾನ್ ಇಲ್ಲದಿದ್ದ ಪಕ್ಷದಲ್ಲಿ 20% TDS ಮಾಡಬೇಕಾಗುತ್ತೆ. ನಾವು ಇದೆಲ್ಲ ಹೇಳಿದ್ದು ವೆರಿ ಇಂಪಾರ್ಟೆಂಟ್. ಆಲ್ ದೀಸ್ ರೇಟ್ಸ್ ಆರ್ ಅಸ್ಯೂಮಿಂಗ್ ದಟ್, ಇದು ಹೇಳಿದರೆ 3 ಕೇಸ್ ನಲ್ಲಿ ಸ್ಯಾಲರೀಸ್, non-resident Indians, and if you don't have a PAN, this concessional rate will not be applicable. Because PAN number illa ant ಹೇಳಿದ್ರೆ ಅವನು ಆಮೇಲೆ ರಿಟರ್ನ್ ಫೈಲ್ ಮಾಡ್ಲಿಕ್ಕಿಲ್ಲ. ಆದ್ರಿಂದ ಅವನಿಗೆ ಹೈಯೆಸ್ಟ್ ಸ್ಲ್ಯಾಬ್ ಅಲ್ಲಿ TDS ಮಾಡಿ ಅಂತ ಹೇಳಿ. ಇನ್ಫ್ಯಾಕ್ಟ್ 30% ಮಾಡಬೇಕಿತ್ತು. ಅದನ್ನ ಅವ್ರು ನಾವು ಹೇಳೋದು ಕೇಳಿದ್ರೆ ಗವರ್ಮೆಂಟ್ ವಿಲ್ ಮೇಕ್ ಇಟ್ ಇಂಟು 30%. ಬಿಕಾಸ್ ಇವತ್ತಿನ ದಿನ ಪ್ಯಾನ್ ನಂಬರ್ ತಗೊಳ್ಳೋದು ತುಂಬಾ ಸುಲಭ. ಯಾರ್ಯಾರಿಗೆ ಆಧಾರ್ ಇದೆಯೇ 2 ನಿಮಿಷದಲ್ಲಿ ಪ್ಯಾನ್ ಆಗ್ಬಿಡುತ್ತೆ. ಇವತ್ತಿನ ದಿನ ಪ್ಯಾನ್ ಮಾತ್ರ ಅಲ್ಲ, ಆಧಾರ್ ನಂಬರ್ ಕೊಟ್ರು ಇಟ್ ಇಸ್ ಆಸ್ ಗುಡ್ ಆಸ್ ಪ್ಯಾನ್. ಸೊ ಒಟ್ಟು ಗವರ್ಮೆಂಟ್ ಗೆ ನೀವು ಯಾರು ಅಂತೇಳಿ ಗೊತ್ತಾಗಬೇಕು. ನೀವು ನಾಯಕರಲ್ಲ, ಚಂದ್ರಕಾಂತ್ ಅಲ್ಲ, ಶ್ರೀರಾಮ್ ಅಲ್ಲ, ಎವ್ರಿಬಡಿ ಇಸ್ ಅ ಪ್ಯಾನ್ ನಂಬರ್ ಫಾರ್ ದೆಮ್. ಸೊ ಪ್ಯಾನ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ಅವನದು ಅಡ್ರೆಸ್ ಇಲ್ಲ ಅಂತ ಅರ್ಥ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಯಾರ್ಯಾರಿಗೆ ಅಡ್ರೆಸ್ ಇಲ್ವೋ, ಪ್ಯಾನ್ ನಂಬರ್ ಇಲ್ಲ ಅಂದ್ರೆ ಅಡ್ರೆಸ್ ಇಲ್ಲ ಅಂತ. ಸೊ ದೇ ವಾಂಟ್ ದೆಮ್ ಟು ಬಿ ಸಫರಿಂಗ್ ದ ಮೋಸ್ಟ್ at 20%. So to get the PAN number is very easy. So please get it and come under the regular scheme. Okay. So you should get into the PAN number and get out of the higher TDS ಅಂತ ನೀವು ಹೇಳೋದು ಅಲ್ವಾ ಸರ್? ಓಕೆ. ಈಗ ಇನ್ನೊಬ್ಬರು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ. ಹಾ, ಯಾರು ಮಾತಾಡೋದು? ನಾನು ಪ್ರಸನ್ನ ಉಡುಪ ಅಂತ. ಪ್ರಸನ್ನ ಉಡುಪ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಂದು ಪ್ರಶ್ನೆ, TCS ಈಗ ಮೊನ್ನೆ 1 ಅಕ್ಟೋಬರ್ ಇಂದ ಕಂಪನಿಯವರೆಲ್ಲ ಇದು ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಇದುವರಿಗೆ ಹೌದು ಅಡ್ವಾನ್ಸ್ ಕಲೆಕ್ಟ್ ಮಾಡಿದ್ರೆ 50 lakhs ಅಬೌವ್ ಕಸ್ಟಮರ್ಸ್ ಇಂದ, ಅವಾಗ TCS ಅಪ್ಲಿಕೇಬಲ್ ಆಗ್ತಾನೆ ಅಂತ 1 ಅಕ್ಟೋಬರ್ ಇಂದ 2020 ಇಂದ ಬಂದಿದೆ. ಹೌದು, ಮೊನ್ನೆ ರೂಲ್ಸ್. ಕರೆಕ್ಟ್. ಈಗ ನಮ್ದು ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಡ್ವಾನ್ಸ್ ಎಲ್ಲ 50 lakhs 1 crore ಎಲ್ಲ ತಗೊಂಡಿರ್ತೇವೆ ಸೇಲ್ ಮಾಡ್ಲಿಕ್ಕೆ ಮೆಷಿನ್ಸ್. ಅದಕ್ಕೆ TCS ಬರ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ನಮ್ಗೆ ಗೈಡೆನ್ಸ್ ಬೇಕಿತ್ತು. ಓಕೆ, ಚಂದ್ರಕಾಂತ್ ರಾಯರೇ, ನೀವು ಅಲ್ಲ ಒಂದ್ ನಿಮಿಷ. ಚಂದ್ರಕಾಂತ್ ರಾಯರೇ, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅದರ ಜರ್ನಲ್ ಅಲ್ಲಿ ನಿಮ್ದು ಇದರ ಬಗ್ಗೆ ಸವಿವರವಾಗಿ ನೀವು ಅದರ ಒಂದು ಆರ್ಟಿಕಲ್ ಕೊಟ್ಟಿದ್ದೀರಿ, ಧನ್ಯವಾದ. ಈಗ ಪ್ರಸನ್ನ ಉಡುಪುರದ ಬಗ್ಗೆ ಒಂದು ಹೇಳಿ. ಇದು ಆವಾಗ ಹೇಳಿದ ಹಾಗೆ ಈ ಸೆಲ್ಲರ್ನ ಮೇಲೆ ಬಂದಂತಹ ಒಂದು ಹೊಸ ಒಂದು ಕಾನೂನು ಇದು ಬಹಳ ಚರ್ಚಿತವಾದ ಮಾತಿದು. ಇವತ್ತಿನ ಈ ಉಡುಪರು ಹೇಳಿದ ಪ್ರಶ್ನೆ ನೇರವಾಗಿ ಅಲ್ಲಿಗೆ ಮುಟ್ಟಿದೆ. 50 ಲಕ್ಷಕ್ಕಿಂತ ಜಾಸ್ತಿ ಅಡ್ವಾನ್ಸ್ ಅವರಿಗೆ ಸಿಗ್ತಾ ಇದೆ. 50 ಲಕ್ಷಕ್ಕಿಂತ ಜಾಸ್ತಿ ಯಾರಿಂದ ಸಿಗ್ತಾ ಇದೆ. ಪ್ರಥಮ ಟೆಸ್ಟ್ ಹಾಕಬೇಕು. ಆಗ ನೀವು ಪ್ರಶ್ನೆ ಕೇಳಿದ್ರಿ TCS ಯಾರು ಮಾಡಬೇಕು ಅಂತ. ಅದು ಈ ಉಡುಪರ ಬಿಸ್ನೆಸ್ ಆಗಲಿ ಯಾರೇ ಆಗಲಿ ಅವರು ಸೆಲ್ಲರ್ ಆಫ್ ಗುಡ್ಸ್ ಆಗಿದ್ದರೆ ಫಸ್ಟ್ ಕ್ವೆಶ್ಚನ್, ಅವರು ಸೆಲ್ಲರ್ ಆಫ್ ಗುಡ್ಸಾ? ಹೌದು. ಮೆಷಿನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು, ಅದರ ನಂತರ ಅದನ್ನು ಅವರು ಮೂವಬಲ್ ಆಗಿ ಸೆಲ್ಲರ್ ಆಗಿದ್ದಾರೆ. ಅವರು ಸೆಲ್ಲರ್ ಆದ ಕೂಡಲೇ ಫಸ್ಟ್ ಟೆಸ್ಟ್ ಹಾಕಬೇಕು. ಅವರು ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡು ಅಥವಾ ಹೋದ ವರ್ಷದವರ ಪುಸ್ತಕ ನೋಡಿಕೊಂಡು ಅವರು 10 ಕೋಟಿ ವಹಿವಾಟು ಮಾಡಿದ್ದಾರಾ ಇದು ನೋಡ್ಕೊಳ್ಬೇಕು. ಅಂದ್ರೆ ಲೆಟ್ ಅಸ್ ಸೇ ಸಿಂಪಲ್ ಆಗಿ ಹೇಳಿದರೆ ಲಾರ್ಜ್ ಸೆಲ್ಲರ್ ಅಂತ ತಗೊಳ್ಳುವ. ಈ ಲಾರ್ಜ್ 10 ಕೋಟಿ ಟರ್ನ್ ಓವರ್ ಜಾಸ್ತಿ ಟರ್ನ್ ಓವರ್ ಇದ್ರೆ 31/3/2020 ಆವಾಗ ಅವರಿಗೀಗ TCS ಈ ಜವಾಬ್ದಾರಿ ಬಂತು ಅವರಿಗೆ. ಫಸ್ಟ್ ರಿಕ್ವೈರ್ಮೆಂಟ್ ನನ್ನದು ಹೋದ ವರ್ಷ 10 ಕೋಟಿಗಿಂತ ಹೆಚ್ಚು ವಹಿವಾಟು ಆಗಿದ್ರೆ ಸರಿ ನೋಡೋಣ. 1 ಅಕ್ಟೋಬರಿಗೆ ಈ ಹೊಸ ಕಾನೂನು ಬಂದಿದೆ. ಆವಾಗ ನಾನು ಯಾರಿಂದಲೋ ಹಣ ಪಡ್ಕೊಳ್ತಾ ಇದ್ದೇನೆ, ಐ ಆಮ್ ರಿಸೀವಿಂಗ್ ಕನ್ಸಿಡರೇಷನ್. ಈ ಹಣ ಪಡ್ಕೊಳ್ಳೋ ಹೊತ್ತಿಗೆ ಅದರ ಜೊತೆಲಿ ಒಂದು ಸಣ್ಣ ಎಕ್ಸ್ಟ್ರಾ ಚೀಲ, ಗವರ್ಮೆಂಟ್ನ ಒಂದು TCS ಚೀಲ ತಗೊಳ್ಬೇಕಾಗಿದೆ. ಇಟ್ ಇಸ್ ಎ ಸಪರೇಟ್ ರೆಸ್ಪಾನ್ಸಿಬಿಲಿಟಿ. ಅವರ ಅಕೌಂಟಿಗೆ ಒಂದು ಅಮೌಂಟ್ ಬರ್ತದೆ. ಸೊ ಇದು ಪ್ಯಾಕೇಜ್. ಇವರಿಗೆ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಬಂದಿದೆ. ನಾವು ಆಡು ಭಾಷೆಯಲ್ಲಿ ಹೇಳಿದರೆ ಒಂದು ಪೋಸ್ಟ್ ಮ್ಯಾನ್ ನ ಕೆಲಸ ಬಂದಿದೆ. ಆ ಒಂದು ಖರೀದಿದಾರರಿಂದ ಸರ್ಕಾರಕ್ಕೆ ಕೊಡುವಂತಹ ಒಂದು ಮಿಡಲ್ ಮ್ಯಾನ್ ಆಗಿರ್ತಾರೆ ಎಟ್ ದ ಟೈಮ್ ಆಫ್ ರಿಸೀಟ್. ಇದು ಯಾವ ಹೊತ್ತಿಗೆ ಹೊಡಿತದೆ ಅಂದ್ರೆ ರಿಸೀಟ್ ಯಾವ ಡೇಟಿಗೆ ಹೊಡಿತದೆ 1 ಅಕ್ಟೋಬರ್ ನಂತರ ಮಾತಾಡ್ತೇವೆ. ಇವಾಗ ನೆಕ್ಸ್ಟ್ ಪ್ರಶ್ನೆ ಇರೋದು ಯಾರಿಂದ ನಾನು ಕಲೆಕ್ಟ್ ಮಾಡಬೇಕು. ಆ ವ್ಯಕ್ತಿ ಟೋಟಲ್ ಬಿಸ್ನೆಸ್ ನನಗೆ ಈ ನಾನು 10 ಕೋಟಿ ವಹಿವಾಟು ಮಾಡುವಂತ ಸೆಲ್ಲರಿಗೆ ಅವನ ಬಿಸ್ನೆಸ್ 50 ಲಕ್ಷ ಮೀರಿರಬೇಕು.
ಈ ಪ್ರಶ್ನೆಗಳು 2 ಆನ್ಸರ್ ಆದ ನಂತರ ಇನ್ನು ಯಾವುದರ ಮೇಲೆ ಮಾಡಬೇಕು ಅಂತ ಹೇಳುವಂಥದ್ದು ಮುಂದೆ ಬರ್ತದೆ. ಈಗ ಅವರು ಹೇಳಿದಾಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ, 1 ಅಕ್ಟೋಬರ್ ಮುಂಚೆ ಅಡ್ವಾನ್ಸ್ ಬಂದಿತ್ತು, ಏನು ಮಾಡೋದಪ್ಪ, ಅದರ ಮೇಲೆ ಕಲೆಕ್ಟ್ ಮಾಡ್ಲಿಕ್ಕೆ ಉಂಟಾ? ಅದರ ಮೇಲೆ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲ. ಯಾಕೆಂದ್ರೆ ಕಾನೂನು ಬಂದದ್ದೇ 1 ಅಕ್ಟೋಬರ್. ಈಗ 1 ಅಕ್ಟೋಬರ್ ಮುಂಚೆ 50 ಲಕ್ಷ ಬಂದಿದೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಪುನಃ 10 ಲಕ್ಷ ಬರ್ತದೆ. ಆವಾಗ ಈ ನನ್ನ ಆ ವ್ಯಕ್ತಿ, ಈಗ ನಾನು ಹೇಳಿದಾಗ ನಾನು ಲಾರ್ಜ್ ಸೆಲ್ಲರ್, ಅವರು ಸಹ ಲಾರ್ಜ್ ಬಯರ್ ಅಂತ ತಗೊಳ್ಳುವ. ಈಗ ಲಾರ್ಜ್ ಬಯರ್ ಅಂದ್ರೆ ಈಸ್ ಆಲ್ರೆಡಿ ಕ್ರಾಸ್ಡ್ 50 ಲಕ್ಷ. ಯಾವ ದಿವಸದಿಂದ? 1 ಏಪ್ರಿಲ್ನಿಂದ ಇವತ್ತಿನವರೆಗೆ ನನ್ನೊಟ್ಟಿಗೆ ವಹಿವಾಟು ಆಗಿದೆ 50 ಲಕ್ಷ ಆಲ್ರೆಡಿ ಆಗಿದ್ರೆ ಅವರಿಗೊಂದು ನಾಮದ ಪಟ್ಟಿ ಬಂದ್ಬಿಡ್ತು. ಅವರು ಲಕ್ಷ ಬಂದ್ರು ಅದರ ಮೇಲೆ 50 ಲಕ್ಷ ಸಮೇತ TCS ಮಾಡ್ಬೇಕಾ ಅಥವಾ 10 ಲಕ್ಷದ ಮೇಲೆ? ಈ 10 ಲಕ್ಷ ಕಲೆಕ್ಟ್ ಮಾಡುವಾಗ ಅದರ ಜೊತೆ ನಾನು ಹೇಳಿದಾಗೆ ಒಂದು ಸಣ್ಣ ಚೀಲ ಕಲೆಕ್ಟ್ ಮಾಡಬೇಕು ಅವರು. ಯಾವುದು ಈ 10 ಲಕ್ಷನ ಯಾವ ಇನ್ವಾಯ್ಸ್ಗೆ ಮುಟ್ಟಿಸ್ತಾರ ಆ ಇನ್ವಾಯ್ಸಿನ ಮೇಲೆ ಅದರ 0.1% ಇವಾಗ ನಮ್ಮ ಕೊರೋನಾ ತಗೊಂಡ 50 ಲಕ್ಷ ಸಮೇತವಾ ಅದನ್ನು ಬಿಟ್ಟ ಇಲ್ಲ, ಬಂದ ಅಮೌಂಟ್ಗೆ ಪ್ರಶ್ನೆ ಇಲ್ಲ. ಯಾವ ಇನ್ವಾಯ್ಸ್ಗೆ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಯಾವಾಗಲೂ ಅಕ್ಟೋಬರ್ನ ಮುಂಚೆ ಒಂದು ಇನ್ವಾಯ್ಸ್ ಇರ್ಬೋದು, 40 ಲಕ್ಷದ ಇನ್ವಾಯ್ಸ್ ಇರ್ಬೋದು, ಅದಕ್ಕೆ 30 ಲಕ್ಷ ಮುಂಚೆ ಬಂದಾಗಿದೆ. ಇವತ್ತು 10 ಲಕ್ಷ ಬರ್ತಾ ಇದೆ. ಆ 10 ಲಕ್ಷದ ಜೊತೆಲಿ ಆ 40 ಲಕ್ಷದ 0.1% ಅಥವಾ ಈಗದ ರೇಟ್ ಒಂದು 0.0 ಕಡಿಮೆ ಇದೆ. ಸೊ ಇದನ್ನ ಕಲೆಕ್ಟ್ ಮಾಡಬೇಕು. ಈಗ ಶ್ರೀರಾಮ್ ರಾಯರೇ ಇದರ ಬಗ್ಗೆ ಸ್ವಲ್ಪ ಒಂದು ಕ್ಲಾರಿಟಿ. ಇಲ್ಲಿ ಏನಾಗ್ತದೆ ಅಂದ್ರೆ ನಾವು ಎಲಿಜಿಬಿಲಿಟಿ ಆಸ್ ಚಂದ್ರಕಾಂತ್ ರಾವ್ ಸರ್ ಹೇಳಿದಾಗೆ ಎಲಿಜಿಬಿಲಿಟಿಗೆ 2 ಕ್ರೈಟೀರಿಯಾ: 10 crore ಟರ್ನ್ ಓವರ್ ಇನ್ ದ ಪ್ರೀವಿಯಸ್ ಇಯರ್ ಅಂಡ್ ಡ್ಯೂರಿಂಗ್ ದಿ ಇಯರ್ 50 lakh ಸೇಲ್ಸ್. ನಾನು ಸೇಲ್ಸ್ ಮಾಡಿದೆ, ಸೊ ನಾನು ಅದರ ಅಮೌಂಟ್ ಕಲೆಕ್ಟ್ ಮಾಡುವಾಗ, ನನಗೆ ಆ ಇನ್ವಾಯ್ಸ್ ಅಗೇನ್ಸ್ಟ್ ಕಲೆಕ್ಟ್ ಮಾಡುವಾಗ ನನಗೆ ಅವರು TCS ಕೊಡಬೇಕು. ಇದು ಯಾವಾಗ? 1 ಅಕ್ಟೋಬರ್ ನಿಂದ ಮಾತ್ರ. 1 ಅಕ್ಟೋಬರ್ನ ನಂತರ ನಾನು ಯಾವ್ದು ಅಮೌಂಟ್ ಕಲೆಕ್ಟ್ ಮಾಡ್ತೇನೆ ಆ ಅಮೌಂಟ್ ನ ಮೇಲೆ ಮಾತ್ರ ನಾನು TCS ಕಲೆಕ್ಟ್ ಮಾಡಬೇಕು. ಅದರ ಮೊದಲು ನಾನು ಅಡ್ವಾನ್ಸ್ ತಗೊಂಡಿರ್ಲಿ ಅಥವಾ ಏನೇ ಆಗಿರ್ಲಿ ಅದರ ಮೇಲೆ TCS ಕಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಅದು ಈ ಪರ್ಟಿಕ್ಯುಲರ್ ಒಂದು ಸೆಕ್ಷನ್ ಅಲ್ಲಿ. ಇಲ್ಲಿ ಏನಾಗ್ತದೆ ಅಂದ್ರೆ ಐ ವುಡ್ ಲೈಕ್ ಟು ಮೇಕ್ ಸಮ್ ಕರೆಕ್ಷನ್ಸ್. ಅಲ್ಲಿ ಏನಾಗಿದೆ ಅಂದ್ರೆ ಸರ್ ಹೇಳಿದ್ರು ಒಂದು 60 ಲಕ್ಷ ಬಿಲ್ ಆಗಿದೆ ಅಂತ ಇಟ್ಕೊಳ್ಳುವ. ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರು. 40 ಲಕ್ಷ ಆಲ್ರೆಡಿ ಕಲೆಕ್ಟ್ ಆಗಿದೆ, 20 ಲಕ್ಷ ಬರಲಿಕ್ಕೆ ಬಾಕಿ ಉಂಟು. ಅದ್ರ ಮೊದಲೇ ಅವ್ರದ್ದು ಒಂದು ಅಮೌಂಟ್ ಕ್ರಾಸ್ ಆಗಿದೆ 50 ಲಕ್ಷದ ಮೇಲೆ. ಸೊ ಈಗ ನಾನು 20 ಲಕ್ಷ ಕಲೆಕ್ಟ್ ಮಾಡುವಾಗ 0.1%, ಇದು 0.1% ಇಸ್ ಅ ಪರ್ಟಿಕ್ಯುಲರ್ ಸೆಕ್ಷನ್ ನಲ್ಲಿ ಇರುವಂತದ್ದು ರೇಟ್. ಅದಕ್ಕೆ ಈಗ 25% ಕನ್ಸೆಷನ್ ಸಿಕ್ಕಿದೆ. ಸೊ ಅಂದ್ರೆ 0.075% ಆನ್ 20 lakhs. ನಾನೀಗ ಕಲೆಕ್ಟ್ ಮಾಡ್ತಿರೋದು 20 lakhs. ಆನ್ 20 lakhs ನ ಮೇಲೆ ಮಾತ್ರ. ಇನ್ನು ಮುಂದೆದು ಇನ್ವಾಯ್ಸ್ ಅಲ್ಲಿ ನಾನು ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಬೇಕು. ಅಲ್ಲಿ ಒಂದು ಏನಂದ್ರೆ ಇದ್ರ ಮೊದಲೇ ಅಮೌಂಟ್ ಬಂದಿದ್ರೆ ಅದರ ಮೇಲೆ ಕಲೆಕ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅಮೌಂಟ್ ರಿಸೀವ್ ಈಗ ರಿಸಿಪ್ಟ್ ಬೇಸಿಸ್ ನ ಮೇಲೆ ಟ್ರಿಗರ್ ಆಗ್ತದೆ. ಈಗ ಬಟ್ ಇನ್ವಾಯ್ಸ್ ಯಾವುದು ಎಷ್ಟಾಗ್ತದೆ ಅದರ ಮೇಲೆ ಇಂಪಾರ್ಟೆಂಟ್. ಅದು 50 ಲಕ್ಷ ಇನ್ವಾಯ್ಸ್ ಆಗಿರ್ಬೇಕು. 50 ಲಕ್ಷ ಇನ್ವಾಯ್ಸ್ ಆಗದೆ ನನಗೆ ಈಗ ಅಮೌಂಟ್ 1 ಕೋಟಿ ಬಂದ್ರೆ ಸಹ ನಾನು TCS ಕಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಯಾವಾಗ ಇನ್ವಾಯ್ಸ್ ಮಾಡ್ತೇನೋ ಆಗ ನಾನು ಅಡ್ಜಸ್ಟ್ಮೆಂಟ್ ಮಾಡಿ TCS ಕಟ್ಟಬೇಕಾಗ್ತದೆ. ಓಕೆ, ಪ್ರಸನ್ನ ಉಡುಪರವರು ಲೈನ್ ಅಲ್ಲಿ ಇದ್ದೀರಾ? ಇಲ್ಲ, ಅವ್ರದ್ದು ಪ್ರಶ್ನೆಗೆ ನಾವು ಸಮಂಜಸ ಉತ್ತರ ಕೊಟ್ಟಿದ್ದೇವೆ ಅಂತ ಹೇಳಿ. ಇದ್ದೀರಾ ಲೈನ್ ಅಲ್ಲಿ? ಹಲೋ 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 ಇದ್ದೇನೆ ಸರ್. ನಿಮ್ಗೆ ಕ್ಲಿಯರ್ ಆಯ್ತಾ? ಏನಾದ್ರು ಕೇಳಲಿಕ್ಕೆ ಉಂಟಾ? ಕ್ಲಾರಿಟಿ ಬಂತ ಅಥವಾ ಏನಾದ್ರು ಕೇಳಲಿಕ್ಕೆ ಉಂಟಾ? ಸರ್ ಈಗ ಕೇಳಿ ಇನ್ವಾಯ್ಸ್ ಮಾಡುವಾಗ ಉಂಟಲ್ಲ ಅಕ್ಟೋಬರ್ 1 ನಂತರ. ಹೌದು, ಅಲ್ಲಿ ಪಾಯಿಂಟ್ ಅಂದ್ರೆ 0.075% ಕಟ್ ಮಾಡ್ಬೇಕಾ ಅಂತ. ಅಬೌವ್ 50 lakhs ಮೇಲೆ ಮಾತ್ರ ಅಲ್ವಾ? ಹೌದು ಹೌದು. ನಿಮ್ಗೆ ಏನಾಗಿದೆ ಅಂದ್ರೆ 0.075% ನೀವು ಇನ್ವಾಯ್ಸ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಚೆಕ್ ಅಂಡ್ ಬ್ಯಾಲೆನ್ಸಸ್, ನಿಮ್ಗೆ ಎಷ್ಟು ಅಮೌಂಟ್ ನ ಮೇಲೆ ಕಲೆಕ್ಟ್ ಮಾಡ್ಬೇಕಂತ ಒಂದು ಟ್ರ್ಯಾಕ್ ಸಿಗ್ತದೆ. ಕಲೆಕ್ಷನ್ ನ ಮೇಲೆ ಆಕ್ಚುಲಿ ನೀವು ಕಲೆಕ್ಟ್ ಮಾಡಬೇಕು. ನೀವು ಪೇಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಯಾವಾಗ ಅದಕ್ಕೆ ಎಂತ ಹೇಳ್ತಾರೆ ಲಯಬಿಲಿಟಿ ಬರುದಂದ್ರೆ ನಿಮ್ಗೆ ಲಯಬಿಲಿಟಿ ಟು ಪೇ ಓನ್ಲಿ ಆನ್ ಕಲೆಕ್ಷನ್ ಬೇಸಿಸ್. ಇನ್ವಾಯ್ಸ್ ನಲ್ಲಿ ನೀವು ಮೆನ್ಷನ್ ಮಾಡಬಹುದು. ಸೊ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಮಾಡದಿದ್ರೆ ಸಹ ಲೇಟರ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡುವಾಗ ಯಾವ್ದು ಅಮೌಂಟ್ ಕನ್ಸಿಡರೇಷನ್ ಕಲೆಕ್ಟ್ ಮಾಡುವಾಗ ನೀವು ಅದರೊಟ್ಟಿಗೆ TCS ಕಲೆಕ್ಟ್ ಮಾಡಬೇಕಾಗ್ತದೆ. ಸರ್ ಈಗ ನಿಮ್ಮದು ಎಡಿಷನ್ ಇದಕ್ಕೆ
ಇದು ಯಾಕೆ ಬಂತು ಅಂತ ಹೇಳಿ ಒಂದು ನಾವು ನೆನಪಿಟ್ಕೊಳ್ಳೋಣ. Okay. ಇಷ್ಟುವರೆಗೆ ಗೂಡ್ಸ್ ಮೂವ್ಮೆಂಟ್ ಅಲ್ಲಿ ಯಾವತ್ತು TDS ಆಗಲಿ TCS ಆಗಿ ಇರ್ಲಿಲ್ಲ. ಹೆಚ್ಚಾಗಿ ಸರ್ವಿಸಸ್ ಮೇಲೆ ಕಾಂಟ್ರಾಕ್ಟ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಕಮಿಷನ್ ಇರ್ಬೋದು, ಇದೆಲ್ಲವೂ ನೀವು ನೋಡಿದ್ರೆ ಗೂಡ್ಸ್ ಇರ್ತಿರ್ಲಿಲ್ಲ. ಕೆಲವು ವರ್ಷಗಳ ಹಿಂದೆ ಇಮ್ಮೂವಬಲ್ ಪ್ರಾಪರ್ಟಿ ಮೇಲೆ ತಗೊಂಡ್ರು. ನಾನು ಅವಾಗ ಹೇಳಿದ್ರೆ 1 ಕೋಟಿಯಷ್ಟು ನಾನು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ನಿಮಗೆ ನಾನು 99 ಲಕ್ಷನೇ ಕೊಡೋದು, 1 ಲಕ್ಷ ನಿಮ್ಮ ಅಕೌಂಟ್ ಹಾಕ್ತೇನೆ ಅಂತ ಅದು ಇಮ್ಮೂವಬಲ್ ಪ್ರಾಪರ್ಟಿ ಮೇಲೆ ಇತ್ತು. ಈಗ ಬಂದಿರುವಂತಹದ್ದು 206C1H ಅಂತೇಳಿ, ಅದರಲ್ಲಿ ಗೂಡ್ಸ್ ನ ತಗೊಂಡ್ಬಂದಿದ್ದಾರೆ. ಎಲ್ಲಾ ಗೂಡ್ಸ್ ನ ತಗೊಂಡ್ಬರ್ಲಿಲ್ಲ. ದೊಡ್ಡ ಜನಗಳು ಯಾರು ದೊಡ್ಡ ಒಂದು ವ್ಯವಹಾರ ಮಾಡ್ತಾರೋ ಅದ್ರ ಮೇಲೆ ಮಾತ್ರ ತಗೊಂಡ್ಬಂದಿದ್ದಾರೆ. ಇದು ಲೆಟ್ ಅಸ್ ಸೇ Jewelers are selling more than 50 lakhs. Their turnover will be more than 10 crores in the last year. ಈ ವರ್ಷ ಯಾರಾದ್ರೂ ಬಂದ್ಬಿಟ್ಟು 60 ಲಕ್ಷದಷ್ಟು ಜ್ಯುವೆಲರಿ ಪರ್ಚೇಸ್ ಮಾಡಿದ ಪಕ್ಷದಲ್ಲಿ ಅವ್ನಿಗೆ ಅಪ್ ಟು 50 lakhs ಮಾಡುವಂತ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಏನಿತ್ತು 0.1%. ಇದು ಯಾಕೆ ಮಾಡಿದ್ರು ಅಂತ ಒಂದ್ಸರ್ತಿ ಲೆಕ್ಕ ಇಟ್ಕೊಳ್ಳೋಣ. ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗಿ ಅಕೌಂಟೆಡ್ ಆಗುತ್ತೆ. ಹೆಚ್ಚಿನ ಪಕ್ಷದಲ್ಲಿ ಬಿಸ್ನೆಸ್ ಟು ಕನ್ಸ್ಯೂಮರ್ ಎಸ್ಪೆಷಲಿ ಜ್ಯುವೆಲರ್ಸ್ ಬಿಸ್ನೆಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಗೂಡ್ಸ್ ಪರ್ಚೇಸ್ ಮಾಡಿದ್ರು ಅವ್ರ ಅಕೌಂಟ್ ಮಾಡಿದ್ರು ಇಲ್ಲೋ ಅಂತ ಹೇಳಿ ಗೊತ್ತಾಗೋದು ದೊಡ್ಡ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಅಟ್ಲೀಸ್ಟ್ ಒಂದು ಬಾಲ ಒಂದು ಇಟ್ಕೊಂಡ್ಬಿಟ್ರೆ, ಜುಟ್ಟು ಇಟ್ಕೊಂಡ್ರೆ ಮನುಷ್ಯನ್ ತಗೊಳ್ಬಹುದು ಅಂತ ಹೇಳಿ ಒಂದು ಗವರ್ಮೆಂಟ್ ಗೆ ಒಂದು ಸಿಕ್ತು. ಇದು ನಾನು ಬಾಲ ಅಲ್ಲ, ಬಾಲದಲ್ಲಿ ಒಂದು ಕೂದಲು, ಆಮೇಲೆ ಜಸ್ಟ್ ಒಂದು ಬಾಲದಲ್ಲಿ 1 ಲಕ್ಷದಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವನು TCS ಮಾಡಬೇಕಾಗಿದ್ದು 100 ರೂಪಾಯಿ ಅಷ್ಟೇ, 0.1% ಅಂತ ಹೇಳಿದ್ರೆ. ಸೊ 1 ಲಕ್ಷದ 100 ರೂಪಾಯಿ ತಗೊಂಡು ನಾನು 1 ಕೋಟಿ ನಾನು ಹೇಳ್ಬೇಕಂತ ಹೇಳಿದ್ರೆ 1 ಕೋಟಿಗೆ ಇದು 10,000 ರೂಪಾಯಿ ಆಗುತ್ತೆ. So I will take this because 1 ಕೋಟಿ 1 ಲಕ್ಷ is 1%, ಅದ್ರದ್ದು 10% is 10,000 ರೂಪಾಯಿ. ಸೊ 1 ಕೋಟಿಯಷ್ಟು ನಾನು ಬಿಲ್ ಮಾಡಿದ ಪಕ್ಷದಲ್ಲಿ ಉಡುಪರು 1 ಕೋಟಿಯಷ್ಟು ಯಾರಿಗಾದ್ರೂ ಬಿಲ್ ಮಾಡಿದ್ರೆ 10,000ದಷ್ಟು ದೇ ಹ್ಯಾವ್ ಟು ಕಲೆಕ್ಟ್ ಮೋರ್. ಇವರು ಹೆಂಗ್ ಹೇಳಿದ್ರಲ್ಲ, ಅದು 1 ಕೋಟಿಗೆ ಪ್ಲಸ್ GST ಇದ್ದ ಪಕ್ಷದಲ್ಲಿ ಕ್ವಶನ್ ಕಮ್ಸ್ ವೆದರ್ ಇಟ್ ಶುಡ್ ಬಿ ವಿತ್ GST or otherwise. ಕ್ಲಾರಿಫಿಕೇಶನ್ ಕೇಮ್ ದಟ್ 1 ಕೋಟಿ ಪ್ಲಸ್ GST ಇನ್ಕ್ಲೂಡಿಂಗ್ GST 1% ಕಲೆಕ್ಟ್ ಮಾಡಬೇಕು ಅಂತ ಹೇಳಿ. ಈ 10,000 ರೂಪಾಯಿ ಐ ವಿಲ್ ಶೋ ದಟ್ ದಿಸ್ ಇಸ್ ಪರ್ಚೇಸ್ ಬೈ ಕಸ್ಟಮರ್ X ಅಂಡ್ X ಗೆ ಅವನು ಕ್ಲೇಮ್ ಮಾಡ್ಬೇಕು ಈ 10,000 ರೂಪಾಯಿ. ಅವನು ರಿಟರ್ನ್ ಫೈಲ್ ಮಾಡ್ಬಿಟ್ಟು ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೌಟ್ ಬರುತ್ತೆ, 10,000 ರೂಪಾಯಿ ಯಾರು ಹಾಗೆ ಸುಮ್ಮನೆ ಬಿಡಲ್ಲ. ಅವನು ರಿಟರ್ನ್ ಫೈಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ವಿಲ್ ಥಿಂಕ್ ದಟ್ ದಿಸ್ 1 crore is unaccounted. However, if he has filed the return, then the government will very well give that 10,000 rupees credit to him. ಇದು ಫಸ್ಟ್ ವಿಷಯ. ಎರಡನೇ ವಿಷಯ, ಇದು ಕೆಲವರಿಗೆ ಅಪ್ಲೈ ಆಗಲ್ಲ. ಒಂದು ಇಮ್ಮೂವಬಲ್ ಪ್ರಾಪರ್ಟಿಗೆ ಈ ರೂಲ್ ಮುಂಚೆನೇ ಇತ್ತು, ಆದ್ರಿಂದ ಇದು ಅಪ್ಲೈ ಆಗಲ್ಲ. ಅದೇ ತರ ಯಾರ್ಯಾರಿಗೆ TDS ಯಾವ್ದಾದ್ರು ಒಂದು if the payer is already making TDS on that particular transaction, ಇವಾಗ ಮುಂಚಿನಷ್ಟು ನಮಗೆ ಸಾಫ್ಟ್ವೇರ್ ವೆದರ್ ಇಟ್ ಇಸ್ ಅ ಗೂಡ್ ಆರ್ ಸರ್ವಿಸಸ್ ಅಂತ ಹೇಳಿ ನಮ್ಗೆ ಡೌಟ್ ಇತ್ತು. ಸಾಫ್ಟ್ವೇರ್ ನಾವು ಪರ್ಚೇಸ್ ಮಾಡುವಾಗ ಅದು ಗೂಡ್ಸ್ ಆರ್ ಸರ್ವಿಸಸ್ ಅಂತ ಹೇಳಿ ನಾನು ಗೂಡ್ಸ್ ಅಂತ ಹೇಳಿದ ಪಕ್ಷದಲ್ಲಿ TDS ಇರ್ತಿರ್ಲಿಲ್ಲ. ಆದ್ಮೇಲೆ ಈಗ if I buy more than 50 lakhs worth of software, then I have to make TCS on the other side. However, ಅದೇ ನಾನು TDS ಮಾಡಿದ್ರೆ, ಅದು ಸರ್ವಿಸಸ್ ಅಂತ ಹೇಳ್ಬಿಟ್ಟು ನಾನು TDS ಮಾಡಿದ್ರೆ ದೆನ್ TCS ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸೇಮ್ ಟ್ರಾನ್ಸಾಕ್ಷನ್ ಮೇಲೆ TDS ಮತ್ತೆ TCS ಎರಡು ಅನ್ವಯ ಆಗುದಿಲ್ಲ. ಸೊ ಒಂದು ಇಂಪೋರ್ಟೆಡ್ ಗೂಡ್ಸ್ ಮೇಲೆ ನಾನು ಕಟ್ಟೋದು ಬೇಕಾಗಿಲ್ಲ, ಬಿಕಾಸ್ ನಾನು ಕಟ್ಟೋದೆಲ್ಲ ಇನ್ನೊಬ್ಬನು ತಗೊಳ್ಬೇಕು. ಸೊ ಅವ್ನು ಇನ್ನೊಬ್ನು ಇಂಡಿಯನ್ 206(1)H ಅಂದ್ರೆ ನೀವು ಹುಚ್ಚು ಅಂತ ಹೇಳ್ತಾನೆ. I mean for him it has of no consequences. He will say go to hell. I mean I don't have to comply with the income tax rules. However, there could be an obligation that I may have to pay it on the other side as TDS. That's a separate question. If I'm exporting goods, Nana ide Gupru, if he is exporting a machinery, should he collect TCS from George Bush, who is an NRI sitting out of US ಅಂತ ಹೇಳಿದ್ರೆ ಅದ್ರ ಮೇಲೂ ಬೇಕಾಗಿಲ್ಲ. ಸರ್ವಿಸಸ್ ಮೇಲಂತೂ ಖಂಡಿತ ಬೇಕಾಗಿಲ್ಲ. ಇದು ಬರೇ ಗೂಡ್ಸ್ ಮೇಲೆ ಮಾತ್ರ. And we have understood 0.1% or 0.075%. ಯಾರ್ಯಾರಿಗೆ ಪ್ಯಾನ್ ಇಲ್ವೋ ಅವರಿಗೆ 1% ಅಷ್ಟು TCS ಕಲೆಕ್ಟ್ ಮಾಡಬಹುದು. ಇಷ್ಟು ವಿಷಯ ಇದರಲ್ಲಿ ಕವರ್ ಮಾಡಬಹುದು. ಬಹಳ ಒಂದು ಚೆನ್ನಾಗಿ ವರ್ಣನೆ ಮಾಡಿದ್ದೀರಿ ಸರ್. ಈಗ ಚಂದ್ರಕಾಂತ್ ರಾವ್ ಅವರೇ, ಈಗ 194N ಅಂತ ಸೆಕ್ಷನ್ ಕ್ಯಾಶ್ ವಿಡ್ರಾವಲ್, ಇದು ಅನ್ಯಾಯ ಅಲ್ವಾ? ಕ್ಯಾಶ್ ವಿಡ್ರಾವಲ್ ಕೂಡ ನಮ್ಮ ಹಣವನ್ನು ನಾವು ವಿಡ್ರಾ ಮಾಡಿದ್ರೆ ಕೂಡ ಅದರ ಮೇಲೆ TCS ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಇದಕ್ಕೆ ಉತ್ತರ ರೂಪವಾಗಿ ಎರಡು ವಿಷಯ, ಒಂದು ನ್ಯಾಯದ ಮಾತು, ಮತ್ತೊಂದು ಕಾನೂನೇನು ಅಂತ ಹೇಳಿ. ಈಗ ಕಾನೂನಿಗೂ ನ್ಯಾಯಕ್ಕೂ ಬ್ಯಾಲೆನ್ಸ್ ಇಲ್ಲ. ಕೆಲವೊಮ್ಮೆ ಯಾರಿಗೋ ಸ್ವಲ್ಪ ತೊಂದರೆ ಇರ್ತದೆ. ರಾಜ ಪ್ರತ್ಯಕ್ಷ ದೇವತಾ, ಏನು ಕಾನೂನು ಉಂಟು ಅದನ್ನು ಫಾಲೋ ಮಾಡ್ಬೇಕು, ನ್ಯಾಯ ಅನ್ಯಾಯ ಕಡೆಗೆ ಅಲ್ವಾ? ಉತ್ತಮ ಯಾವುದು ನಮ್ಮ ರಘುವಂಶದಲ್ಲಿ ಇವರು ಹೇಳಿದ್ರು, ಸೂರ್ಯ
ಆ ನೀರನ್ನು ತೆಗೆದು ಆವಿ ರೂಪದಲ್ಲಿ ಮೇಲೆ ತಗೊಂಡೋಗಿ ಮೋಡದ ರೂಪದಲ್ಲಿ ತಗೊಂಡೋಗಿ ವಾಪಸ್ ಬರುವಾಗ 1000 ಪಟ್ಟು ಶಕ್ತಿಯಲ್ಲಿ ಮಳೆ ಬರ್ತದೆ ಅಂತ ಹೇಳುವಂಥ ಒಂದು ಮಾತು. ಇದು ಐಡಿಯಲ್ ರಾಮರಾಜ್ಯದಲ್ಲಿರುವಂಥ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆ. ಅದರಿಂದ ದೂರ ಇದೆ. ಅದಕ್ಕೆ ನಾವು ಜನರನ್ನು ಹೇಳಬೇಕು, ಒಂದು ಕಡೆ ಸರ್ಕಾರವನ್ನು ಹೇಳಬೇಕು. ಆದಷ್ಟು ಮಧ್ಯದಲ್ಲಿ ಬಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಬೇಕು, ಈ ಕಡೆ ಎಲ್ರಿಗೂ ಸುಖವಾಗಿ ಅವರ ಟ್ಯಾಕ್ಸ್ ಅನ್ನು ಕಟ್ಟುವಂಥ ವ್ಯವಸ್ಥೆ ಆಗಬೇಕು. ಈ ಎಲ್ಲ ಈ ವ್ಯವಸ್ಥೆ ಮಧ್ಯದಲ್ಲಿ ಟ್ಯಾಕ್ಸ್ ಪೇಮೆಂಟ್ನ ಜೊತೆಯಲ್ಲಿ ಫಂಡ್ ಟ್ರ್ಯಾಕಿಂಗ್ನ ಹೊಸ್ತು ಶುರುವಾಗಿಬಿಟ್ಟಿದೆ ಈಗ. ಯಾಕೆಂದ್ರೆ ಯಾವಾಗ ನಾವು ಒಂದು ಸತಿ ಈ ಸ್ವಚ್ಛ ಭಾರತ್ ಮಾಡ್ತಾ ಹೋಯ್ತು, ಅದೇ ಜೊತೆಯಲ್ಲಿ ಸ್ವಚ್ಛ ಕ್ಯಾಶ್ಲೆಸ್ ಆಗಬೇಕು ಅಂತ ಒಂದು ಇರಾದೆ ಬಂದುಬಿಡ್ತು ಸರ್ಕಾರಕ್ಕೆ, ಎಲ್ರಿಗೂ ಬಂತು ಇದು ಒಳ್ಳೆಯದು ಅಂತ ಹೇಳಿ. ಸೊ ಇದು ಕ್ಯಾಶ್ಲೆಸ್ ಆಗುವಾಗ ಈ ಕ್ಯಾಶ್ ನಮ್ಮ ಇಕಾನಮಿಯಲ್ಲಿ ತಿರುಗಾಡಬಾರ್ದು, ಅದನ್ನು ಹೇಗಾದರೂ ನಿಲ್ಲಿಸಬೇಕು ಅಂತ ಹೇಳಿ ಇತ್ತೀಚೆಗೆ ಬಂದ ಎಲ್ಲ ಹೊಸ ಕಾನೂನುಗಳು, TDS ಅಥವಾ TCS ಆಗಲಿ, ಎಲ್ಲ ಟ್ರ್ಯಾಕಿಂಗ್ ಕಾನೂನುಗಳು. ಇದು ಕ್ಯಾಶ್ ಎಲ್ಲಿ ಹೋಗ್ತಾ ಇದೆ, ಹೇಗೆ ಅದನ್ನು ವ್ಯವಸ್ಥೆಗೆ ಒಳಗೆ ತರಬಹುದು ಅಂತ ಹೇಳುವಂಥ ಈ ಉದ್ದೇಶ. ಸೊ ಈ ಒಂದು ಸಣ್ಣ ತೊಂದರೆಯನ್ನು ಎಲ್ಲರೂ ಈಗ ಅದನ್ನು ನ್ಯಾಯವನ್ನು ಬಿಟ್ಟು ಸ್ವಲ್ಪ ನಮ್ಮ ಡ್ಯೂಟಿ ಅಂತ ತಿಳ್ಕೊಂಡು ಮುಂದೆ ಹೋಗಬೇಕಾಗಿದೆ. ಅದರಲ್ಲಿ ಒಂದು 194N ನೀವು ಹೇಳಿದ ಪ್ರಶ್ನೆ ಯಾರಿಗೆ ಎಫೆಕ್ಟ್ ಆಗ್ತದೆ? 3 ರೀತಿಯ ಆರ್ಗನೈಸೇಷನ್. ಒಂದು ಬ್ಯಾಂಕ್ಗಳು, ಒಂದು ಪೋಸ್ಟ್ ಆಫೀಸಸ್, ಇನ್ನೊಂದು ಕೋಆಪರೇಟಿವ್ ಸೊಸೈಟೀಸ್ ಡೂಯಿಂಗ್ ದ ಆಕ್ಟಿವಿಟಿ ಆಫ್ ಬ್ಯಾಂಕಿಂಗ್. ಯಾವೆಲ್ಲ ಕೋಆಪರೇಟಿವ್ ಸೊಸೈಟೀಸ್ ಬ್ಯಾಂಕಿಂಗ್ ಲೈಸೆನ್ಸ್ ಹೊಂದಿದೆ, ಬ್ಯಾಂಕಿಂಗ್ ಸರ್ಟಿಫಿಕೇಟ್ ಹೊಂದಿದೆ, ಬರೀ ಹೆಸರಿನಲ್ಲಿ ಬ್ಯಾಂಕ್ ಇದ್ದುಕೊಂಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಲ್ಲ, ಅದು ಕೋಆಪರೇಟಿವ್ ಬ್ಯಾಂಕ್ ರೂಪದಲ್ಲಿದೆ. ಈ ಸೊಸೈಟಿಗಳು, ಈ ಬ್ಯಾಂಕ್ಗಳು, ಈ ಪೋಸ್ಟ್ ಆಫೀಸ್ಗಳು ತಮ್ಮ ಖಾತೆದಾರರ ಅಕೌಂಟ್ಸ್ನಲ್ಲಿ ಅವರು ಟ್ರ್ಯಾಕ್ ಮಾಡಬೇಕೀಗ. ಟ್ರ್ಯಾಕ್ ಮಾಡಿ ಕ್ಯಾಶ್ ವಿಡ್ರಾವಲ್ ಒಂದು ದೊಡ್ಡ ಲಿಮಿಟ್, ಆ ದೊಡ್ಡ ಲಿಮಿಟ್ 1 ಕೋಟಿ ಲಿಮಿಟ್. ಇದು 1 ಕೋಟಿ ಲಿಮಿಟ್ ಅನ್ನು ದಾಟಿದ ಕೂಡಲೇ ಅದನ್ನು ಟ್ರ್ಯಾಕ್ ಮಾಡುವಾಗ ಅದರ ಜೊತೆಯಲ್ಲಿ ಒಂದು TDS ಮಾಡುವಂಥ ಸಣ್ಣ 2% TDS ಮಾಡಬೇಕು. ಈ TDS 2% ಮಾಡಿ ಉಳಿದ 98% ಅನ್ನು ವಿಡ್ರಾವಲ್ ಮಾಡಲಿಕ್ಕೆ ಅವರು ಬಿಡುತ್ತಾರೆ. ಸೊ ಈ ಒಂದು ಜವಾಬ್ದಾರಿ ಬಂದುಬಿಟ್ಟಿದೆ. ಇದೆಲ್ಲವೂ ಟೆಕ್ನಾಲಜಿ ಡ್ರಿವನ್. ಯಾಕೆಂದರೆ ಯಾವುದೇ ಬ್ಯಾಂಕಿಗೂ ಯಾವುದೇ ಕೋಆಪರೇಟಿವ್ ಸೊಸೈಟಿಗೂ ಅವರು ಕೂತ್ಕೊಂಡು ಒಂದೊಂದು ಅಕೌಂಟ್ನಲ್ಲಿ ಎಷ್ಟು ವಹಿವಾಟು ಆಯಿತು ಅಂತೇಳಿ ಮಾಡೋಕ್ಕೆ ಸುಲಭ ಅಲ್ಲ. ಅದೆಲ್ಲ ಟೆಕ್ನಾಲಜಿ ಡ್ರಿವನ್ ಆಗಿದೆ. ಆಟೋಮ್ಯಾಟಿಕ್ ಆಗಿ ಇದಾಗಿಬಿಡುತ್ತದೆ. ಇದು ಆಟೋಮ್ಯಾಟಿಕ್ ಆಗಿ ಅವರ 26AS ಅಂದರೆ ಅವರು TDS ಮಾಡಿ ಈ ಜನರ TDS ಆದ ಒಂದು ಅಕೌಂಟ್ ಇದೆ, ಅದು ಸಹ ಆನ್ಲೈನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಹೋಯಿತು. ಈ 2% ಅವರಿಗೆ ಜಮೆ ಆಯಿತು, 98% ಅವರ ಕೈಗೆ ಕ್ಯಾಶ್ ಆಗಿ ಸಿಕ್ಕಿಬಿಡ್ತು. ಈ ವಹಿವಾಟು ಆಗುವಾಗ ಈ ಟ್ರ್ಯಾಕಿಂಗ್, ಈ 2% ಕಟ್ಟಾದದನ್ನು ಅಷ್ಟು ಕ್ಯಾಶ್ ಸಹ ಇವರಿಗೆ ಮಾಹಿತಿ ಬಂದುಬಿಡ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭ ಬಂತು. ಒಂದು ಅಮೆಂಡ್ಮೆಂಟ್ ಬಂತೀಗ, ಇನ್ನು ಸ್ವಲ್ಪ ತೀವ್ರವಾದ ಅಮೆಂಡ್ಮೆಂಟ್. ಇದೇನೆಂದರೆ ಯಾರು ಅವರ ರಿಟರ್ನ್ಸನ್ನು ಸರಿಯಾದ ಟೈಮಲ್ಲಿ ಫೈಲ್ ಮಾಡಲಿಲ್ಲ, ಅದು ಸಹ ಹೋದ ಹಿಂದಿನ 3 ವರ್ಷಗಳ ರಿಟರ್ನ್ಸ್, ಈ ರಿಟರ್ನ್ಸನ್ನು ಸರಿಯಾಗಿ ಫೈಲ್ ಮಾಡದಿದ್ದರೆ, ಸರಿಯಾಗಿ ಅಂದರೆ ಸಮಯ ಬಿಟ್ಟು ಫೈಲ್ ಮಾಡಿದ್ರು ಅದು ಸರಿಯಲ್ಲ ಅಂತ ಲೆಕ್ಕ ಅವರ ಪ್ರಕಾರ. ಅಂದರೆ ಯಾವ ಡ್ಯೂ ಡೇಟ್ನೊಳಗೆ ರಿಟರ್ನ್ ಫೈಲ್ ಮಾಡದಿದ್ದರೆ ಅಂಥ ವಹಿವಾಟಿರುವಂತಹ ಈ ಬಿಸ್ನೆಸ್ನವರಿಗೆ ಅಥವಾ ಈ ಕ್ಯಾಶ್ ಆಪರೇಟರ್ಸಿಗೆ TDSನ ರೇಟ್ ಜಾಸ್ತಿ, ಲಿಮಿಟ್ ಕಮ್ಮಿ. 20 lakhs ಲಿಮಿಟ್ ಮತ್ತೆ TDS ರೇಟ್ 5%. 20 lakh ಲಿಮಿಟ್ ಇಂದ 1 ಕೋಟಿ ಲಿಮಿಟ್ ವರೆಗೆ ನೀವು ವಿಡ್ರಾ ಮಾಡಿದ್ರೆ, ಸೊ 20 lakh ಕ್ರಾಸ್ ಆದ ಕೂಡಲೇ 2% TDS ಮಾಡ್ತಾರೆ. ಅದು 1 ಕೋಟಿಯವರೆಗೆ. 1 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ ಮತ್ತು ತೀವ್ರವಾದ ರೇಟ್ 5%. ತೀವ್ರವಾದ ರೇಟ್ 5%. ಅದು ಯಾರಿಗೆ? ಇವರಿಗೆ ಮಾತ್ರ. ಯಾರು ರಿಟರ್ನ್ ಸರಿಯಾದ ಟೈಮಲ್ಲಿ ಫೈಲ್ ಮಾಡಲಿಲ್ಲ, ಬಿಲೇಟೆಡ್ ರಿಟರ್ನ್ ಫೈಲ್ ಆಗಿರ್ತದೆ, ಅಥವಾ ಕೆಲವರು ರಿಟರ್ನೇ ಫೈಲ್ ಮಾಡಿರುವುದಿಲ್ಲ ಕಳೆದ 3 ವರ್ಷಗಳಲ್ಲಿ. ಅದು ಏನಾಗ್ತದೆ ಅಂದ್ರೆ, ಈಗ ನಮ್ಗೆ ಈ ವರ್ಷದಲ್ಲಿ ಹೇಳ್ಬೋದು ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಇನ್ನೂ ಡ್ಯೂ ಡೇಟ್ ಉಂಟು ಅಂತ, ನವೆಂಬರ್ ವರೆಗೆ ಎಕ್ಸ್ಟೆಂಡ್ ಆಗಿದೆ. ಆದ್ರೆ ಇದು ಈ ವರ್ಷದ ರಿಟರ್ನ್ ಅನ್ನು ಅವ್ರು ನೋಡುದಿಲ್ಲ. ಈಗ ವಿಡ್ರಾ ಆಗುವ ಅಮೌಂಟ್ಗೆ, ಕ್ಯಾಶ್ ವಿಡ್ರಾ ಆಗುವ ಅಮೌಂಟ್ಗೆ ಇಯರ್ ಅಂಡ್ 17, 18, 19 ಅಂದ್ರೆ ಅಸೆಸ್ಮೆಂಟ್ ಇಯರ್ 17, 18, 18, 19, 19, 20. ಓಕೆ, ಈ 3 ರಿಟರ್ನ್ ಅನ್ನು ನೀವು ಯಾವುದೇ ಒಂದು ರಿಟರ್ನ್ ಅನ್ನು ಕೂಡ ಬಿಲೇಟೆಡ್ ಅಥವಾ ಲೇಟ್ ಆಗಿ ಫೈಲ್ ಮಾಡಿದ್ರೆ ಅಥವಾ ಫೈಲ್ ಮಾಡದೇ ಇದ್ರೆ ನಿಮ್ಗೆ ಲಿಮಿಟ್ 20 lakhsಗೆ ರೆಡ್ಯೂಸ್ ಆಗ್ತದೆ, ಕಡಿಮೆ ಆಗ್ತದೆ. ಈ ಬ್ಯಾಂಕಿನವರು ಹೇಗೆ ಗೊತ್ತಾಗೋದು ಅವರು ಬಿಲೇಟೆಡ್ ರಿಟರ್ನ್ ಫೈಲ್ ಮಾಡಿ? ಅದಕ್ಕೆ ಒಂದು ಮೆಕ್ಯಾನಿಸಮ್ ಈಗ ಆಲ್ರೆಡಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಲ್ಲಿ, ಈ ಫೈಲಿಂಗ್ ಪೋರ್ಟಲ್ ಅಲ್ಲಿ ಸಹ ಇದೆ. ನೀವು ಪ್ಯಾನ್ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕರೆಕ್ಟ್. ಈ ಬ್ಯಾಂಕಿನವರು ಹೇಗೆ? ಬ್ಯಾಂಕಿನವರಿಗೆ ಏನಂದ್ರೆ, ಈಗ ಒಂದು ಲೇಟೆಸ್ಟ್ CBD ನೋಟಿಫಿಕೇಶನ್ ಕೂಡ ಬಂತು. ಅಲ್ಲಿ
ಅಪ್ ಟು 10,000 ಪ್ಯಾನ್ ಅನ್ನು ಒಂದ್ಸರ್ತಿ ಅಪ್ಲೋಡ್ ಮಾಡಬಹುದು ಆ ಒಂದು ಸಿಸ್ಟಮ್ ನ ಪ್ರಕಾರ ಇದಕ್ಕೆ ಯಾವ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ. ಸೊ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಇಂಟರ್ನ್ ಇವರಿಗೆ ಇನ್ಫಾರ್ಮೇಶನ್ ಕೊಡ್ತದೆ. ಓಕೆ, ಸೊ ಹಾಗೆ ಬ್ಯಾಂಕ್ನವರು ಅದನ್ನು ಇನ್ಫಾರ್ಮೇಶನ್ ಪಡ್ಕೊಂಡು ಅವರ ಸಿಸ್ಟಮ್ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಅದನ್ನು ಪುಟ್ ಅಪ್ ಮಾಡ್ತಾರೆ. ಸೊ ಎಟ್ ಅ ಟೈಮ್ 10,000 ಅವ್ರು ಎಷ್ಟು ನಂಬರ್ ಆಫ್ ಟೈಮ್ಸ್ ಮಾಡಬಹುದು. ಈಗ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಕಮ್ಮಿ ಮಾಡಿ ಬ್ಯಾಂಕ್ ಅಲ್ಲಿ ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ನವ್ರ ಕೆಲಸ ಎಲ್ಲ ಬ್ಯಾಂಕಿನವ್ರು ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ನವ್ರು ಕರೆಕ್ಟ್ ಕೆಲಸ ಮಾಡದಿದ್ರೆ ಅವ್ರಿಗೆ ಪೆನಾಲ್ಟಿ ಇಲ್ಲ, ಜನರಿಗೆ ಪೆನಾಲ್ಟಿ. ಬ್ಯಾಂಕಿನಲ್ಲಿ ಕರೆಕ್ಟ್ ಕೆಲಸ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕೆಲಸವನ್ನು ಇವರು ಮಾಡದಿದ್ರು ಇವರಿಗೆ ಪೆನಾಲ್ಟಿ. ಬ್ಯಾಂಕ್ ನಲ್ಲಿ ಅದು ಅಬ್ಲಿಗೇಷನ್ ಅದೇ ಹೇಳುದು, ಬಂಡೆಕಲ್ಲು ತಲೆಗೆ ತಾಗಿದ್ರು ತಲೆ ಹೋಗಿ ಬಂಡೆಕಲ್ಲಿ ತಾಗಿದ್ರು ತಲೆಗೆ ಬಿಟ್ಟು. ಈಗ ಇನ್ನೊಂದು ವೀಕ್ಷಕರಿಗೆ ಉಂಟು ಅಟೆಂಡ್ ಆಗುವ. ಹಲೋ ಹಲೋ ಹಾ ಹಲೋ ಹಲೋ, ಹೂ ಸ್ಪೀಕಿಂಗ್? ಪನ್ನರಾಜ್ ಅಂತ, ಚಾರ್ಟರ್ಡ್ ಅಕೌಂಟೆಂಟ್. ಪನ್ನಾರಾಜ್, ಚಾರ್ಟರ್ಡ್ ಅಕೌಂಟೆಂಟ್. ನಮ್ಮ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅದರ ಮೆಂಬರ್ ಪನ್ನಾರಾಜ್ರವರಿಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವೊಂದು ನಮ್ಮ ಈ ಸಂಚಿಕೆಗೆ ಬಂದು ಒಂದು ಪ್ರಶ್ನೆ ಕೇಳಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ. ನಿಮ್ಮ ಪ್ರಶ್ನೆ ಕೇಳಬಹುದಾ ಸರ್? ಕೇಳ್ತೀನಿ ಸರ್. ತುಂಬಾ ಮೊಟ್ಟ ಮೊದಲನೇದಾಗಿ ನಮ್ಮ ಕೂಡ್ಲ ಈ ಚಾನೆಲ್ಗೆ ನನ್ನ ಅಭಿನಂದನೆಗಳು. ಈ ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ಡ್ ಇದೇನು ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ. ಹೌದು. ಇಲ್ಲಿ ನನ್ನ ಪ್ರಶ್ನೆ ಒಂದು, ಅಲ್ಲ, ಇದು ಕಾರ್ಯಕ್ರಮ ಮಾಡುವವರಿಗೆ ನಿಮ್ಮ ಯಾವುದು ಹೇಳಲಿಲ್ಲ ನಿಮಗೆ? ಅದೇ ಕರ್ನಾಟಕ ಬ್ಯಾಂಕ್ ಇವರಿಗೆ ಮತ್ತೆ ನೀವು ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ಡ್ ನಮ್ಮ ಗುಡ್ಲ ಚಾನಲ್ ಕಾರ್ಯಕ್ರಮ ಮಾಡುವವರಿಗೆ ನೀವೇನು ಹೇಳಲಿಲ್ಲ. ಎಲ್ರಿಗೂ ಕೂಡ ಧನ್ಯವಾದಗಳು. ಆಯ್ತು ಸರ್, ಹೇಳಿ. ಈಗ ನನ್ನ ಪ್ರಶ್ನೆ, ಈಗ ಬಿಸ್ನೆಸ್ ಮಾಡೋರು ಈ ಬಿಸ್ನೆಸ್ ವೆಹಿಕಲ್ಸ್ ಕೊಂಡ್ಕೊಳ್ತಾರೆ. ಹೌದು. ಅವ್ರಿಗೆ EMI ಅಂತೇಳಿ ಅದು 5 ವರ್ಷ ಇದ್ರೆ 4 ವರ್ಷ ಇದ್ರೆ ಅಡ್ವಾನ್ಸ್ ಆಗಿ ಅಕೌಂಟ್ ಪೇ ಚೆಕ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ EMIಗಳು ಕಟ್ತಾ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಪೋರ್ಷನ್ ಎಷ್ಟು ಅಂತ ಗೊತ್ತಾಗಿರೋದಿಲ್ಲ. ಸಾಲ ಕಟ್ಟುವಾಗ ಅಸಲು ಮತ್ತು ಬಡ್ಡಿ ಸೇರ್ಕೊಂಡು ಕಟ್ತಾ ಇರ್ತಾರೆ ಅವರು. ಅದ್ರಲ್ಲಿ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಗಲ್ಲ. TDS ಮಾಡಿಲ್ಲ ಅಂತ ಹೇಳಿ ಸ್ಕ್ರೂಟಿನಿ ಬಂದಾಗ ಅವ್ರಿಗೆ TDS ಪೆನಲ್ಟೀಸ್ ಎಲ್ಲ ಆಗ್ತಾ ಇರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅವರು ಫಾರಂ 26A ಅಂತ ಹೇಳಿ ಕೊಡುವ ಒಂದು ಪ್ರಾವಿಷನ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ, ಯಾರು ಕೊಡ್ಬೋದು ಫಾರಂ 26A ಸಬ್ಮಿಟ್ ಮಾಡೋದು ಹೇಗೆ, ಮತ್ತು ಆ ಫಾರ್ಮ್ 26A ಸಬ್ಮಿಟ್ ಮಾಡುವ ಸಮಯ ಯಾವ ಸಮಯದೊಳಗಡೆ ಡೆಡ್ ಲೈನ್ ಏನು ಅನ್ನೋಂಥದ್ದು ಸ್ವಲ್ಪ ಮಾಹಿತಿ ಕೊಟ್ರೆ ಎಲ್ಲ ಬಿಸ್ನೆಸ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಇದು ನೀವು ನಮ್ಮ ಗುರುರಾಜ ಆಚಾರ್ಯರ ಗುರುಗಳಾದ್ರಿಂದ ನಿಮ್ಮ ಶಿಷ್ಯನ ಹತ್ರವೇ ಅದನ್ನ ನಿಮ್ಮ ಹತ್ರ ಒಂದು ಅದರ ಬಗ್ಗೆ ಆನ್ಸರ್ ಕೇಳುವ. ಸರ್, ಗುರುರಾಜ ಆಚಾರ್ಯ ಸರ್, ನೀವು ಅದರ ಬಗ್ಗೆ ಒಂದು ಬ್ಲೀಪ್ ಮಾಡಿ. ಪನ್ನರಾಜ್ ನನ್ನ ಗುರುಗಳು, ಅವ್ರಿಗೆ ಪ್ರಶ್ನೆ ಕೇಳಿದ್ದು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಬಹುಶಃ ನಮಗೆ ಸರಿಯಾಗಿ ಹೇಳಲಿಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿ ತಿಳಿಸ್ಲಿಕ್ಕೆ, ಆಮೇಲೆ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳಲಿಕ್ಕೆ ಅವರೇ ತಿಳಿಸ್ಕೊಟ್ಟಂತ ವಿಷಯ ನಾನು ಹೇಳ್ಕೊಡ್ತೇನೆ. ಏನಂತ ಹೇಳಿದ್ರೆ, ಇದು ಬ್ಯಾಂಕ್ಸ್ಗೆ ನಾವು ಏನಾದ್ರೂ ಲೋನ್ ತಗೊಂಡ ಪಕ್ಷದಲ್ಲಿ ಬ್ಯಾಂಕಿಗೆ ನಾನು TDS ಮಾಡುವ ಪ್ರಶ್ನೆ ಬರಲ್ಲ. ಯಾವಾಗ ನಾನು ಲೋನ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಈಗ HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ವರ್ಡ್ ಇದ್ರೆ ನಾನು ಲೋನ್ ಕಟ್ಟುವಾಗ ನಾನು TDS ಮಾಡುವ ಪ್ರಶ್ನೆ ಬರಲ್ಲ. ಕೊಟಕ್ ಮಹೇಂದ್ರ ಪ್ರೈಮಸ್ ಲಿಮಿಟೆಡ್, HDFC ಲಿಮಿಟೆಡ್ ಅಥವಾ ಬ್ಯಾಂಕ್ ಎಲ್ಲೆಲ್ಲಿ ಹೆಸರು ಇಲ್ಲೋ, ನಾನು ಅಂತ ಟೈಮ್ ನಲ್ಲಿ ನಾನೊಂದು ಕಾರ್ ತಗೊಂಡ ಪಕ್ಷದಲ್ಲಿ ನಾನು ಅವ್ರಿಗೆ EMI ಚೆಕ್ ಕೊಟ್ಟಿರ್ತೀನಿ. ಅದೇ ಸರ್ ಹೇಳಿದ್ದು, ನಾನು EMI ಚೆಕ್ ಕೊಟ್ಬಿಟ್ಟಿರ್ತೀನಿ. ನಾನು 50,000 ರೂಪಾಯಿ ಚೆಕ್ ಕೊಟ್ಬಿಟ್ಟಿರ್ತೀನಿ ಅವ್ರು ಮುಂಚೆನೆ. ಸೊ ಒಟ್ಟು ವರ್ಷದಲ್ಲಿ 6 ಲಕ್ಷ ಚೆಕ್ ಕೊಡ್ತೇನೆ. ಐ ಹ್ಯಾವ್ ಟು ಫೈಂಡ್ ಔಟ್ ಆ 6 ಲಕ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಆ 6 ಲಕ್ಷದಲ್ಲಿ ಬಹುಶಃ 1.5 ಲಕ್ಷ ಇಂಟ್ರೆಸ್ಟ್ ಇರುತ್ತೆ. ಸೊ ನಾನು ಅವಾಗಲೇ ಹೇಳಿದ್ರೆ 5,000 ರೂಪಾಯಿಗಿಂತ ಹೆಚ್ಚು ಇಂಟ್ರೆಸ್ಟ್ ಕಟ್ಟಿದ ಪಕ್ಷದಲ್ಲಿ ನಾನು TDS 10% ಮುರ್ಕೊಂಡು ಕೊಡ್ಬೇಕಿತ್ತು. ಬಟ್ ಮುರ್ಕೊಂಡು ಕೊಡ್ಲಿಕ್ಕೆ ಮುಂಚೆನೆ ನಾನು ಚೆಕ್ ಕೊಟ್ಬಿಡ್ತೀನಿ. ಹೇಗೆ ಮುರ್ಕೊಳ್ಳೋದು? ಒಂದು ಚೆಕ್ ನ ಹರಿದಿರೋ ಚೆಕ್ ನ ಜೋಬಲ್ಲಿ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಕಟ್ಲಿಕ್ಕೆ ಆಗಲ್ಲ. ಸೊ ನಾನು ಚೆಕ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವರ್ಷದ ಎಂಡ್ ಅಲ್ಲಿ ಐ ಕ್ಯಾನ್ ರಿಕ್ವೆಸ್ಟ್ ದೆಮ್, ಪ್ಲೀಸ್ ಪೇ ಮೀ
ನಾನು 1.5 lakhs ಅಂದ್ರೆ 10% ಅಂದ್ರೆ 15,000 rupees. 15,000 rupees ನನಗೆ ಕೊಡಿ, ನಾನು ನಿಮ್ಗೆ ಅವಾಗಲೇ ಕಟ್ಬಿಟ್ಟಿದ್ದೀನಿ ನಿಮ್ಮ ಅಕೌಂಟ್ ನಲ್ಲಿ, ನನಗೆ 15,000 ಕೊಡಿ ಅಂದ್ರೆ ಒಳ್ಳೆ ಕಂಪನೀಸ್ ಕೊಡ್ತದೆ. ಸೊ ನಾನು ಹೇಳಿದ ಪಕ್ಷದಲ್ಲಿ ಕೊಡ್ತದೆ, ನನಗೆ ಅವ್ರು TDS ಸರ್ಟಿಫಿಕೇಟ್ ಕೊಡ್ಬೇಕು, ನಾನು ಅವ್ರು 15,000 ರೂಪಾಯಿ ಕೊಡ್ತಾರೆ. ಇದು ಒಂದು ವಿಷಯ. ಎರಡನೇ ವಿಷಯ ಪ್ರಹ್ಲಾದ್ ಸರ್ ಹೇಳಿದ್ದು, there is another alternative. I can ensure that I don't have to make this TDS of 15,000 rupees provided 4 conditions are complied with. Kotak Mahindra Private Limited ಹೋಗ್ಬಿಟ್ಟು, sir please give me one certificate saying that you have considered this 1.5 lakhs interest as your income and you have paid the income tax on this particular 1.5 lakhs, and point number 3, you have filed your income tax return, and give me a CA certificate from your chartered accountant saying that the above 3 conditions are complied with. ಈ ಒಂದು 3 conditions na our chartered accountant will give a CA certificate in form 26A. Then in that context I will not be considered as an assessee in default. ನಾನು ಯಾವಾಗ ನಾನು TDS ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು assessee in default, ನಾನು 6 ಲಕ್ಷ ಕೊಟ್ಬಿಟ್ಟಿದ್ದೀನಿ ಕೊಟಕ್ ಮಹೇಂದ್ರ ಪ್ರೈವೇಟ್ ಲಿಮಿಟೆಡ್ ಗೆ. ಈ 1.5 ಲಕ್ಷ ಮೇಲೆ ನಾನು TDS ಮಾಡಬೇಕಿತ್ತು 15,000. ಅವರು ಟ್ಯಾಕ್ಸ್ ಕಟ್ಟಿದ್ರು ನನಗೆ ಈ 15,000 ರೂಪಾಯಿ ನನ್ನ ಮೇಲೆ ಒಂದು ಹ್ಯಾಂಗಿಂಗ್ ಸ್ವಾರ್ಡ್ ಆಲ್ವೇಸ್. ನನಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಆಲ್ವೇಸ್ ಕಮ್ ಅಂಡ್ ಸೇ ದಟ್ ಯು ಹ್ಯಾವ್ ನಾಟ್ ಪೇಡ್ ದಿ 15,000 ರೂಪೀಸ್ ಅಂತ ಹೇಳಿ ನನ್ನ ಡಿಫಾಲ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನನ್ನ ಮೇಲೆ ಅವರು ಆಕ್ಷನ್ ತಗೊಳ್ಬಹುದು. However, if I give this certificate from Kotak Mahindra Private Limited, ಯಾವತ್ತಿಂದ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೋ, ಅಂದ್ರೆ ಕೊಟಕ್ ಮಹೇಂದ್ರ ಪ್ರೈಮಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ಬೇಕು, ಬೇಗ ಫೈಲ್ ಮಾಡಿ ಅಂತ ಹೇಳಿ. ಅದು ತೊಂದರೆ ಕೆಲಸ, ತಪ್ಪು ಕೆಲಸ ಆದ್ರೂ ಅವ್ರು ಫೈಲ್ ಮಾಡೋವರೆಗೆ I will be considered as an assessee in default. So that is the point that I wanted to say. ಅಂದ್ರೆ ಇದರ ಅರ್ಥ ಏನಂದ್ರೆ NBFC ಅವರ ಹತ್ರ ಹೆಚ್ಚು ವಹಿವಾಟು ಮಾಡಬೇಡಿ, ಬ್ಯಾಂಕ್ ಅಲ್ಲೇ ಮಾಡಿ ಅಂತೇಳಿ. ಆದರೆ ಬ್ಯಾಂಕಲ್ಲಿ ಪ್ರಾಬ್ಲಮ್ ಏನಂದ್ರೆ ಸಾಲ ಟೈಮಲ್ಲಿ ಕೊಡುವುದಿಲ್ಲಲ್ಲ ಸರ್. ಮ್ಯಾನೇಜರ್ ರಜೆಯಲ್ಲಿ ಇದ್ದಾರೆ, ಅದಿದ್ದಾರೆ ಇದಿದ್ದಾರೆ. NBFC ಅವರು ಇಮಿಡಿಯೇಟ್ಲಿ ಕೊಡ್ತಾರೆ. ಬ್ಯಾಂಕಿನವರು ಎಲ್ಲ ಊರು ಸೂರ ಹೋದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ದಾರೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಾಡ್ತಾರೆ. ಆದ್ರಿಂದ NBFC ಅವರು ತುಂಬಾ ದೇ ಆರ್ ಇನ್ ಮೋರ್ ಇನ್ ಪ್ರೆಸೆನ್ಸ್ ಅಲ್ವಾ. ಕರ್ನಾಟಕ ಬ್ಯಾಂಕ್ ಹಾಗಲ್ಲ ಅಂತ ಹೇಳ್ಕೊಳ್ತೇನೆ. ಅಲ್ಲ, ಕರ್ನಾಟಕ ಬ್ಯಾಂಕ್ ಹಾಗೆ ಅಲ್ಲ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಬ್ಯಾಂಕಿಂಗ್ ಸಿಸ್ಟಮ್. Generally NBFCs are more borrower friendly. More borrower friendly. They come to the borrowers. They only come with the vehicle and sell the vehicle and give the loan and go. ಅಲ್ಲ, ಅವರು ಅಲ್ಲಿ ವೆಹಿಕಲ್ ಅಥವಾ ಡೀಲರ್ ಹತ್ರ ಅವ್ರು ಕೌಂಟರ್ ಹಾಕಿ ಕೂತ್ಕೊಳ್ತಾರೆ. ಜನರಿಗೆ ಸುಲಭದಲ್ಲಿ ಕೆಲಸ ಆದ್ರೆ ಆಯ್ತು. ಈಗ ಒಂದು ಪಾಯಿಂಟ್ ಆಡ್ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಗುರುರಾಜಾಚಾರ್ಯ ಸರ್ ಏನು ಹೇಳಿದ್ರು, ಇದು ಈಗ ನಾರ್ಮಲಿ ಏನಾಗಿದೆ ಅಂದ್ರೆ ಎಂಟೈರ್ಲಿ ಇಸ್ ಆಟೋಮೇಟೆಡ್. ನಾವೀಗ ಎಲ್ಲವನ್ನು ಈಗ TDS ಗೆ ಒಂದು ವೆಬ್ಸೈಟ್ ಇದೆ ಟ್ರೇಸಸ್ ಅಂತ, ಅಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಇಷ್ಟು ನಾನು TDS ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ನನಗೆ ಅಲ್ಲಿ SSC ಇನ್ ಡಿಫಾಲ್ಟ್ ಆಗಿರ್ತೇನೆ ನಾನು ಆಲ್ರೆಡಿ. ನನಗೆ ಆಲ್ರೆಡಿ ನೋಟಿಸ್ ಜನರೇಟ್ ಆಗಿರ್ತದೆ. ಇದರ ನಂತರ ಅಲ್ಲಿಂದ ಅದೇ ವೆಬ್ಸೈಟ್ ಇಂದ ನಾನು ಯಾರಿಗೆ ಈಗ 26A ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿ ಆನ್ಲೈನಲ್ಲಿ ರಿಕ್ವೆಸ್ಟ್ ಕಳಿಸ್ಬೇಕು CA ಸರ್ಟಿಫಿಕೇಟ್ ಒಬ್ಟೇನ್ ಮಾಡಲಿಕ್ಕೆ. ಅದನ್ನು ಹೋಗಿ ಯಾರು NBFCಗಳಾಗಲಿ ಅಥವಾ ಇದು NBFCಗೆ ಅಂತಲ್ಲ, ಬೇರೆಯವ್ರಿಗೆ ಅಪ್ಲೈ ಆಗ್ತದೆ ಈ ಫಾರ್ಮ್ 26A. ಅವರಿಗೆ ಹೇಳಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಅದನ್ನು ಪ್ರೊಸೆಸ್ ಮಾಡಿ ಅವರು ಸರ್ಟಿಫಿಕೇಟ್ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಅದರ ನಂತರ ಆಟೋಮೆಟಿಕಲಿ ಈ SSC ಇನ್ ಡಿಫಾಲ್ಟ್ ಹೋಗ್ತದೆ. ಆದರೆ ಇಂಟ್ರೆಸ್ಟ್ ಏನಿದೆ, ಈ TDS ಮಾಡಬೇಕಿತ್ತು, ಮಾಡಲಿಲ್ಲ, ಯಾರು ರಿಟರ್ನ್ ಫೈಲ್ ಮಾಡಬೇಕಿತ್ತು ಅವನು ಮಾಡುವವರೆಗೆ, ರಿಟರ್ನ್ ಫೈಲ್ ಮಾಡುವವರೆಗೆ ಏನು ಇಂಟ್ರೆಸ್ಟ್ ಲಯಬಿಲಿಟಿ ಇದೆ ಈ TDS ನ ಮೇಲೆ ಅದು ಕಟ್ಟಬೇಕಾಗ್ತದೆ. ಅದು ಕಟ್ಟುದು ಯಾರು ಕಟ್ಟಬೇಕು? ಅದು ಬಾರೋವರ್ ಯಾರಿದ್ದಾನೆ ಅವನೇ ಕಟ್ಟಬೇಕಾಗ್ತದೆ. ಇದು NBFC ಅವರ ಕತೆ ಅಂತ ಹೇಳಿದ್ರೆ, ಈ ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ಕೊಟ್ಟ ಫೀಸ್ ಸತ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ. ಸೊ ಆದ್ರಿಂದ ಇದು ಬೈಯರ್ ಬಿವಾರ್ ಅಂತ ಹೇಳಿದಾಗೆ ವ್ಯವಹಾರ ಮಾಡುವವರು ಆತುರಗಾರನಿಗೆ ಬುದ್ಧಿಮಟ್ಟ ಅಂತೇಳಿ ಗಡಿಬಿಡಿಯಲ್ಲಿ ಮಾಡಿದರೆ ಮತ್ತೆ ಅದರದ್ದು ರಿಫರ್ಕೇಶನ್ಸ್ ಮತ್ತು ಆಫ್ಟರ್ ಮ್ಯಾಥ್ ಅದನ್ನೆಲ್ಲ ಆಲೋಚನೆ ಮಾಡಿ ಪೂರ್ವಾಪರ ನೋಡಿ ಮಾಡಬೇಕಂತೇಳಿ ನನ್ನ ಒಂದು ಭಾವನೆ. ಅದು ಹೌಸಿಂಗ್ ಲೋನ್ ತಗೊಳ್ಬೋದು, ಅದಕ್ಕೇನು ಡಿಡಕ್ಷನ್ ಬರೋದಿಲ್ಲ. ಆದರೆ ಬಿಸ್ನೆಸ್ಸಿ ಪರ್ಪಸ್ ತಗೊಂಡ ಮಾರ್ಗೇಜ್ ಲೋನು ಅಥವಾ ವೆಹಿಕಲ್ ಲೋನು, ಮೆಷಿನರಿ ಲೋನು, ಯಾವುದೆಲ್ಲ ಲೋನ್ ಮಾಡ್ತಾರೆ ಇದಕ್ಕೆಲ್ಲ ಅನ್ವಯ ಆಗ್ತದೆ ಅಲ್ವಾ ಸರ್? ಇದರಲ್ಲಿ ಒಂದು ವಿಷಯ ಹೇಳಬೇಕು, ಯಾರ್ಯಾರು ಬಿಸ್ನೆಸ್ ಅಲ್ಲೋ ಅವ್ರ ಮೇಲೂ ಕೆಲವೊಂದ್ಸತಿ TDS ಬರುವಂತ ಸಂಭಾವನೆ ಇದೆ. ಅದು 3 ರೀತಿಯಲ್ಲಿದೆ. ಒಂದು, ಯಾರ್ಯಾರು ರೆಂಟ್, ಅವ್ನು ಬಿಸ್ನೆಸ್ ಮ್ಯಾನ್ ಅಲ್ಲ, ಅವನು ರೆಂಟ್ ಕೊಡ್ತಾ ಇರ್ತಾನೆ, ತಿಂಗಳಿಗೆ 50,000 ರೂಪಾಯಿಗಿಂತ ಹೆಚ್ಚು ಯಾರ್ಯಾರು ರೆಂಟ್ ಕೊಡ್ತಾ ಇದ್ದಾರೆ ಅವನು ಸ್ಯಾಲರಿಡ್ ಎಂಪ್ಲಾಯ್ ಇರ್ಬೋದು. ಅವ್ನು ಸ್ಯಾಲರಿಡ್ ಎಂಪ್ಲಾಯ್ ಯಾರೇ ಮನುಷ್ಯ ಇರ್ಬೋದು, 50,000ಗಿಂತ ಜಾಸ್ತಿ ರೆಂಟ್ ಅವ್ರು ಕೊಟ್ರೆ ಎಷ್ಟು ಡಿಡಕ್ಟ್
he has to deduct TDS. Yes. ಅದೇ ತರ ನಾನು ಮನೆ ಕಟ್ಸ್ಲಿಕ್ಕೆ ಒಂದು ಕಾಂಟ್ರಾಕ್ಟರ್ ನ ಎಂಪ್ಲಾಯ್ ಮಾಡಿರ್ತೇನೆ. ಐ ಆಮ್ ಎ ಸ್ಯಾಲರಿಡ್ ಎಂಪ್ಲಾಯಿ, ಐ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್. ಕಾಂಟ್ರಾಕ್ಟ್ ಇರ್ಬೋದು, ಕಮಿಷನ್ ಇರ್ಬೋದು, ಬ್ರೋಕರೇಜ್ ಇರ್ಬೋದು, ಅಥವಾ ಪ್ರೊಫೆಷನಲ್ ಫೀ. ಒಂದು ದೊಡ್ಡ ನನ್ಗೆ ಯಾವ್ದೋ ಒಂದು ಕೇಸ್ ಇತ್ತು, 50 ಲಕ್ಷಕ್ಕಿಂತ ಹೆಚ್ಚು ಒಂದು ಜನಕ್ಕೆ ಕೊಟ್ಟ ಪಕ್ಷದಲ್ಲಿ, 50 ಲಕ್ಷಕ್ಕಿಂತ ಹೆಚ್ಚು ಒಂದು ಜನಕ್ಕೆ ಕೊಟ್ಟ ಪಕ್ಷದಲ್ಲಿ ನಾನು ಅದ್ರ ಮೇಲೂ TDS 5% ಮಾಡಬೇಕಾಗುತ್ತೆ. ಮತ್ತೆ ಮೂರನೇದು ಇಮೂವಬಲ್ ಪ್ರಾಪರ್ಟಿ. ಬಿಕಾಸ್ ಇದು ಮೂರ್ ಪರ್ಪಸ್. ನಾರ್ಮಲಿ ಬಿಸ್ನೆಸ್ ಅವರಿಗೆ ಬಿಸ್ನೆಸ್ ಅಡ್ವೈಸರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರೆ. ಈ ಒಂದು ಅಡ್ವೈಸರ್ಸ್ ಇರಲ್ಲ, ಗೊತ್ತೇ ಇರಲ್ಲ ಅವ್ರಿಗೆ TDS ಮಾಡಬೇಕಾಗಿರುವಂತಹ ಒಂದು ಕೇಸ್ ಇದು ಅಂತ ಹೇಳಿ. ಅದು ಈ ಮೂರು: ಇಮೂವಬಲ್ ಪ್ರಾಪರ್ಟಿ, when you are having a rented property of more than 50,000 rupees per month, and in the third instance when you are paying to one person contract, commission or any brokerage or professional charges of more than 50 lakhs, even a non-businessman will also have to make a TDS. ಇಲ್ಲಿ ಒಂದು ನಾಲ್ಕನೇದೊಂದು ನಾನು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್ ಆಗಲೇ ಹೇಳಿದ್ರು ನಾನ್ ರೆಸಿಡೆಂಟ್ಸ್, ಈಗ ಯಾವುದೇ ಪೇಮೆಂಟ್ ನೀವು ನಾನ್ ರೆಸಿಡೆಂಟ್ಗೆ ಮಾಡಿ ಆಲ್ಮೋಸ್ಟ್ ಎಲ್ಲಾ ಪೇಮೆಂಟ್ಗಳಿಗೂ ನೀವು TDS ಮಾಡಬೇಕಾಗ್ತದೆ. ನೀವು ಒಂದು ವೇಳೆ ಅವರಿಗೆ ಇನ್ಕಮ್ ₹1 ಇನ್ಕಮ್ ಕೊಟ್ಟರು ಸಹ 195 ಅಲ್ಲಿ ನಿಮಗೆ TDS ಡಿಡಕ್ಷನ್ಗೆ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಅಲ್ಲಿ ಥ್ರೆಶೋಲ್ಡ್ ಈಗ ಗುರುರಾಜಾಚಾರ್ಯ ಸರ್ ಹೇಳಿದ್ರು ಕಾಂಟ್ರಾಕ್ಟ್ಗೆ 50 ಲಕ್ಷದ ಮೇಲೆ ಹೋದ್ರೆ ಮಾತ್ರ ನೀವು TDS. ನಾನ್ ರೆಸಿಡೆಂಟ್ ಬಗ್ಗೆ ಇನ್ನೊಂದು ಮಾತಾಡುವ, ಅದರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಹೂ ಸ್ಪೀಕಿಂಗ್? ಐ ಆಮ್ ಶಾನ್ಭೋಗ್, ಚಾರ್ಟರ್ಡ್ ಅಕೌಂಟೆಂಟ್. BB ಶಾನ್ಭೋಗ್, ಚಾರ್ಟರ್ಡ್ ಅಕೌಂಟೆಂಟ್. ನಿಮ್ಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ ಸರ್? I have a question to our Gururaj Acharya. Okay. There was a discussion saying there is a deemed compliance if a deductor has obtained a certificate of under Form 26A from a chartered accountant in Correct. the case of a person who has received the income. Correct. Now earlier there used to be an interest from 1st April till the date of filing the return of that particular recipient of the income. Now Correct. with the new procedure there is a deeming provision of compliance, whether the interest will be there for the payer, non-deduction of TDS, to be paid from 1st April till the other person files the return. This Correct. is my precise question to Dr. Gururaj Acharya, please. Correct. ಸರ್, ಶಾನ್ಭೋಗ್ರಿಗೆ ನಮಸ್ಕಾರ, ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್. ಶ್ರೀರಾಮ್ ಅವರು ಆಗಲೇ ಆನ್ಸರ್ ಮಾಡಿದ್ರು, ಬಹುಶಃ ಅವ್ರು ಕೇಳ್ಕೊಳ್ಳಿಲ್ಲ. ಎಲ್ಲಿವರೆಗೆ ಅವ್ರ ಇಂಟ್ರೆಸ್ಟ್, ಯಾರು ನಾನು TDS ಮಾಡಬೇಕಿತ್ತು ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನು ಫ್ರಮ್ ದ ಡೇಟ್ ಐ ವಾಸ್ ರಿಕ್ವೈರ್ಡ್ ಟು ಮೇಕ್ TDS. ನಾರ್ಮಲಿ TDS ಮಾಡಿದ್ರೆ ನನಗೆ ಬರೋ ತಿಂಗಳು, ಈ ತಿಂಗಳಲ್ಲಿ ಮಾಡಿರುವಂತಹ ಎಲ್ಲಾ TDS ಬರೋ ತಿಂಗಳು 7ನೇ ತಾರೀಕುವರೆಗೆ ನನಗೆ ಟೈಮ್ ಇರುತ್ತದೆ ಕಟ್ಲಿಕ್ಕೆ. ಅದೇ ನಾನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ತಿಂಗಳಿಂದಾನೇ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು 10ನೇ ತಾರೀಕು ಇರ್ಬೋದು, 20ನೇ ತಾರೀಕು ಇರ್ಬೋದು. ಪಾರ್ಟ್ ಆಫ್ ದ ಮಂತ್ ಇಸ್ ಕನ್ಸಿಡರ್ಡ್ ಆಸ್ ದ ಹೋಲ್ ಮಂತ್. ಸೊ ಹಾಗಾಗಿ ಇಡೀ ತಿಂಗಳ ಮೇಲೆ ನೆಕ್ಸ್ಟ್ ಮಂತ್ ಮೇಲೆ ಕೂಡ, ಅಥವಾ ಎಷ್ಟು ತಿಂಗಳು ನಾನು ಕಟ್ಲಿಲ್ಲೋ, ಇಟ್ ವಿಲ್ ಗೋ ಫಾರ್ ಮಂತ್ಸ್ ಟುಗೆದರ್. ಅಪ್ ಟು ವಾಟ್ ಡೇಟ್ ಅಂತ ಹೇಳಿದ್ರೆ, ಇನ್ ದಿಸ್ ಕೇಸ್ ಇಫ್ ದಿ ಅದರ್ ಪರ್ಸನ್ ಇಸ್ ಗಿವಿಂಗ್ ಮಿ ಅ 26A ಸರ್ಟಿಫಿಕೇಟ್ ಟಿಲ್ ದ ಡೇಟ್ ದಿ ಅದರ್ ಪರ್ಸನ್, ನಾನು ಹೇಳಿದೆ ಕೊಟಕ್ ಮಹೇಂದ್ರ ಪ್ರೈಮಸ್ ಲಿಮಿಟೆಡ್ ಫೈಲ್ಸ್ ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಅಲ್ಲಿವರೆಗೆ ಐ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಸೆಸಿ ಇನ್ ಡಿಫಾಲ್ಟ್ ಅಂಡ್ ಐ ವಿಲ್ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಫ್ರಮ್ ದ ಡೇ ಐ ಆಮ್ ಸಪೋಸ್ ಟು ಮೇಕ್ ಪೇಮೆಂಟ್ ಇನ್ ಬಿಗಿನಿಂಗ್ ಆಫ್ ದಟ್ ಮಂತ್, a whole month up to the month. Again ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅವರು ಚಿಲ್ಲರ್ ಲೆಕ್ಕಕ್ಕೆ ಹೋಗಲ್ಲ. they don't go by days, they go by months. for month is a whole for them. so ಈ let us say ನಾನು ಏಪ್ರಿಲ್ ಅಲ್ಲಿ ಮಾಡಬೇಕಿತ್ತು, ಅವನು ನನಗೆ ಕೊಡೋದು ನೆಕ್ಸ್ಟ್ ಏಪ್ರಿಲ್ ಮೇ ಅಲ್ಲಿ ಕೊಟ್ರೆ ನನಗೆ 15 ತಿಂಗಳ ಇಂಟ್ರೆಸ್ಟ್. ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ 1% per month. that is how it is 12% per annum. ಹೆಚ್ಚು ಕಮ್ಮಿ 15% on that particular amount. 15 months ನಾನು ಡಿಲೇ ಮಾಡಿದ ಪಕ್ಷದಲ್ಲಿ, ಬಿಕಾಸ್ ಪ್ರತಿ ತಿಂಗಳಿಗೂ ಒಂದೊಂದು ಹೋಗುತ್ತೆ. ಫಸ್ಟ್ ಮಂತ್ ಗೆ ಇಟ್ ವಿಲ್ ಬಿ 15%, ಸೆಕೆಂಡ್ ಮಂತ್ ಗೆ ಇಟ್ ವಿಲ್ ಬಿ 14%, ಅದೇ 13%, ಬಿಕಾಸ್ ಎವ್ರಿ ಮಂತ್ ದೇರ್ ಇಸ್ ಅ ಡಿಫಾಲ್ಟ್. ಸೊ ಹಾಗಾಗಿ ನಾನು ಕ್ಯಾಲ್ಕುಲೇಟ್ ಮಾಡಿ ದಟ್ 15,000 ರೂಪಾಯಿ ಮೇಲೆ ನಾನು ಇಂಟ್ರೆಸ್ಟ್ ಕಟ್ಟಿರ್ತೇನೆ ಕೊಟಕ್ ಮಹೇಂದ್ರ ಪ್ರೈಮಸ್ಗೆ. ನಾನೊಂದು ಬಹುಶಃ 2-3 ಸಾವಿರ ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಐ ಹ್ಯಾವ್ ಟು ಪೇ ಅಂಡರ್ ಸೆಕ್ಷನ್ 201(1)(a. ಸೊ ದಟ್ ಇಸ್ ದಿ ಪ್ರಾವಿಷನ್. ಇದು ಡಿಡಕ್ಟರ್ ಮಾಡುವವರಿಗೆ ಬರೇ ಡಿಡಕ್ಟ್ ಮಾಡಿದ್ರೆ ಸಾಲಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ಹೀರೋ ಹೋಂಡಾ ನಾವು ಪರ್ಚೇಸ್ ಮಾಡಿದಾಗ ಪೆಟ್ರೋಲ್ ಫಿಲ್ ಇಟ್, ಶಟ್ ಇಟ್, ಫರ್ಗೆಟ್ ಇಟ್ ಅಂತ ಹೇಳ್ತಾ ಇದ್ವಿ. ಫಿಲ್ ದ ಪೆಟ್ರೋಲ್, ಶಟ್ ದಿ ಟ್ಯಾಂಕ್ ಅಂಡ್ ಫರ್ಗೆಟ್ ದ ಪೆಟ್ರೋಲ್, ಯು ಕ್ಯಾನ್ ರೈಡ್ ಫಾರ್ ಎವರ್ ಅಂತ ಹೇಳಿ. ಅದೇ ತರ ನಾವು TCS compliance ಹೇಳುವಾಗ there are 3 aspects that every businessman should note. One is deducted, second is paid, third is filed. So deduct, pay and file. ನಾನು ಬರೇ ಡಿಡಕ್ಟ್ ಮಾಡಿ ನಾನು ಕಟ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪಾಪಿ ಆಗ್ತೀನಿ ನಾನು, ಮಹಾಪಾಪಿ ಅಂತ ಹೇಳಿ. ನೀವು ಶುರು ಮಾಡುವಾಗ ಮಹಾ ಆತ್ಮ
ಗಾಂಧಿ ವಿಷಯ ಮಾತಾಡಿದ್ರಿ, ಅದೇ ನಾನು ಡಿಡಕ್ಟ್ ಮಾಡಿ ಕಟ್ಟಿದ್ರೆ, ಡಿಲೇ ಆಗಿ ಕಟ್ಟಿದ್ರೆ ಸಣ್ಣ ಪಾಪಿ, ನಾನು ಪಾಪಿ ಆದ್ರೂ ಸಣ್ಣ ಪಾಪಿ. ಅದೇ ನಾನು ಡಿಡಕ್ಟ್ ಮಾಡಿ ನನ್ನ ಜೋಬಲ್ಲಿ ಇಟ್ಕೊಂಡು ನಾನು ಕಟ್ಲಿಲ್ಲ ಗವರ್ಮೆಂಟ್ಗೆ ಅಂತ ಆದ್ರೆ ಮಹಾತ್ಮದ ಆಪೋಸಿಟ್ ಮಹಾಪಾಪಿ ಆಗ್ತೇನೆ. ಮಹಾಪಾಪಿ ಆದ ಪಕ್ಷದಲ್ಲಿ ದಟ್ ಮೀನ್ಸ್ ಐ ಆಮ್ ಎನ್ರಿಚಿಂಗ್, ಅನ್ಡ್ಯೂ ಎನ್ರಿಚ್ಮೆಂಟ್ ಎಟ್ ದ ಕಾಸ್ಟ್ ಆಫ್ ದ ಗವರ್ಮೆಂಟ್ ಹೆಸರಿಗೆ ಹೇಳಿ ನಾನು ಸ್ಟಾರ್ಟ್ ಮಾಡೋದಲ್ಲ. ನಾನು 1 ಲಕ್ಷ ನನಗೆ ಯಾರಾದ್ರೂ ಫೀಸ್ ಕೊಟ್ರೆ ಅವರು 90,000 ನನಗೆ ಕೊಡ್ಬೇಕು, 10,000 ರೂಪಾಯಿ ನನ್ನ ಹೆಸರಲ್ಲಿ ಗವರ್ಮೆಂಟ್ ಕಟ್ಟಬೇಕು. ಆ 10,000 ರೂಪಾಯಿ ಅವರು ಗವರ್ಮೆಂಟ್ ಗೆ ಕಟ್ಟದಿದ್ದ ಪಕ್ಷದಲ್ಲಿ they will be considered as criminals. Let me use the worst word possible. Prosecution. 5 lakhs and above outstanding adre they can be prosecuted also. They can be sent to jail. So hagagi TDS first of all should be deducted on time. Second of all should be paid on time. Allige ನನ್ನ obligation mugiyalla. Third and most important, I have to file the quarterly ETDS return. ಈಗ ನನ್ನ ಕ್ಲೈಂಟ್ ಅವನು ಡಿಡಕ್ಟ್ ಮಾಡಿರ್ತಾನೆ, ಅವನು ಪೇನು ಮಾಡಿರ್ತಾನೆ, ಬಟ್ ನನಗೆ ಕ್ರೆಡಿಟ್ ಸಿಗ್ಬೇಕು, ನನ್ನ ಅಕೌಂಟಿಗೆ ಬರಬೇಕು ಅಂತ ಹೇಳಿ ಆದ್ರೆ, ನನ್ನ ಅಕೌಂಟಿಗೆ ಅದು ಕ್ರೆಡಿಟ್ ಸಿಗ್ಬೇಕು ಅಂತ ಹೇಳಿದ್ರೆ ಅವನು ETDS ರಿಟರ್ನ್ ಅಂತ ಹೇಳಿ ಕ್ವಾರ್ಟರ್ಲಿ ಹಿ ಹ್ಯಾಸ್ ಟು ಫೈಲ್. ಅದು 1 ತಿಂಗಳ ಒಳಗಾಗಿ, ಪ್ರತಿ ಕ್ವಾರ್ಟರ್ಗೆ 30 ದಿನ ಒಳಗಾಗಿ ಇಫ್ ಇಟ್ ಇಸ್ TDS, 15 ದಿನ ಒಳಗಾಗಿ ಇಫ್ ಇಟ್ ಇಸ್ TCS ಗೆ ಬೇಗ ಮಾಡಿದ್ದಾರೆ, 15 ದಿನ ಒಂದು ಗ್ಯಾಪ್ ಕೊಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಅವರು TDS or TCS ರಿಟರ್ನ್ ಫೈಲ್ ಮಾಡಬೇಕು. ಅವನು ಫೈಲ್ ಮಾಡಿದ ಪಕ್ಷದಲ್ಲಿ ಮಾತ್ರ ನನಗೆ ಅದರದ್ದು ಕ್ರೆಡಿಟ್ ಸಿಗುತ್ತೆ. ಓಕೆ, ಈಗ ಚಂದ್ರಕಾಂತ್ ರಾಯರೇ, ಈಗ ಯಾರಿಗೆಲ್ಲ ಈ TDS ಮಾಡುವ ಜವಾಬ್ದಾರಿ ಉಂಟು, ಯಾರಿಗೆ ಮಾಡುವ ಅಗತ್ಯ ಇಲ್ಲ, ವಿನಾಯಿತಿ ಉಂಟು, ಅದರ ಬಗ್ಗೆ ಒಂದು ಹೇಳ್ಬೋದಾ? TCS ಬಗ್ಗೆ ಹೇಳಿದ್ರಿ, ಈಗ TDS ಬಗ್ಗೆ ಸ್ಥೂಲವಾಗಿ ಹೇಳೋದಾದ್ರೆ ಈಗ ನಮ್ದು, ಯಾಕೆ ನಾವು ಮಾತಾಡೋದು ಈಗ ಬಿಸ್ನೆಸ್ ಟಾನಿಕ್. ಸೊ ಬಿಸ್ನೆಸ್ ಪೀಪಲ್ಗೆ ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಒಂದು ನೋಡುವ. ಎಷ್ಟೋ ವರ್ಷದಿಂದ TDS ನಮ್ಮೊಟ್ಟಿಗೆ ಇದೆ, ಆದ್ರೂ ಒಂದು ರಿವಿಷನ್ ರೀತಿಯಲ್ಲಿ ಇದು ನಡೀತದೆ. ಮೊಟ್ಟ ಮೊದಲಾಗಿ ಅವರದ್ದು ಸಂಬಳ ಕೊಡುವಂತವ್ರು, ಸ್ಯಾಲರಿ, ಅವರ ಎಂಪ್ಲಾಯೀಸ್ಗೆ ಆಟೋಮ್ಯಾಟಿಕಲಿ ಅವರ ಸ್ಯಾಲರಿ ಕಂಪ್ಯೂಟೇಷನ್ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲೂ ದಾಕ್ಷಿಣ್ಯ ಮಾಡಬಾರ್ದು. ಈಗಿನ ಕಾಲದಲ್ಲಿ, ಮುಂಚಿನ ಕಾಲದಲ್ಲಿ ಅವರ ಕ್ಯಾಶ್ ಫ್ಲೋಗೋಸ್ಕರ ತಡ ಮಾಡಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕಟ್ಟುವಂಥದ್ದಿತ್ತು. ಇವಾಗ ಈ ಡಿಲೇ ಪ್ರಾಸಿಕ್ಯೂಷನ್ ಫಾಲೋ ಅಪ್ ಅಲ್ಲಿ ಇರೋದ್ರಿಂದ ಅಲ್ಲಿ ಒಬ್ಬ ಡೆಸಿಗ್ನೇಟೆಡ್ ಡಿಸ್ಬರ್ಸಿಂಗ್ ಆಫೀಸರ್ ಇರ್ತಾರೆ ಒಂದು ಕಂಪನಿಲಿ, ಸ್ಯಾಲರಿ ಕೊಡುವಂತವ್ರು, ಅವರಿಗೆ ಜವಾಬ್ದಾರಿ ಬರ್ತದೆ. ಸೊ ಇದನ್ನು ನೋಡ್ಕೊಳ್ಳುವಾಗ ಅವರು, ಅದಕ್ಕೆ ಸರ್ಕ್ಯುಲರ್ ಇದೆ, ಪ್ರತಿ ವರ್ಷ ಡಿಪಾರ್ಟ್ಮೆಂಟ್ ಕಳಿಸಿ ಕೊಡ್ತದೆ ಯಾವ ರೀತಿಯಲ್ಲಿ ಡಿಡಕ್ಷನ್ ಮಾಡಬೇಕು ಅಂತ ಹೇಳುವಂಥದ್ದು. ಅದರಲ್ಲಿ ಸ್ಥೂಲವಾಗಿ ಹೇಳೋದಾದ್ರೆ, ಅಲ್ಲ ಸೂಕ್ಷ್ಮವಾಗಿ ಹೇಳೋದಾದ್ರೆ, ಸಣ್ಣದಾಗಿ ಹೇಳೋದಾದ್ರೆ, ಡಿಡಕ್ಷನ್ ಮಾಡುವಾಗ ಪ್ರತಿ ತಿಂಗಳು ಆ ಲೋಡ್ ಬರುವಾಗೆ ನೋಡ್ಕೊಳ್ಬೇಕು. ಅದನ್ನು ಲಾಸ್ಟಿಗೆ ಕ್ಯಾಶ್ ಫ್ಲೋಸ್ ಮಿಸ್ ಮ್ಯಾಚ್ ಆಗದಾಗೆ ನೋಡಿಕೊಂಡು, ಇದು ಒಂದನೇ ಜವಾಬ್ದಾರಿ. ಎರಡನೇದ್ದು ಹೊಸದಾಗಿ ಬಂದಿದೆ ಡಿವಿಡೆಂಡ್ ಕಂಪನಿ ಡಿವಿಡೆಂಡ್ ಕೊಡುವಾಗ 5,000 ಮೇಲಿದ್ರೆ ಅದಕ್ಕೆ ಆಟೋಮ್ಯಾಟಿಕಲಿ TDS ಮಾಡಬೇಕು, ಕಂಪನಿಯವರು ಕೊಡುವಂತವ್ರು. ಬಿಸ್ನೆಸ್ ನಲ್ಲಿ ಮಾತಾಡ್ತಾ ಇದ್ದೇನೆ. ಮೂರನೇದು ಇಂಟ್ರೆಸ್ಟ್, ಎಲ್ಲೆಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಇದೆ ಅದಕ್ಕೆ ಸ್ವಲ್ಪ ನಾವು ಮಾತಾಡಿ ಆಗಿದೆ. ಈಗ 5,000 ಮೇಲಿದ್ರೆ ಜನರಲ್ ಆಗಿರ್ತದೆ, ಬ್ಯಾಂಕ್ಗಳಲ್ಲಾದ್ರೆ ಒಂದು ಹೆಚ್ಚಿನ ಲಿಮಿಟ್ 40,000, 50,000 ಇದೆಲ್ಲ ಆಯ್ತು. ಇದರ ನಂತರ ಬರುವಂತಹದ್ದು ಕಮಿಷನ್ ಬಹಳ ಬಗ್ಗೆ ಹೇಳುವಾಗ ಒಂದು ಐ ವಾಂಟ್ ಟು ಇಂಟರ್ಫಿಯರ್. ಏನಂತ ಹೇಳಿದ್ರೆ, ನಾನ್ ರೆಸಿಡೆಂಟ್ ಇಂಡಿಯನ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೆ ರೆಮ್ಯುನರೇಷನ್ ಟು ಪಾರ್ಟ್ನರ್ ಕೊಡುವಾಗ ಕೂಡ TDS ಮಾಡ್ಬೇಕಂತ ಉಂಟಾ ಅಂತ ಅಲ್ವಾ? ಹೌದು, ಅದೊಂದು ಅಬ್ಲಿಗೇಷನ್ ಇದೆ. ಈಗ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಅದರಲ್ಲಿ ಒಬ್ಬ NRI ಅದರಲ್ಲಿ ಪಾರ್ಟ್ನರ್ ಇದ್ರೆ ಅವರಿಗೆ ರೆಮ್ಯುನರೇಷನ್ ಕೊಡುವುದಾದ್ರೆ ಆವಾಗ ಅದಕ್ಕೆ ನಾವು TDS ಮಾಡಬೇಕಾಗ್ತದೆ. ರೆಸಿಡೆಂಟ್ ಪಾರ್ಟ್ನರ್ ಆದ್ರೆ ಅಗತ್ಯ ಇಲ್ಲ. ರೆಮ್ಯುನರೇಷನ್ ಇರಲಿ, ಇಂಟ್ರೆಸ್ಟ್ ಮೇಲೆ ಅಬ್ಲಿಗೇಷನ್ ಉಂಟು. ಅಂದ್ರೆ ಎನಿ ಪೇಮೆಂಟ್ ನಾನ್ ರೆಸಿಡೆಂಟ್ ಎಟ್ ವಾಟ್ ರೇಟ್? At 30%. It may be different from income to income. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಅದು ಇಮೂವೇಬಲ್ ಪ್ರಾಪರ್ಟಿಗೆ ಆದ್ರೆ 20%, ಅದೇ ನಿಮ್ಮದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಶೇರ್ಸ್ ಗೆ ಆದ್ರೆ 10%. ಅದರ್ ಇನ್ಕಮ್, ಈಗ ರೆಮ್ಯುನರೇಷನ್ ಮತ್ತೆ ಇಂಟ್ರೆಸ್ಟ್ ಗೆ ಆದ್ರೆ 10% ಆಗ್ತದೆ. ಅಥವಾ ನಿಮ್ಗೆ ಅದರ್ ಇನ್ಕಮ್ ಗೆ, ಅಂದ್ರೆ ಈಗ ರೆಮ್ಯುನರೇಷನ್ ಅದರ್ ಇನ್ಕಮ್ ನಲ್ಲಿ ಬರ್ತದೆ ರೆಮ್ಯುನರೇಷನ್, ಅದಕ್ಕೆ 30% ಆಗ್ತದೆ. ಸೊ ಅದರ ಮೇಲೆ ಪ್ಲಸ್ ಸರ್ಚಾರ್ಜ್ ಅಂಡ್ ಎಜುಕೇಶನ್ ಸೆಸ್ ಇದು ಆಡ್ ಆಗ್ತದೆ. ಸೊ ಇದು ಒಂದು ಅಪ್ಲಿಕೇಬಲ್ ಇದೆ, ಅದೊಂದು ಬಹಳ ಒಂದು ಜಾಗ್ರತೆ ಮಾಡಬೇಕಾದ ವಿಷಯ. ಮತ್ತೆ ಈಗ ಇದು ಬಿಟ್ಟು ಕಾಂಟ್ರಾಕ್ಟ್, ಪ್ರತಿ ದಿವಸ ಕಾಂಟ್ರಾಕ್ಟ್ ನಡೀತಾ ಇರ್ತದೆ. ಆಗ ನಮ್ಮ ಗುರುರಾಜ್ ಆಚಾರ್ಯ ಸರಿಯಾಗಿ ಹೇಳಿದ್ರು, ಚೆಕ್ ಬರೆಯುವಾಗ ಅಥವಾ ನಾವು ಏನಾದ್ರು ಪೇಮೆಂಟ್ ಮಾಡುವಾಗ ಆಲೋಚನೆ ಮಾಡಿ ಥಿಂಕ್ ಮಾಡಬೇಕು, ಇವರಿಗೆ ಅಲ್ಲಿ TDS ಮಾಡಬೇಕೋ ಬೇಡೋ ಅಂತ. ಒಂದು ಸುಲಭದ ಎಕ್ಸಾಂಪಲ್, ಹೆಚ್ಚಿನವರು ನಮ್ಮ ಬಿಸ್ನೆಸ್ನವರು ಡೈರಿ ಮಾಡಿಸ್ತಾರೆ,
ಕ್ಯಾಲೆಂಡರ್ ಮಾಡಿಸ್ತಾರೆ, ಕೆಲವು ಕೆಲಸ ಮಾಡಿಸ್ಕೊಳ್ತಾರೆ. ಅದಕ್ಕೆಲ್ಲ TDS ಉಂಟಾ ಇಲ್ವಾ ಅಂತ ಥಿಂಕಿಂಗ್. ಈಗ ಪ್ರಿಂಟಿಂಗ್ ಮಾಡಿಸ್ಕೊಳ್ತಾರೆ, ಅದಕ್ಕೆಲ್ಲ ಈ ವರ್ಷದಿಂದ ಒಂದು ಕ್ಲಾರಿಟಿ ಬಂದುಬಿಟ್ಟಿದೆ. ಯಾವ ವಸ್ತು ರೂಪವನ್ನು ಇವರು ಕೊಡದೆ ಅದೇ ಜನ ಎಲ್ಲ ವಸ್ತುಗಳನ್ನು ಎಲ್ಲವನ್ನು ಸೇರಿಸಿ ಒಂದು ಕೆಲಸ ಮಾಡಿಕೊಟ್ರೆ ಅದಕ್ಕೆ TDS ಇಲ್ಲ. ಅದೇ ರೀತಿ ನಾನು ವೆಹಿಕಲ್ಸ್ ಅನ್ನು ತಗೊಂಡು ಹೋಗ್ತೇನೆ, ನಮ್ಮ ಬಿಸ್ನೆಸ್ನಲ್ಲಿರೋ ವೆಹಿಕಲ್ಸನ್ನು ರಿಪೇರಿ ಕಳಿಸ್ತೇವೆ. ಅಲ್ಲಿ ಒಂದಿಷ್ಟು ಐಟಮ್ಸ್ ಲೋಡ್ ಆಗ್ತದೆ, ಒಂದಿಷ್ಟು ಕೆಲಸ ಆಗ್ತದೆ, ಗ್ಯಾರೇಜಿನಲ್ಲಿ ಎಲ್ಲೋ ಬರ್ತದೆ. ಸೊ ಐಟಮ್ಸನ್ನು ಹೊರಗಿಡ್ಬೋದು ಮತ್ತು ಓನ್ಲಿ ಈ ಕೆಲಸಕ್ಕೆ ಮಾತ್ರ TDS ಮಾಡಬಹುದು ಅಂತ ಒಂದೇ ಬಿಲ್ ಆದ್ರೆ 30,000ಕ್ಕಿಂತ ಜಾಸ್ತಿ ಆದ್ರೆ ಅಥವಾ ವರ್ಷಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ TDS ಮಾಡ್ಬೇಕು. ಈಗ ಹೆಚ್ಚಿನ ಸಮಯ ಇಲ್ಲ. ನಮ್ಮ ಶ್ರೀರಾಮ್ ರಾಯರವರೇ, ಫಾರಿನ್ ಟೂರಿಗೆ, ಫಾರಿನ್ ರೆಮಿಟೆನ್ಸಿಗೆ ಕೂಡ ಈಗ ಅದು TCS ಅಂತ ಬಂದಿದೆ. ಈಗ ದಟ್ ಈಸ್ ಆಲ್ಸೋ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್. ಫಾರಿನ್ ಟೂರ್ 1 ಅಕ್ಟೋಬರ್ ಇಂದ ಆಕ್ಚುಲಿ ಅಪ್ಲಿಕೇಬಲ್ ಆಗ್ತದೆ. ಈಗ ಫಾರಿನ್ ರೆಮಿಟೆನ್ಸ್, ಈಗ ಇಂಡಿಯನ್ ರೆಸಿಡೆಂಟ್ ಫಾರಿನ್ಗೆ ರೆಮಿಟೆನ್ಸ್ ಮಾಡ್ತಾನೆ ಅಥವಾ ಅವರ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಷಯಕ್ಕಾಗಲಿ, ಆಗ LRS ಲಿಬರಲೈಸ್ ರೆಮಿಟೆನ್ಸ್ ಸ್ಕೀಮ್ ಅಂತ ಫೆಮಾದಲ್ಲಿದೆ ಅಥವಾ RBI ಅಂಡರಲ್ಲಿ ಇದೆ. ಸೊ ಅದರಲ್ಲಿ ಅವನು ಪೇಮೆಂಟ್ ಏನಾದರೂ ಮಾಡಿದರೆ ಆ ಮೊತ್ತ 7 ಲಕ್ಷಕ್ಕಿಂತ ಜಾಸ್ತಿ ಆದರೆ 1 ವರ್ಷದಲ್ಲಿ ಈ AD ಬ್ಯಾಂಕರ್ ಯಾರಿದ್ದಾರೆ, ಅವ್ರು ಯಾರು ಕಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ, AD ಬ್ಯಾಂಕರ್ ಅಂತ ಹೇಳ್ತಾರೆ. ಸೊ ಅವರು TCS ಕಲೆಕ್ಟ್ ಮಾಡ್ತಾರೆ ಎಟ್ ದ ರೇಟ್ ಆಫ್ 5%. ನೀವು 10 ಲಕ್ಷ ಮಾಡಿದ್ರೆ ಅದ್ರ ಮೇಲೆ 5%. ಸೊ ಇದು ಹೊಸತ್ತು ರೂಲ್ ಬಂದಿದ್ದು. ಇದರಲ್ಲಿ ಒಂದು ವಿನಾಯಿತಿ ಏನಂದ್ರೆ, ಕೆಲವರು ಎಜುಕೇಶನ್ ಪರ್ಪಸ್ಗೆ ಔಟ್ ಆಫ್ ಇಂಡಿಯಾ ಹೋಗ್ತಾರೆ, ಎಜುಕೇಶನ್ ಲೋನ್ ತಕೊಂಡು ಅಮೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಎಜುಕೇಶನ್ ಲೋನಿನ ಮುಖಾಂತರ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾದ್ರೆ, ಎಜುಕೇಶನ್ ಪರ್ಪಸ್ಗೆ ಹೋಗುದಾದ್ರೆ ಈ TCS ರೇಟ್ ಅನ್ನು ಕನ್ಸೆಷನ್ ಮಾಡಿದ್ದಾರೆ ಫ್ರಮ್ 5% to 1.5%. ಇದು ಒಂದು TCS ಪ್ರೊವಿಷನ್. ಇನ್ನೊಂದು TCS ಪ್ರೊವಿಷನ್ ವಿಚ್ ಇಸ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್, ಈ ಫಾರಿನ್ ಟೂರ್ ಪ್ಯಾಕೇಜಸ್. ಈಗ ನಮ್ಮಲ್ಲಿ ವೇರಿಯಸ್ ಟೂರ್ ಆಪರೇಟರ್ಸ್ ಇದ್ದಾರೆ, ಅವರಿಗೆ ನೀವು ಅಮೌಂಟ್ ಕೊಡ್ತೀರಾ, ಫಾರಿನ್ ಟೂರ್ ಬುಕ್ ಮಾಡ್ತೀರಾ. ಆಗ ಈ ಟೂರ್ ಆಪರೇಟರ್ಸ್ ನಮ್ಮ ಫಾರಿನ್ ಟೂರ್ ಪ್ಯಾಕೇಜ್ನ ಅಮೌಂಟ್ನ ಜೊತೆಗೆ TCS ಕೂಡ ಕಲೆಕ್ಟ್ ಮಾಡ್ತಾರೆ. ಈ TCS ರೇಟ್ ಎಷ್ಟು? 5%. ಏನಾದರೂ ಬೇಸಿಕ್ ಥ್ರೆಶೋಲ್ಡ್ ಲಿಮಿಟ್ ಇದೆಯಾ 7 ಲಕ್ಷ ನಮ್ಮ ಇದರಲ್ಲಿದ್ದಾಗೆ ಅಂದರೆ ಇಲ್ಲ, ಯಾವುದೇ ಥ್ರೆಶೋಲ್ಡ್ ಲಿಮಿಟ್ ಇಲ್ಲ. ಈ ಟೂರ್ ಪ್ಯಾಕೇಜಸ್ ನೀವು 10,000 ಟೂರ್ ಪ್ಯಾಕೇಜ್ ಬುಕ್ ಮಾಡಿದ್ರು, ಐ ಮೀನ್ ಅಫ್ಕೋರ್ಸ್ ಇದು ಪಾಸಿಬಲ್ ಇಲ್ಲ 10,000, ಬಟ್ ನಾನು ಜಸ್ಟ್ ಹೇಳೋದು 10,000 ಮಾಡಿದ್ರು ಅದರ ಮೇಲೆ 5% ಕಲೆಕ್ಟ್ ಮಾಡಬೇಕು. ಸೊ ಇದು ಒಂದು ಟೂರ್ ಪ್ಯಾಕೇಜ್ ಮತ್ತು ಲಿಬರಲೈಸ್ ರೆಮಿಟೆನ್ಸ್ ಸ್ಕೀಮ್, ಅದರ ಮೇಲೆ TCS ಅಬ್ಲಿಗೇಷನ್ಸ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಬಹಳ ಒಂದು ಉತ್ತಮವಾಗಿ ನಮ್ಮ 3 ಪಂಡಿತರು, CA ಪಂಡಿತರು ಈ ಒಂದು TCS ಮತ್ತು TDS ಬಗ್ಗೆ ಸವಿಸ್ತಾರವಾಗಿ ನೀವು ಜನರಿಗೆ ಒಂದು ಮಾಹಿತಿ ಕೊಟ್ಟದಕ್ಕೆ ನಾನು ಧನ್ಯವಾದ ಹೇಳುವ ಮುಂಚೆ, ಗುರುರಾಜಾಚಾರ್ಯ ಸರ್, ವಾಟ್ ಆರ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್? ನಿಮ್ದು ಲಾಸ್ಟ್ ಪೀಸ್ ಆಫ್ ಅಡ್ವೈಸ್ ಇನ್ 1 minute ಜನರಿಗೆ ಹೇಳ್ಬೋದಾ? ಇಷ್ಟೇ ಹೇಳ್ತೇನೆ. ಪ್ರೀವಿಯಸ್ ಇಯರ್ ಅಂಡ್ ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ 2 ಇದೆ. ಸೊ ನಾನು ಪ್ರೀವಿಯಸ್ ಇಯರ್ ನಲ್ಲಿ ನಾನು ಕಟ್ಟಬೇಕಾಗಿದ್ದು ಅಡ್ವಾನ್ಸ್ ಟ್ಯಾಕ್ಸ್, ಇನ್ನು ನನ್ನ ಪರವಾಗಿ TDS ಕಟ್ತಾರೆ. ಸೊ ಅದನ್ನೆಲ್ಲ ಕಟ್ಕೊಂಡು ಕರೆಕ್ಟ್ ಆಗಿ TDS ನನ್ನ ಟೋಟಲ್ ಟ್ಯಾಕ್ಸ್ ಕಂಪ್ಯೂಟ್ ಮಾಡಿ TDS ನನ್ಗೆ ಎಷ್ಟು ಡಿಡಕ್ಟ್ ಮಾಡ್ತಾರೆ ಅದು ನೋಡ್ಕೊಂಡು ಅಡ್ವಾನ್ಸ್ ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಬೇಕು. ಇಲ್ದಿದ್ರೆ ನನ್ನ ಅಸೆಸ್ಮೆಂಟ್ ಇಯರ್ ನಲ್ಲಿ ಹೆಚ್ಚಾಗಿ ಕಟ್ಟಬೇಕಾಗುತ್ತೆ. ಅದು ನೆಕ್ಸ್ಟ್ ಇಯರ್ ನಲ್ಲಿ ನನಗೆ ಟ್ಯಾಕ್ಸ್ ಜಾಸ್ತಿ ಆಗದಾಗ ನಾನು ಅದನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಏನೇನೋ ಒಂದು ಬೇರೆ ಎಕ್ಸ್ಪೆನ್ಸ್ ತಗೊಂಡು ಪ್ರಾಫಿಟ್ ನ ಕಮ್ಮಿ ಮಾಡುವಂತಹ ಒಂದು ಪರಿಸ್ಥಿತಿ ಮಾಡಬಾರ್ದು. ಇದು ಹೇಗೆ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳೋದು, ಪ್ರೀವಿಯಸ್ ಇಯರ್ ಅಂಡ್ ಅಸೆಸ್ಮೆಂಟ್ ಇಯರ್ ಇಸ್ ಲೈಕ್ ಪ್ರೀವಿಯಸ್ ಲೈಫ್ ಅಂಡ್ ಕರೆಂಟ್ ಲೈಫ್. ನಾವು ಹೋದ ಜನ್ಮದಲ್ಲಿ ಏನಾದ್ರೂ ನಾವು ಸರಿಯಾಗಿದ್ರೆ ಈ ಜನ್ಮದಲ್ಲಿ ಒಳ್ಳೇದಾಗಿರ್ತೇವೆ. ಅದೇ ತರ ಪ್ರೀವಿಯಸ್ ಇಯರ್ ನಲ್ಲಿ ನಾನು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಆಗಿ, ಅಸೆಸ್ಮೆಂಟ್ ಇಯರ್ ನಲ್ಲಿ ನಾನು ಕಮ್ಮಿಯಾಗಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ನಾವು ಈಗ ನಾವು ನೋಡ್ತಿರೋದು ಫೇಸ್ಲೆಸ್ ಅಸೆಸ್ಮೆಂಟ್ ಅಂತ ಹೇಳಿ ಈಗ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬಂದಿದೆ. ಅದೇ ನಾವು ಪ್ರೀವಿಯಸ್ ಲೈಫ್ ನಲ್ಲಿ ದೇವ್ರು ನೋಡ್ತಾ ಇರ್ತಾರೆ, ದೇವ್ರು ಯಾವಾಗ್ಲೂ ಫೇಸ್ಲೆಸ್ ಅಸೆಸ್ಮೆಂಟ್ ಮಾಡ್ತಾ ಇರೋದು. ಯಾವತ್ತೂ ನಮಗೆ ದೇವ್ರು ಕಾಣ್ಲಿಲ್ಲ, ಆದ್ರೆ ಅವ್ರು ಅಸೆಸ್ಮೆಂಟ್ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ. ಪ್ರೀವಿಯಸ್ ಲೈಫ್ ನಲ್ಲಿ ನಾವು ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಈ ಲೈಫ್ ನಲ್ಲಿ ನಾವು ಅನುಭವಿಸಬೇಕು. ಪ್ರೀವಿಯಸ್ ಲೈಫ್ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ, ಅದಕ್ಕೆ ಈ ಲೈಫ್ ನಲ್ಲಿ ನಾನು ಕರೆಕ್ಟ್ ಇದ್ರೆ ದಿಸ್ ಲೈಫ್ ಬಿಕಮ್ಸ್ ಅ ಪ್ರೀವಿಯಸ್ ಲೈಫ್ ಫಾರ್ ದ ನೆಕ್ಸ್ಟ್ ಇಯರ್. ಸೊ ಲೆಟ್ ಅಸ್ ಬಿ ಪ್ರಾಪರ್ ಅಂಡ್ ಡೂ ಧರ್ಮವಾಗಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತೇನೆ ಸರ್. ಮತ್ತೆ ಈ ಲೈಫ್ ಅಂದ್ರೆ ಈಗ ಇಲೆಕ್ಟ್ರಾನಿಕ್ ಲೈಫೇ ಜಾಸ್ತಿ ಆಗಿದೆ, ಅದು ಕೂಡ ಈ ಲೈಫ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈಗ ಚಂದ್ರಕಾಂತ್ ರಾವ್ ಅವರೇ, ನಿಮ್ಮ ಒಂದು ಸೂಕ್ತ ಒಂದು ಸಂಕ್ಷಿಪ್ತ 1 minute ನಲ್ಲಿ ನಮ್ಮ ವೀಕ್ಷಕರಿಗೆ ಏನು ನಿಮ್ಮ ಪೀಸ್ ಆಫ್ ಸಜೆಷನ್? ನಮ್ಮ ಮಾತು ಒಂದೇ, ಈ TDS TCS ನಲ್ಲಿ ಕನ್ಸರ್ವೇಟಿವ್ ಆಗಿರಬೇಕು. ವೆನ್ ಇನ್ ಡೌಟ್ ಪ್ಲೀಸ್ ಡೂ TDS.
when in doubt of the rate, go for the highest rate. When in doubt of the amount, go for the highest amount. ಯಾಕೆಂದ್ರೆ ಈ TDS TCS ನ ಕಾರ್ಯಕ್ರಮ ನಾವು ಮಧ್ಯವರ್ತಿಗಳು, ಯಾರ್ದೋ ಹಣ ಯಾರಿಗೂ ಹೋಗ್ಬೇಕಾದ್ದು. ಓನ್ಲಿ ಕಸ್ಟಮರ್ ರಿಲೇಷನ್ಸ್ ಒಂದು ವಿಷಯ. ಬಟ್ ಏನಾಗುತ್ತೆ, ಅವರು ನಮ್ಮ ಗುರುರಾಜಾಚಾರ್ಯರು ಈಗ ಹೇಳಿದ ಹಾಗೆ ಈ ಜನ್ಮ ಮುಂದಿನ ಜನ್ಮ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂದಿನ 4-5 ವರ್ಷಗಳವರೆಗೆ ಅದರ ಪೆನಲ್ಟಿ ಪ್ರಾಸಿಕ್ಯೂಷನ್ ಕಾರ್ಯಕ್ರಮ ಕೆಲವೊಮ್ಮೆ ನಮ್ಗೆ ಇದು ಕೆಲವು ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಸ್ ರಿಟೈರ್ ಆಗಿರ್ತಾರೆ, ಅವ್ರಿಗೆ ಸಹ ನೋಟಿಸ್ ಬಂದಿರ್ತದೆ, ಅದನ್ನ ಫಾಲೋ ಅಪ್ ಮಾಡುವಂತ ಕಾರ್ಯಕ್ರಮ ಯಾರು ಹಾಗೆ. ಒಂದು TDS ಪ್ರೊವಿಷನ್ಸ್ ಅಂತ ಹೇಳಿದ್ರೆ 35 ಸೆಕ್ಷನ್ಸ್ ಇದೆ. ಎಲ್ಲರೂ ಅದನ್ನು ಒಂದು ಗಣನೆಯಲ್ಲಿ ತಿಳ್ಕೊಳ್ಬೇಕು. ಬಿಸ್ನೆಸ್ ನಲ್ಲಿರುವವರು ಎಸ್ಪೆಷಲಿ ಒಂದು 10-12 ಸೆಕ್ಷನ್ಗಳು ರೆಗ್ಯುಲರ್ ಆಗಿ ಬರ್ತದೆ. ಸೊ ಅದನ್ನು ನೋಡ್ಕೊಳ್ಬೇಕು, ಅದರ ಮೇಲೆ ಕರೆಕ್ಟ್ ಆಗಿ TDS ಮಾಡಿ. ನಾನ್ ಬಿಸ್ನೆಸ್ ಪೀಪಲ್ 4 ಸೆಕ್ಷನ್ ಬರುದು ನಿಮ್ಗೆ ರೆಗ್ಯುಲರ್ ಆಗಿ. ಸೊ ಅದನ್ನ ಒಂದು ಗಣನೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಯಾವುದೇ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಒಂದು ಕನ್ಸಲ್ಟ್ ಮಾಡಿ ಒಪಿನಿಯನ್ ತಗೊಂಡು ಅದರ ನಂತರ ಮುಂದುವರಿಸಿ. ಸೊ TDS ಮಾಡದೇ ಇದ್ರೆ ರಿಪಕೇಶನ್ಸ್ ನಿಮ್ಗೆ ಇರ್ತದೆ. ಸೊ ಇದನ್ನೊಂದು ಗಣನೆಯಲ್ಲಿ ಇಟ್ಕೊಳ್ಳಿ. ಅಂದ್ರೆ ವರ್ಕ್ ಆಫ್ TDS ಇಸ್ ವೆರಿ TDS ಅಂತ ಹೇಳ್ತಾ, ಆ TDS ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ಮುಂಚಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕಾರ್ಯ ಈ ಜನ್ಮದಲ್ಲಿ ನಿಮಗೆ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾ, ನಮ್ಮ ಈಗ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದು ಮುಕ್ತಾಯ ಸಂದರ್ಭ ಬಂದಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಂಥ ಒಂದು ಅಮೂಲ್ಯ ಸಮಯವನ್ನು, ಅದು ಕೂಡ ಸಂಡೇ, ನಮ್ಮ CA ಗುರುರಾಜಾಚಾರ್ಯರು ಹಾಗೂ ನಮ್ಮ ಚಂದ್ರಕಾಂತ್ ರಾವ್ರವರು ಹಾಗೂ ಶ್ರೀರಾಮ್ ರಾವ್ರವರು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಅಪಾರ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕುಡ್ಲ ವಾಹಿನಿ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ, ನಂದು ವೈಯಕ್ತಿಕ ಪರವಾಗಿ ಧನ್ಯವಾದ ಹೇಳ್ತೇನೆ. ಈಗ ನಾವು ಕಾರ್ಯಕ್ರಮ ಮುಗಿಸುವ ಮುಂಚೆ ವೀಕ್ಷಕರೇ ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.